देवीं शारदां देवीं रामकृष्णं जगद्गुरुं पादपद्मे तयोर्श्रित्वा प्रणमामि मुहुर्मुहुः। रत्नाकराधौतपदां हिमालयकिरीटिनीं ब्रह्म राजर्षि रत्नाढ्यां ವಂದೇ ಭಾರತ ಮಾತರಂ. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಆಗಮಿಸಿರುವ ಎಲ್ಲ ಶ್ರದ್ಧಾವಂತ ಕೃಷ್ಣ ಭಕ್ತರಿಗೂ ಮಾತಾ ಭಗಿನಿಯರಿಗೂ ಕೆಲವು ತರುಣ ಮಿತ್ರರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ. ಕೃಷ್ಣ ಜನ್ಮಾಷ್ಟಮಿಯ ಪರ್ವದಿನದಲ್ಲಿ ಸೇರೋದು ಮಾತನಾಡೋದು ಒಂದು ಒಳ್ಳೆಯ ಅವಕಾಶ. ಸತ್ಸಂಗವೇ ಅತ್ಯಂತ ಶ್ರೇಷ್ಠವಾದ ಕ್ರಿಯೆ ಅಂತ ಭಗವಂತನೂ ಹೇಳಿದ್ದಾನೆ. ಸತ್ಸಂಗಕ್ಕಿಂತ ಮುಕ್ತಿಗೆ ಅತ್ಯಂತ ಶ್ರೇಷ್ಠವಾದ ಮಾರ್ಗ ಕಲಿಯುಗದಲ್ಲಿ ಸಿಗೋದು ಬಹಳ ಕಷ್ಟ ಅಂತ. ಇದು ತುಂಬ ಸುಲಭದ ಮಾರ್ಗ. ಆದರೆ ದುರ್ದೈವ ಅಂದರೆ ಸತ್ಸಂಗದಲ್ಲಿ ಕೂರೋದೇ ಕಷ್ಟ ಅಷ್ಟೇ. ನಮಗೆಲ್ರಿಗೂ ಹೆಂಗಿರುತ್ತೆ ಅಂತಂದರೆ, ಹರಿಕತೆ ದಾಸರು ಹೇಳೋರು, ನಾವು ತುಂಬ ರಾಮಕೃಷ್ಣಾಶ್ರಮದಲ್ಲಿ ಹರಿಕತೆ ಅವ್ರದ್ದು ಕೇಳ್ತಿರುವಾಗ ಅವ್ರು ಹೇಳೋರು, ಹರಿಕತೆಗೆ ಬರಬೇಕಾದ್ರೆ ಒಬ್ಬೊಬ್ಬರೇ ಬರ್ತಾರಂತೆ, ಹೋಗಬೇಕಾದ್ರೆ 4 ಜನರನ್ನು ಎಬ್ಬಿಸ್ಕೊಂಡು ಹೋಗ್ತಾರಂತ, ಜೊತೆಲಿ ಹೋಗೋಣ ಅಂತ. ಸೊ ಈ ಥರದ ವಾತಾವರಣ. ಆದರೆ ಸತ್ಸಂಗದ ಮಹತ್ವ ಹೆಂಗಿದೆ ಅಂತಂದರೆ, ನಂಗೆ ಗೊತ್ತಿಲ್ಲ ಸತ್ಸಂಗದಲ್ಲಿ ಕೂರೋದ್ರಿಂದ ನಿಮಗೇನಾಗುತ್ತೋ, ಆದರೆ ಸತ್ಸಂಗದಲ್ಲಿ ಕೂರುವಾಗ ನಾನು ಮಾತನಾಡಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ ಮುಂದಿನ 3/4 ಗಂಟೆಯೋ 1 ಗಂಟೆಯೋ ಕೃಷ್ಣನನ್ನು ಬಿಟ್ಟರೆ ಬೇರೆ ಯೋಚನೆ ಮಾಡಲಿಕ್ಕೆ ಅವಕಾಶ ಇರಲ್ಲ ಅಂತ. ನಾನು 1 ನಿಮಿಷ ಕೃಷ್ಣನನ್ನು ಬಿಟ್ಟು ಮತ್ತೇನೋ ಯೋಚನೆ ಮಾಡಿದರೆ ನನ್ನ ಬಾಯಿಂದ ಮತ್ತೇನೋ ಬರುತ್ತೆ, ಕೃಷ್ಣ ಬರಲ್ಲ ಅಂತ. ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಯಾವಾಗಲಾದರೂ ಈ ಥರದ ಅವಕಾಶ ಸಿಕ್ಕಾಗ ಬಿಡಲ್ಲ. ಒಂದು ಪಕ್ಕದಲ್ಲಿ ಗುರುಗಳಿರ್ತಾರೆ, ಗುರುಗಳ ಸಾನ್ನಿಧ್ಯ, ಅವರ ಆಶೀರ್ವಾದ ಇರೋದ್ರಿಂದ ಮನಸ್ಸು ಏಕಾಗ್ರಚಿತ್ತವಾಗೋದು ಬಹಳ ಸುಲಭ. ಏಕಾಗ್ರಚಿತ್ತಗೊಂಡ ಮನಸ್ಸು ಕೃಷ್ಣನನ್ನು ಆಲೋಚನೆ ಮಾಡ್ತಾ ಕೃಷ್ಣನನ್ನ ಮನಸ್ಸಿನೊಳಗೆ ಚಿತ್ತದೊಳಗೆ ಅಚ್ಚೊತ್ತಿಸಿಕೊಂಡು ಬಿಟ್ಟರೆ ಆನಂತರ ಇನ್ನು ಸಮಸ್ಯೆ ಇಲ್ಲ ಅಂತ ಇಂಥ ಕಾರ್ಯಕ್ರಮ ಯಾವಾಗಲೂ ಬಹಳ ಖುಷಿ ಕೊಡುತ್ತೆ. ಯೋಚನೆ ಮಾಡಿ, 1 ಗಂಟೆಗಳ ಕಾಲ ಕೃಷ್ಣನನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಎಷ್ಟೊಂದು ಜನ ಎಷ್ಟೆಲ್ಲ ತಪಸ್ಸು ಮಾಡ್ತಾರೆ. ಆದರೆ ಸತ್ಸಂಗ ಎಂಥ ಸುಂದರವಾದ ಅವಕಾಶವನ್ನು ಕಲ್ಪಿಸಿ ಕೊಟ್ಬಿಡತ್ತೆ ಅಂತ. ಕೃಷ್ಣ ಒಂದು ಕ್ಷಣ ಮನಸ್ಸಿನಲ್ಲಿರೋದು ಎಷ್ಟು ಕಷ್ಟ ಅಂತ ಯಾರಿಗಾದರೂ ಧ್ಯಾನ ಮಾಡೋರಿಗೆ ಗೊತ್ತಿರುತ್ತೆ. ಧ್ಯಾನ ಮಾಡೋದು ಸುಲಭ ಅಂತ ಭಾಳ ಬಾರಿ ಇತ್ತೀಚೆಗೆ ಹೇಗಾಗಿದೆ ಅಂತಂದರೆ, ಇಂಟರ್ನ್ಯಾಷನಲ್ ಯೋಗ ಡೇ ಆದಮೇಲಂತೂ ಎಲ್ಲರೂ ಕಣ್ಮುಚ್ಕೊಂಡು ಕೂತಿರೋರೆ, ಎಲ್ಲರೂ ಧ್ಯಾನ ಮಾಡ್ತಿರ್ತಾರೆ ಅಂತ ಅನ್ಕೊಳ್ತಿರ್ತಾರೆ. ಆದರೆ ಒಳಗಾಗೋ ಕೃತ್ಯವ ಬಲ್ಲವರಾರು ಅಂತ ದಾಸರು ಹೇಳ್ತಾರಲ್ಲ, ಒಳಗಿನ ಕೃತ್ಯ ಅವನಿಗೆ ಮಾತ್ರ ಅರ್ಥ ಆಗ್ತಿರತ್ತೆ. 1 ಸೆಕೆಂಡ್, 1 ಕ್ಷಣದಷ್ಟು ಕಾಲ ಮನಸ್ಸು ಶಾಂತವಾಗಿ ಕೃಷ್ಣ ಅಲ್ಲಿಗೇನಾದರೂ ಬಂದುಬಿಟ್ಟ ಅಂತಂದ್ರೆ ಆ ಇಡೀ ಧ್ಯಾನ ಎಂಥ ಆನಂದವನ್ನು ಕೊಡುತ್ತೆ ಅಂತಂದ್ರೆ, ಧ್ಯಾನ ಮಾಡಿ ಅದನ್ನು ಅನುಭವಿಸೋದನ್ನು ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಈ ಥರದೊಂದು ವಾತಾವರಣ. ಆದರೆ ಸತ್ಸಂಗ ಅದನ್ನು ಬಹಳ ಬೇಗ ಒದಗಿಸಿಕೊಟ್ಬಿಡುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಇವತ್ತು ಬೇರೆ ಅತ್ಯಂತ ಸುಂದರವಾದ ಪರ್ವ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಹುಟ್ಟಿದ ದಿನವನ್ನು ಇವತ್ತು ನೆನಪಿಸ್ಕೊಳ್ತಾ ಕೃಷ್ಣನ ಗುಣಗಾನ ಮಾಡೋದು. ನಾನು ಬೆಳಿಗ್ಗೆ TV ನೋಡ್ತಾ ಕೂತಿದ್ದೆ, ಒಂದು ಫಿಲ್ಮ್ ಬರ್ತಿತ್ತು, ನಂಗೆ ಸಿಕ್ಕ ಒಂದು 5-10 ನಿಮಿಷದಲ್ಲಿ ನೋಡ್ತಾ ಇದ್ದೆ. ಅನ್ನಮಯ್ಯ ಅಂತ ಫಿಲ್ಮು. ವೆಂಕಟರಮಣನ ಪರಮ ಭಕ್ತ, ಶ್ರೀನಿವಾಸನ ಪರಮ ಭಕ್ತ. ಆ ಅನ್ನಮಯ್ಯ ಫಿಲ್ಮ್ನಲ್ಲಿ ಮಧ್ಯದಲ್ಲಿ ಒಂದು ಕಡೆ ಶ್ರೀನಿವಾಸನಿಗೆ ಅಭಿಷೇಕ ಮಾಡೋದು, ನೀರಿನಿಂದ ಅಭಿಷೇಕ ಆಗುತ್ತೆ, ಹಾಲಿನಿಂದ ಆಗುತ್ತೆ. ಈ ಅಭಿಷೇಕವನ್ನು ನೋಡ್ತಿರ್ಬೇಕಾದ್ರೆ ನಾನು ಒಂದು ಕ್ಷಣ ನನ್ನ ಜೊತೆ ಇರೋರ ಮುಂದೆ ಉದ್ಗರಿಸಿದೆ, ವಾಹ್, ಮೂರ್ತಿ ಪೂಜೆ ಒಂದು ಇಲ್ಲದೆ ಹೋಗಿದ್ದಿದ್ರೆ ನಾವು ಎಷ್ಟು ಅನಾಥರಾಗಿರ್ತಿದ್ವಲ್ಲ ಅಂತ. ಯೋಚನೆ ಮಾಡಿ, ಒಂದು ಮೂರ್ತಿ ಪೂಜೆ ಮಾಡುವಂತ ಅನೇಕರು ಮೂರ್ತಿ ಪೂಜೆಯೇ ದೌರ್ಭಾಗ್ಯ ಅಂತ ತಿಳ್ಕೊಳ್ತಾರೆ ಹಿಂದೂ ಧರ್ಮದ್ದು. ಆದ್ರೆ ಗೊತ್ತಿರಲಿ, ಮೂರ್ತಿ ಪೂಜೆ ಒಂದು ಇಲ್ಲದೆ ಹೋಗಿದ್ದಿದ್ರೆ ಎಷ್ಟು ಅನಾಥರಾಗಿರ್ತಿದ್ವಿ ನಾವು ಅಂತ. ಇವತ್ತು ಕೃಷ್ಣನ ಎದುರಿಗೆ ನಿಂತು ಕೃಷ್ಣನಿಗೆ ನಮಸ್ಕಾರ ಮಾಡುವಾಗ, ಕೃಷ್ಣನನ್ನು ತೊಟ್ಲಲ್ಲಿ ಹಾಕಿ ತೂಗಬೇಕಾದಾಗ, ಇವತ್ತು ಕೃಷ್ಣ ಹುಟ್ಟಿದ್ದಾನೆ ಅಂತ ಭಾವಿಸಿಕೊಂಡು ಮನೆಯ ಅಲಂಕಾರವನ್ನ ಅತ್ಯಂತ ಸುಂದರವಾಗಿ ರೂಪಿಸಿಕೊಳ್ಬೇಕಾದಾಗ ನಮ್ಮ ಮನಸ್ಸು ಎಷ್ಟೊತ್ತು ಆ ದಿಕ್ಕಿನಲ್ಲಿ ನೆನೆಯಲಿಕ್ಕೆ ಒಂದು ಸುಂದರವಾದ ಮೂರ್ತಿ ವ್ಯವಸ್ಥೆ ಮಾಡಿಕೊಡುತ್ತೆ ಅಂತ. ಏನ್ ಚೆನ್ನಾಗಿದೆ. ನಾವು ಭಾರತೀಯವಾದ್ದನ್ನ, ಪರಂಪರೆಯಿಂದ ಬಂದದ್ದನ್ನ, ಸಂಸ್ಕೃತಿಯಿಂದ ಬಂದಿದ್ದನ್ನ ಸಲೀಸಾಗಿ ಧಿಕ್ಕರಿಸ್ಬಿಡ್ತೀವಿ. ನಮ್ಗೊಂದೊಂದು ಸುಲಭದ ಸಂಗತಿ ಅಂತ. ಆದ್ರೆ ಯಾವತ್ತಾದ್ರೂ ಒಮ್ಮೆ ಆಲೋಚನೆ ಮಾಡಿ ನೋಡಿ, ಆ ಒಂದೇ ಒಂದು ಮೂರ್ತಿ ನಮ್ಗೆ ಎಷ್ಟು ಶಕ್ತಿ ತುಂಬಿದೆ ಅಂತ. ಈಗ ನಾನು ಸುಮ್ಮನೆ ಆ ಗುಹೆ ಒಳಗೆ ಹೊಕ್ಕಿ ಬರಬೇಕಾದ್ರೆ ಆ ಗುಹೆಯ ಸುತ್ತಲೂ ಒಂದಷ್ಟು ಕೆತ್ತನೆಗಳಿವೆ. ನಂಗೆ ನೋಡಿದ ತಕ್ಷಣ ಇದು ಪೂತನಾ ಸಂಹಾರ ಅನ್ನಿಸ್ತು. ಒಂದು ಕ್ಷಣದ ಕಾಲ ಪೂತನಿ ಕಣ್ಮುಂದೆ ಬಂದು ಹೋದ್ಲು. ಅವಳ ಹಾಲನ್ನ ತಾನು ತನ್ನ ಬಾಯಿಯಿಂದ ಸೆಳೆಕೊಂಡಂತ ಕೃಷ್ಣ ಅವಳ ಪ್ರಾಣಾಪಹರಣ ಮಾಡಿಕೊಂಡು ಅವಳಿಗೆ ಮೋಕ್ಷ ಕರುಣಿಸಿದ. ಕೃಷ್ಣನ ಕೈಯಿಂದ ಹತ್ಯೆಗೊಳ್ಳೋದು ಅತ್ಯಂತ ಶ್ರೇಷ್ಠ ಭಾಗ್ಯವೇ. ಅಂಥದ್ದೊಂದು ಮೋಕ್ಷವನ್ನ ಕರುಣಿಸಿದ ಇಡೀ ಚಿತ್ರಣ ಒಂದು ಚಿತ್ರದ ಮೂಲಕ ನೆನಪಿಗೆ ಬರುತ್ತೆ ಅಂದ್ರೆ
ಮೂರ್ತಿ ಪೂಜೆ ಬೇಡ ಅಂತದ್ದು ಯಾರು ಹೇಳಿದ್ರು ನನಗಂತೂ ಅರ್ಥ ಆಗಲ್ಲ. ಅದು ಯಾಕೆ ನಾವು ಇದನ್ನು ವಿರೋಧಿಸ್ಕೊಂಡು ಕೂತ್ಕೋತೀವೋ, ಯಾಕೆ ಇದನ್ನ ಪಶ್ಚಿಮದ ಆಗ್ರಹಕ್ಕೆ ಒಳಗಾಗಿ ನಮ್ಮತನವನ್ನ ಮರಿತೀವೋ ಗೊತ್ತಿಲ್ಲ. ಮಿತ್ರರೇ, ಕೃಷ್ಣ ಇವತ್ತು ನಮಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಬೇಕಾದಂಥ ವ್ಯಕ್ತಿ. ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಭಾರತದಲ್ಲಿ, ಕರ್ನಾಟಕದಲ್ಲಿ ಅಥವಾ ನಮ್ಮೂರಿನಲ್ಲಿ ಕೃಷ್ಣನ ಬಗ್ಗೆ ಬೇಕಾದಷ್ಟು ಚರ್ಚೆ ನಡೀಬಹುದು, ಬೇಕಾದಷ್ಟು ವಿರೋಧ ಬರ್ಬೋದು. ನಾನು ಇದನ್ನು ಹೇಳಬೇಕಾದ್ರೆ ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ. ಕರ್ನಾಟಕದಲ್ಲಿ ತನ್ನನ್ನು ತಾನು ಬುದ್ಧಿಜೀವಿ ಅಂತ ಕರೆಸ್ಕೊಂಡಂತ ಒಬ್ಬ ವ್ಯಕ್ತಿ ರಾಮಕೃಷ್ಣರ ಬದುಕಿನ ಬಗ್ಗೆ ತುಂಬಾ ದೊಡ್ಡ ಪ್ರಶ್ನೆಗಳನ್ನು ಎತ್ತಿದ. ನಾವು ಕೇಳಿದ್ವಿ, ಕೆಲವೊಂದ್ಸಲ ಕೋಪಿಸ್ಕೊಂಡ್ವಿ. ಕೆಲವರು ಎಷ್ಟು ಕೋಪಿಸ್ಕೊಂಡ್ರು ಅಂತಂದ್ರೆ, ನನಗೆ ಆಗೆಲ್ಲ ದಿನಕ್ಕೆ 8-10 ಕಾಲುಗಳು ಬಂದು ಹಿರಿಯರಾದವ್ರು ಬೈತಿದ್ರು. ಅವನಿಗೆ ಬೈಬೇಕಾಗಿದ್ದೇನೆಲ್ಲ ನಂಗೆ ಬೈತಿದ್ರು. ನಾನು ತುಂಬ ಹೊತ್ತು ಕೇಳಿಸ್ಕೊಂಡು ಕೂತಿರ್ತಿದ್ದೆ. ಯೋಚನೆ ಮಾಡಿ ಹೆಂಗಿದೆ. ನನಗೊಂದು ಪ್ರಶ್ನೆ ಆತ ಕೇಳಿದ್ದೆ, ನಾನು ತುಂಬ ಕಡೆ ಅವನಿಗೇನು ಉತ್ತರ ಕೊಟ್ಟೆ ಅಂತ ಹೇಳ್ತೀನಿ. ನಾವು ಹೆಂಗಾಗಿದ್ದೀವಿ ಅಂತಂದ್ರೆ, ಅನೇಕ ಬಾರಿ ಸೈಲೆಂಟ್ ಆಗಿರೋದೆ. ಯಾಕೆ ಮಧ್ವಾಚಾರ್ಯರು, ಆಚಾರ್ಯರು ಅದಕ್ಕೆಲ್ಲ ಉತ್ತರವನ್ನ ಕೊಡ್ಲಿಕ್ಕೋಸ್ಕರ ಒಂದು ಇಡೀ ಜೀವನದಲ್ಲಿ ಅನೇಕ ಕಾಲಘಟ್ಟವನ್ನ ಕೊಡಬೇಕಾಗಿ ಬಂತು ಅಂದ್ರೆ ಇದೇ ಕಾರಣಕ್ಕೆ. ಸಮಾಜದ ದಿಕ್ಕನ್ನು ತಪ್ಪಿಸುವಂತ ಅನೇಕ ಜನರು. ಒಂದು ಪ್ರಶ್ನೆ ಆ ಮನುಷ್ಯ ಎತ್ತಿದ್ದ, ರಾಮ ಮತ್ತು ಕೃಷ್ಣರು ಅಪ್ಪನಿಗೆ ಹುಟ್ಟಿದವರಲ್ಲ ಅಂತ. ಈ ಪ್ರಶ್ನೆ ತುಂಬಾ ದೊಡ್ಡ ಚರ್ಚೆಗೆ ಬಂತು. ನಾನು ಕೇಳಿದೆ, ಯಾಕೆ ಅಂತಂದ್ರೆ ಇವ್ರು ಹುಟ್ಟಿನ ದಾಖಲೆಗಳಿಲ್ಲ ಅಂತ ಆತ ಹೇಳಿದ್ದು. ರಾಮ ಹುಟ್ಟಿದ್ದು ಒಂದು ಯಜ್ಞಕ್ಕೆ, ಪುತ್ರ ಕಾಮೇಷ್ಟಿಯ ನಂತರ ಹುಟ್ಟಿದ್ದು. ಕೃಷ್ಣ ಹುಟ್ಟಿದ್ದು ಜೈಲಿನೊಳಗೆ. ಹೀಗಾಗಿ ಹುಟ್ಟಿನ ದಾಖಲೆಗಳಿಲ್ಲದೆ ಇರೋದ್ರಿಂದ ತಂದೆಗೆ ಹುಟ್ಟಿದವರಲ್ಲ ಇವರು ಅಂತ ನಾನು ಹೇಳಿದೆ. ಬಹಳ ಸಂತೋಷ, ಚರ್ಚೆ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಾಗ ಅವ್ರು ಅನ್ಕೊಂಡ್ರು ಯಾವುದೋ ಶ್ಲೋಕಗಳನ್ನು ಉಲ್ಲೇಖ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ ಅಂತ. ಶ್ಲೋಕಗಳ ಉಲ್ಲೇಖ ಯಾರ ಜೊತೆ ಆಗಬೇಕು ಅಂದ್ರೆ ಸಮಚಿಂತಕರ ಜೊತೆ ಆಗಬೇಕು, ಅಸಮರ ಜೊತೆ ಅಲ್ಲ. ನಾನು ಸುಮ್ಮನೆ ಕೇಳಿದೆ, ಮದುವೆ ಆಗಿ 2 ವರ್ಷ ಆದರೂ ಮಕ್ಕಳಾಗದೆ ಹೋದ್ರೆ ಏನ್ ಮಾಡ್ತಾರೆ ಗಂಡ ಹೆಂಡತಿ ಅಂತ. ಒಂದು ಡಾಕ್ಟರ್ ಹತ್ರ ಹೋಗ್ತಾರೆ ಅಂತ. ಡಾಕ್ಟರ್ ಏನ್ ಮಾಡ್ತಾರೆ ಅದಕ್ಕೆ? ಡಾಕ್ಟರ್ ಔಷಧಿ ಕೊಡ್ತಾರೆ, ಔಷಧಿ ಕೊಟ್ಟ ನಂತರ ಮಕ್ಕಳಾಗ್ತಾರೆ ಎಂದ ಆತ. ನಾನಂದೆ, ಡಾಕ್ಟರ್ ಔಷಧಿಯಿಂದ ಮಕ್ಕಳಾಗೋದಾದ್ರೆ ಮಗು ಹುಟ್ಟಿದ್ದು ಅಪ್ಪನಿಗೇನೋ ಡಾಕ್ಟರ್ಗೇನೋ, ಏನು ಉತ್ತರ ಕೊಡ್ತೀರಾ ಅಂತ ಕೇಳಿದೆ. ಅವನಿಗೆ ಎಂತ ಗಾಬರಿ ಆಯ್ತು ಅಂದ್ರೆ, ಹಿಂಗೆಲ್ಲ ಮಾತನಾಡಬಾರದು, ನೀವು ವಿತ್ತಂಡವಾದ ಅಂತಂದ. ನಾನು ಹೇಳಿದೆ, ನನ್ನದೇ ವಿತ್ತಂಡವಾದ ಆಗಿರ್ಬೋದಾದ್ರೆ ನಿನ್ನ ವಾದವನ್ನು ಏನಂತ ಕರಿಬೇಕು ದೇವರೇ ಬಲ್ಲ ಅಂತ, ಮುಂದೆ ಮಾತಿಲ್ಲ ಅಂತ. ಸಮಾಜದಲ್ಲಿ ಈ ತರದ ಚಿಂತಕರು ಎಷ್ಟು ಬೆಳೆದು ಬಿಟ್ಟಿದ್ದಾರೆ ಅಂತಂದ್ರೆ, ನನ್ನ ದೇಶದಲ್ಲಿ ಕೃಷ್ಣನ ಬಗ್ಗೆ ಚರ್ಚೆ ನಡೆಯುತ್ತೆ, ನನ್ನ ದೇಶದಲ್ಲಿ ರಾಮನ ಅಸ್ತಿತ್ವದ ಬಗ್ಗೆ ಚರ್ಚೆ ನಡೆಯುತ್ತೆ. ತಮಿಳುನಾಡಿನಲ್ಲಿ ಸಿಎಂ ಆಗಿದ್ದಂತ ಒಬ್ಬ ವ್ಯಕ್ತಿ ರಾಮನ ಅಸ್ತಿತ್ವದ ಬಗ್ಗೆ ಮಾತನಾಡಬೇಕಾದ್ರೆ, ನಿಮ್ಮ ರಾಮ ಸೇತು ಕಟ್ಟಿದ ಅಂತೀರಾ, ರಾಮ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪದವಿ ಪಡ್ಕೊಂಡಿದ್ದ, ಡಿಗ್ರಿ ಪಡ್ಕೊಂಡಿದ್ದ ಹೇಳಿ ಅಂತ ಎಷ್ಟು ಸಲೀಸಾಗಿ ಮಾತನಾಡಬಹುದು ಈ ದೇಶದಲ್ಲಿ. ನಾನು ಕಳೆದ ಸುಮಾರು 2-3 ವರ್ಷಗಳ ಹಿಂದೆ IIT ಬ್ಯಾಂಗ್ಳೂರ್ನಲ್ಲಿ, IIM ಬ್ಯಾಂಗ್ಳೂರ್ನಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಕೂಲು, ಆ ಸ್ಕೂಲ್ನಲ್ಲಿ ಒಂದು ಸೆಮಿನಾರ್ ಆದಾಗ ಸುಮ್ಮನೆ ಕೇಳ್ತಾ ಕೂತಿದ್ದೆ. ಆ ಸೆಮಿನಾರ್ನಲ್ಲಿ ಒಂದು ಸುಂದರವಾದ ಮಾತು ಬಂತು ಕೃಷ್ಣನ ಕುರಿತಂತೆ. ಅಮೆರಿಕಾದ ಒಂದು ಯೂನಿವರ್ಸಿಟಿಯಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಭಗವದ್ಗೀತೆಯನ್ನ ಟೆಕ್ಸ್ಟ್ ಬುಕ್ ಆಗಿಟ್ಟಿದ್ದಾರೆ ಅಂತ. ನನಗೆ ಬಹಳ ವಿಚಿತ್ರ ಅನ್ನಿಸ್ತು. ನಮ್ಮಲ್ಲಿ ಅನೇಕರಿಗೆ ಸಂತೋಷ ಆಗುತ್ತೆ, ಕೆಲವರು ಚಪ್ಪಾಳೆ ಹೊಡಿತಾರೆ, ಖುಷಿ ಪಡ್ತಾರೆ. ಆದ್ರೆ ನಂಗೊಂದು ಡೌಟ್ ಬಂತು, ಆತ ಒಂದೋ ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ಸುಮ್ಮನೆ ನಮ್ಮನ್ನು ಮೆಚ್ಚಿಸ್ಲಿಕ್ಕೆ ಮಾಡಿದ್ದಿರಬಹುದು ಅಂತ. ನಾನು ಕೇಳಿದೆ, ಕೃಷ್ಣನ ಭಗವದ್ಗೀತೆಗೂ ಮ್ಯಾನೇಜ್ಮೆಂಟಿಗೂ ಏನ್ ಸಂಬಂಧ ಇದೆ ಅಂತ. ಅವ್ರು ಹೇಳಿದ್ರು, ಏನ್ ಸಂಬಂಧ ಇಲ್ಲ. ನಾನು ಹೇಳಿದೆ, ಸಂಬಂಧ ಯಾವುದಕ್ಕೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೃಷ್ಣ ಆಂತರಿಕವಾಗಿ ಬೆಳೆಯೋದ್ರ ಕುರಿತಂತೆ ಅಷ್ಟೆಲ್ಲ ಮಾತನಾಡ್ತಾನೆ, ಅಷ್ಟೆಲ್ಲ ಯೋಗಗಳ ಮೂಲಕ ಅಷ್ಟೆಲ್ಲ ಚಿಂತನೆಗಳನ್ನು ಕೊಟ್ಟು ಅವನು ಅಷ್ಟೆಲ್ಲ ಬುದ್ಧಿವಂತಿಕೆಯನ್ನ ಇವನ ತಲೆಗೆ ತುಂಬುವಂತ ಪ್ರಯತ್ನವನ್ನು ಅಷ್ಟೆಲ್ಲ ಮಾಡಿದ್ದು ಅವನು ಯಾವುದೋ ಒಂದು ಕಂಪನಿಯನ್ನು ಕಟ್ಟಲಿಕ್ಕಲ್ಲ, ಇವನನ್ನು ಗಟ್ಟಿಯಾಗಿ ಶತ್ರುಗಳ ಎದುರಿಗೆ ನಿಲ್ಲಿಸ್ಲಿಕ್ಕೆ ಅಂತ ಸಹಜವಾಗಿ ಹೇಳಿದೆ. ಅವರಂದ್ರು, ನೀವು ಭಾರತೀಯರದ್ದು ಇದೇ ಸಮಸ್ಯೆ, ನೀವು ಒಳಗಿನ ಹೂರಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತಂದ. ನಾನು ಕೇಳಿದೆ, ಏನು ಹೂರಣ ಅದ್ರದ್ದು? ಅವನಂದ, ಯೋಚನೆ ಮಾಡಿ, ಇಡೀ ಮ್ಯಾನೇಜ್ಮೆಂಟ್ ಕೋರ್ಸಿನ ಪ್ರಿನ್ಸಿಪಲ್ ಏನು ಅಂತಂದ್ರೆ, ಹಾಳಾಗಿ ಕೆಲಸ ಮಾಡ್ಲಿಕ್ಕೆ ಬರದೇ ಇರುವಂತ ಒಂದು ಕಂಪನಿಯನ್ನ ಸಮರ್ಥವಾಗಿ ಕಟ್ಟಿ ನಿಲ್ಲಿಸುವುದು ಮ್ಯಾನೇಜ್ಮೆಂಟ್ ಕೋರ್ಸಿನ ಪ್ರಿನ್ಸಿಪಲ್ ಅಂತ. ನಾನು ಹೇಳಿದೆ, ಫೈನ್. ಅವರಂದ್ರು, ಒಂದು ಒಳ್ಳೆಯ ಕಂಪನಿ, ಚೆನ್ನಾಗಿ ಕೆಲಸ ಮಾಡ್ತಿದ್ದ ಅರ್ಜುನ ಅನ್ನುವಂಥ ಕಂಪನಿ ಇನ್ನೇನು ಯುದ್ಧ ಶುರುವಾಗೋ ಹೊತ್ತಿನಲ್ಲಿ ನನ್ನ ಹತ್ರ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಗಾಂಡೀವ ಕೆಳಗೆ ಬಿಸಾಕ್ತು ಅಂತ. ಅರ್ಜುನನನ್ನ ವ್ಯಕ್ತಿಯಾಗಿ ತಗೊಳ್ಳಿಲ್ಲ, ಒಂದು ಕಂಪನಿಯಾಗಿ ತಗೊಂಡ್ರು. ನಾನು ಹೇಳಿದೆ, ಫೈನ್, ಮುಂದೇನು? ಅವರಂದ್ರು, ಕೃಷ್ಣನನ್ನ ಮ್ಯಾನೇಜ್ಮೆಂಟ್ ಗುರುವಾಗಿ ಯೋಚನೆ ಮಾಡಿ ನೋಡಿ. ಒಬ್ಬ ಮ್ಯಾನೇಜ್ಮೆಂಟ್ ಗುರು 18 ಅಧ್ಯಾಯಗಳ ಬೋಧನೆಯ ನಂತರ ಅರ್ಜುನನ್ನ ಹೇಗೆ ನಿಲ್ಲಿಸಿದ ಅಂತಂದ್ರೆ, ಅರ್ಜುನ ಕುರುಕ್ಷೇತ್ರ ಯುದ್ಧವನ್ನ ಗೆದ್ದು ಧರ್ಮ ಸ್ಥಾಪನೆ ಮಾಡಿದ. ನಾವು ಈ 18 ಅಧ್ಯಾಯಗಳಲ್ಲಿ ಬೋಧಿಸಿರುವುದರಲ್ಲಿ ನಮಗೆ ಬೇಕಾಗಿರುವುದೆಲ್ಲವನ್ನು ಆಯ್ದುಕೊಂಡು ನಮ್ಮ ಹುಡುಗರಿಗೆ ಬೋಧಿಸುವಂತ ಪ್ರಯತ್ನ ಮಾಡ್ತೀವಿ ಅಂತಂದಾಗ ನನಗನ್ನಿಸ್ತು, ವಾ, ಕೃಷ್ಣ ಯುಗಾಚಾರ್ಯ, ಕೃಷ್ಣ ಜಗದ ಆಚಾರ್ಯ ಅಂತ ಕರೆದಿದ್ದೇ ಈ ಕಾರಣಕ್ಕೋಸ್ಕರ ಅಂತ.
ಆತ ಯಾವುದೋ ಒಂದು ಕಾಲಕ್ಕೆ ಸೀಮಿತನಾದವನಲ್ಲ. ಪ್ರತಿಯೊಂದು ಕಾಲಕ್ಕೂ ಯಾರ್ಯಾರು ಯಾವ್ಯಾವ ದಿಕ್ಕಿನಿಂದ ನೋಡ್ಲಿಕ್ಕೆ ಇಚ್ಛೆ ಪಡ್ತಾರೋ ಹಂಗೆ ಕಾಣಿಸ್ಕೊಳ್ತಾನೆ ಅಂತ. ನಾವು ಅವನನ್ನ ಆಧ್ಯಾತ್ಮದ ಗುರುವಾಗಿ ನೋಡ್ಲಿಕ್ಕೆ ಇಚ್ಛೆ ಪಟ್ರೆ ಆಧ್ಯಾತ್ಮದ ಗುರುವಾಗಿ ಕಾಣ್ತಾನೆ. ಅಮೆರಿಕನ್ರು ಅವನನ್ನ ಮ್ಯಾನೇಜ್ಮೆಂಟ್ ಗುರುವಾಗಿ ನೋಡ್ಲಿಕ್ಕೆ ಇಚ್ಛೆ ಪಟ್ರೆ ಮ್ಯಾನೇಜ್ಮೆಂಟ್ ಗುರುವಾಗಿ ನೋಡ್ತಾನೆ. ಯಾಕೆ ಅಂತಂದ್ರೆ ಕೃಷ್ಣನೇ ಹೇಳ್ಕೊಂಡಿದ್ದಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಯಾರ್ಯಾರು ಯಾವ್ಯಾವ ದಿಕ್ಕಿನಲ್ಲಿ ಬರ್ತಾರೋ ನಾನು ಅವ್ರಿಗೆ ಆ ದಿಕ್ಕಿನಲ್ಲೇ ದರ್ಶನ ಕೊಡ್ತೀನಿ. ಅವ್ರು ಏನನ್ನು ಬಯಸ್ತಾರೋ ಅದನ್ನು ನನ್ನಲ್ಲಿ ನೋಡಬಹುದು ಅಂತ. ಕೃಷ್ಣನಲ್ಲಿ ಏನನ್ನ ಬಯಸ್ತೇವೋ ಅದನ್ನು ನೋಡ್ಲಿಕ್ಕೆ ಸಾಧ್ಯ. ನಾನು ಇತ್ತೀಚೆಗೆ ಒಂದು ಉಪನ್ಯಾಸವನ್ನು ಕೇಳ್ತಾ, ಅಫ್ಕೋರ್ಸ್ ಇದು ಎಲ್ರಿಗೂ ಗೊತ್ತಿರುವಂತ ಸಂಗತಿಯೇ, ಆದರೆ ಎಷ್ಟು ಚೆನ್ನಾಗಿದೆ. ಕೃಷ್ಣ ತನ್ನ ಭಕ್ತರನ್ನ ಎಷ್ಟು ಪ್ರೀತಿಸಿದ ಅಂತಂದ್ರೆ, ಆ ಭಕ್ತರು ಬಯಸಿದ್ದನ್ನ ಮಾಡ್ಲಿಕ್ಕೋಸ್ಕರ ತಾನು ಹಾಕಿಕೊಂಡ ಚೌಕಟ್ಟನ್ನು ಮೀರಬಲ್ಲಂತ ದೇವರಾಗಿದ್ದ ಅಂತ. ಯೋಚನೆ ಮಾಡಿ, ಕುರುಕ್ಷೇತ್ರ ಯುದ್ಧಕ್ಕೆ ಅರ್ಜುನನ ಸಾರಥಿಯಾಗಿದ್ದ ಕೃಷ್ಣ ಒಂದು ಸಂಕಲ್ಪ ಮಾಡಿದ್ದ, ನಾನು ಶಸ್ತ್ರವನ್ನು ಎತ್ತೋದಿಲ್ಲ ಅಂತ. ಭೀಷ್ಮನನ್ನ ಪದೇ ಪದೇ ದುರ್ಯೋಧನ ಬಂದು ಮೂದಲಿಸ್ತಿದ್ದ. ನಿನ್ನ ಎದುರಿಗಿರೋರೆಲ್ಲ ನೀನು ಆಡಿಸಿದ ಮಕ್ಕಳು ಅನ್ನೋ ಕಾರಣಕ್ಕೋಸ್ಕರ, ನಿನ್ನ ಮೊಮ್ಮಕ್ಕಳು ಅನ್ನೋ ಕಾರಣಕ್ಕೋಸ್ಕರ ನೀನು ಅವ್ರ ವಿರುದ್ಧ ಶಸ್ತ್ರ ಎತ್ತೋದು ನಂಗೆ ಅನುಮಾನ ಇದೆ, ಯುದ್ಧ ಸರಿಯಾಗಿ ಮಾಡ್ತೀಯೋ ಇಲ್ವೋ ಅಂತ ಪದೇ ಪದೇ ಮೂದಲಿಸ್ತಿದ್ದ. ಭೀಷ್ಮ ಒಂದು ಸಂಕಲ್ಪ ಮಾಡಿ ಹೇಳಿದ್ನಂತೆ, ನಾನು ಯುದ್ಧ ಹೇಗೆ ಮಾಡ್ತೀನಿ ಅಂದ್ರೆ, ಶಸ್ತ್ರ ಎತ್ತೋದಿಲ್ಲ ಎಂದಂತ ಕೃಷ್ಣ ಕೂಡ ನನ್ನ ಎದುರಿಗೆ ಚಕ್ರ ಹಿಡಿದು ನಿಲ್ಲೋಂಗ್ ನಾನು ಮಾಡೇ ಮಾಡ್ತೀನಿ, ಆ ಥರ ಯುದ್ಧ ಮಾಡ್ತೀನಿ ನೋಡು ಅಂತ. ಹಾಗೆ ಆಯ್ತು. ಅವನು ಯಾವ ಪರಿ ಆಕ್ರಮಣ ನಡೀತು ಅಂದ್ರೆ, ಪಾಂಡವರನ್ನ ಬಿಟ್ಟು ಪಾಂಡವರ ಸೇನೆಯನ್ನ ಧ್ವಂಸ ಮಾಡ್ಲಿಕ್ಕೆ ಶುರು ಮಾಡ್ದ. ದಿನಕ್ಕೆ 10,000 ಲೆಕ್ಕದಲ್ಲಿ ಧ್ವಂಸ ಆಗ್ತಿತ್ತಂತೆ ಪಾಂಡವರ ಸೇನೆ. ಕೆಲವು ದಿನಗಳ ಕಳೆದ ನಂತರ ಕೃಷ್ಣ ನೋಡಿ 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 ಬೇಸತ್ತು ಅರ್ಜುನನಿಗೆ ಹೇಳ್ದ, ಅರ್ಜುನ, ನಿಜವಾದ ಯುದ್ಧ ನೀನ್ ಮಾಡ್ತಾ ಇಲ್ಲ, ನಿನ್ನಿಂದ ಇದು ಸಾಧ್ಯ ಆಗಲ್ಲ ಅಂದ್ರೆ ನನ್ನ ಸಂಕಲ್ಪವನ್ನು ಮುರಿದು, ಪ್ರತಿಜ್ಞೆಯನ್ನು ಮುರಿದು ನಾನೇ ಚಕ್ರವನ್ನು ಎತ್ತುತ್ತೀನಿ ಅಂತ ನಿಶ್ಚಯ ಮಾಡ್ಕೊಂಡಿದ್ದಾಗ ಸರಿಯಾಗಿ ಒಂದು ಬಾಣ ಬಂದು ಕೃಷ್ಣನಿಗೆ ನಾಟಿತು. ಭೀಷ್ಮ ಬಿಟ್ಟಿದ್ದು. ವಾಸ್ತವವಾಗಿ ಸಾರಥಿಗಳಿಗೆ ಹೊಡೆಯೋ ಪದ್ಧತಿ ಇರಲಿಲ್ಲ, ಆದರೆ ಒಂದು ಬಾಣ ಬಿದ್ದಿದ ತಕ್ಷಣ ಅಷ್ಟೇ ಸಾಕಿತ್ತು ಕೃಷ್ಣನಿಗೆ. ಆ ಬಾಣವನ್ನು ಕಿತ್ತು ಬಿಸಿಟ್ಟು ಚಕ್ರವನ್ನು ತೆಗೆದುಕೊಂಡು ಹೋಗಿ ನಿಂತು ಬಿಟ್ಟ ಭೀಷ್ಮನ ಎದುರಿಗೆ. ಭೀಷ್ಮ ಏನ್ ಮಾಡಿದ್ನಂತೆ ಗೊತ್ತಾ? ತನ್ನ ಧನುಸ್ಸನ್ನ ಕೆಳಗಿಟ್ಟು ಕೃಷ್ಣನ ಎದುರಿಗೆ ನಮಸ್ಕಾರ ಮಾಡಿ, ಅಪ್ಪ ಎಂಥ ದರ್ಶನ ಕೊಟ್ಟೆಪ್ಪ ಅಂದ ತಕ್ಷಣ ಅವನ ಆ ಚಕ್ರವನ್ನು ವಾಪಸ್ ತೆಗೆದಿಟ್ಟು, ಬಾ ಮತ್ತೆ ಯುದ್ಧ ಮಾಡೋಣ ಅಂತ ಶುರು ಮಾಡ್ಕೊಂಡಂತೆ. ಯಾಕೆ ಅಂತಂದ್ರೆ, ಭಕ್ತ ಬಯಸಿದ್ನಲ್ಲ, ನೀನು ಚಕ್ರಧಾರಿಯಾಗಿರೋದನ್ನ ರಣಭೂಮಿಯಲ್ಲಿ ನೋಡಬೇಕು ನನ್ನ ಇಷ್ಟ. ಭಕ್ತ ಏನನ್ನ ಬಯಸಿದ್ನೋ, ಯಾವ ಮಾರ್ಗದಲ್ಲಿ ಬರಬೇಕು, ಯಾವ ಮಾರ್ಗದಲ್ಲಿ ಕಾಣಬೇಕು ಅಂತ ಬಯಸಿದ್ನೋ, ಆ ಮಾರ್ಗದಲ್ಲಿ ದರ್ಶನ ಕೊಡಬಲ್ಲಂತ ಗುರುವಾಗಿದ್ದವನು ಕೃಷ್ಣ ಆಗಿದ್ದರಿಂದ ಅವನಿಗೊಂದು ಶ್ರೇಷ್ಠ ದರ್ಶನವನ್ನ ಕೃಷ್ಣ ಕೊಟ್ಟ ಅಂತ. ಬಹಳ ಸರಳ. ನಾವು ಯಾವ ದಿಕ್ಕಿನಲ್ಲಿ ನೋಡ್ತೀವೋ ಅದು ಕಾಣುತ್ತೆ. ಇದು ಬರೀ ಪೌರಾಣಿಕ ದೃಷ್ಟಿಯಿಂದ ಹೇಳ್ತಿಲ್ಲ ನಾನು. ಬಹಳ ಇತ್ತೀಚೆಗೆ ಕಳೆದ 150-200 ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆ, ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ನಡೆಯುವಂಥದ್ದು. ರಾಮಕೃಷ್ಣ ಪರಮಹಂಸರ ಭಕ್ತೆ ಒಬ್ಳು, ಆಕೆಯ ಹೆಸರೇ ಗೋಪಾಲೇರ್ಮ ಅಂತ, ಗೋಪಾಲನ ತಾಯಿ ಅಂತ ಕರೀತಿದ್ರು. ಬಾಲ ವಿಧವೆ ಆಕೆ ಪ್ರತಿನಿತ್ಯ ತಾನು ಬೆಣ್ಣೆ ಕಡಿಯುವಾಗ ಆಕೆ ಮನಸ್ಸಿಗೆ ಬರ್ತಿದ್ದಂತ ಭಾವನೆ, ಕೃಷ್ಣ ಬಾಲಕೃಷ್ಣ ಓಡಿ ಬರ್ತಾನೆ, ತಾನು ಕಡಿಯೋ ಬೆಣ್ಣೆ ನನ್ನ ಹತ್ರ ತಗೋತಾನೆ, ಅವನು ತಿಂತಾನೆ ಅಂತೆಲ್ಲ ಭಾವಿಸ್ತಾ ಇದ್ಲು. ಅಷ್ಟೇ ಅಲ್ಲ, ಅವನು ನನ್ನ ಜಡೆ ಎಳಿತಾನೆ, ತೊಂದರೆ ಕೊಡ್ತಾನೆ ಅಂತೆಲ್ಲ ಅನ್ಕೊಂಡು ಒಂದು ದಿನ ಆ ಬಾಲಕೃಷ್ಣ ಓಡಿ ಬಂದು ರಾಮಕೃಷ್ಣರೊಳಗೆ ಸೇರಿಬಿಟ್ಟ. ಇವಳು ಓಡಿ ಬಂದು ನೋಡ್ತಾಳೆ, ನನ್ನ ಬಾಲಕೃಷ್ಣನೇ ಈ ರಾಮಕೃಷ್ಣ ಅಂತ ಗೊತ್ತಾದ್ಮೇಲಿಂದ ರಾಮಕೃಷ್ಣರು ಭಕ್ತರಾದ್ಲು. ರಾಮಕೃಷ್ಣರು ಸುಮ್ಮನಿರ್ಲಿಲ್ಲ. ಒಂದಿನ ಏನ್ ಮಾಡಿದ್ರು, ನರೇಂದ್ರನ್ ಕರೆದ್ರು. ನರೇಂದ್ರ ಅಂದ್ರೆ ವಿವೇಕಾನಂದ, ಆಗಿನ್ನೂ ವಿವೇಕಾನಂದ್ರ ಆಗಿರ್ಲಿಲ್ಲ. ಅವರು ಬ್ರಹ್ಮ ಸಮಾಜಕ್ಕೆ ಹೋಗ್ತಾ ಇದ್ದಿದ್ರಿಂದ ಮೂರ್ತಿ ಪೂಜೆಯನ್ನು ಧಿಕ್ಕರಿಸ್ತಾ ಇದ್ರು ಸ್ವಾಮಿ ವಿವೇಕಾನಂದರು. ಎಷ್ಟು ಚೆನ್ನಾಗಿ ಸೈಂಟಿಫಿಕ್ ಆಗಿ ಧಿಕ್ಕರಿಸ್ತಾ ಇದ್ರು ಅಂತಂದ್ರೆ, ಎದುರಿಗೆ ಮೂರ್ತಿ ಪೂಜೆ ಮಾಡೋನು ಗಾಬರಿ ಆಗ್ಬಿಡ್ತಿದ್ದ. ಒಂದೊಂದ್ಸಲ ರಾಮಕೃಷ್ಣರಿಗೂ ಡೌಟ್ ಬಂದ್ಬಿಡ್ತಿತ್ತು, ನನ್ನ ಕಾಳಿ ನೋಡೋದು ನಿಜಾನೋ ಸುಳ್ಳು ಅಂತ, ಇವನು ಈ ಪರಿ ವಾದ ಮಂಡಿಸ್ತಾನಲ್ಲ ಅಂತ. ಒಂದಿನ ರಾಮಕೃಷ್ಣನ್ ಏನ್ ಮಾಡಿದ್ರು, ಗೋಪಾಲೇರ್ಮ ಬಂದಾಗ ನರೇಂದ್ರನ್ ಎದುರಿಗೆ ಕೂರಿಸಿದ್ರು, ಇವಳ ಜೊತೆ ವಾದ ಮಾಡು, ಇವಳು ಕೃಷ್ಣನನ್ನು ನೋಡ್ತಾ ಇರೋದು ನಿಜಾನೋ ಸುಳ್ಳು ಅಂತ ನೀನ್ ನನಗೆ ಹೇಳು ಅಂದ್ಲು. ಗೋಪಾಲೇರ್ಮ ಕೃಷ್ಣ ಬಂದಾಗ ಏನೇನು ಆಗುತ್ತೆ ಅನ್ನೋದನ್ನ ಒಂದೊಂದು ವರ್ಣನೆ ಮಾಡ್ತಾ ಇದ್ರೆ ವಿವೇಕಾನಂದರ ಕಂಗಳಲ್ಲಿ ಧಾರಾಕಾರವಾಗಿ ನೀರು ಸುರಿತು. ಯಾವ ನರೇಂದ್ರ ವೈಜ್ಞಾನಿಕವಾಗಿ ಎಲ್ಲವನ್ನು ಒಪ್ತಾನೆ ಅಥವಾ ಬಿಡ್ತಾನೆ ಅಂತ ಹೇಳ್ತಿದ್ನೋ, ಆ ನರೇಂದ್ರನ ಕಂಗಳಲ್ಲಿ ಧಾರಾಕಾರವಾಗಿ ನೀರು ಸುರಿದು ಆತ ಹೇಳಿದ್ದು ಕೊನೆ ಮಾತು ಏನಂತ ಗೊತ್ತೇನು? ಆ ತಾಯಿ ಕೇಳ್ತಾಳೆ ಗೋಪಾಲೇರ್ಮ, ನರೇಂದ್ರ
ನಾನು ನೋಡೋದೆಲ್ಲ ನಿಜವೋ ಸುಳ್ಳೋಪ್ಪ ಅಂತ ಕೇಳಿದ್ರೆ ನರೇಂದ್ರ ಹೇಳಿದ್ದಂತೆ, ಯಾವುದು ಸುಳ್ಳಲ್ಲಮ್ಮ, ನೀನ್ ನೋಡೋದು ಅಕ್ಷರಶಃ ಸತ್ಯ. ಆ ಬಾಲಕೃಷ್ಣ ನಿನ್ನ ಕಣ್ಣೆದುರಿಗೆ ಬರೋದು ಅಕ್ಷರಶಃ ನಿಜ ಅಂತ ಸ್ವಾಮಿ ವಿವೇಕಾನಂದರು ಸರ್ಟಿಫೈ ಮಾಡಿದ್ರು ಅಂತ. ವಿವೇಕಾನಂದರು ಸರ್ಟಿಫೈ ಮಾಡಿಬಿಟ್ರೆ ಭಾರಿ ದೊಡ್ಡದು ಅಂತ ಏನು ತಿಳ್ಕೊಳ್ಳುವಂತ ಅಗತ್ಯ ಇಲ್ಲ ಅಂತ ಅನ್ಕೊಳ್ಬಹುದು. ಆದ್ರೆ ಯಾಕೆ ವಿವೇಕಾನಂದರ ಸರ್ಟಿಫಿಕೇಟ್ ನಾನು ಅತ್ಯಂತ ಹೆಚ್ಚು, ಅತ್ಯಂತ ಮೌಲ್ಯಯುತವಾದ್ದು ಅಂತ ಭಾವಿಸ್ತೀನಿ ಅಂದ್ರೆ, ಅವರು ತುಂಬಾ ಭಾವುಕ ವ್ಯಕ್ತಿ ಆಗಿದ್ದವರಲ್ಲ. ಅವರು ಭಾವನೆಗಳಿಗೆ ಕರಗೋಗ್ಬಿಡ್ತಾರೆ, ಹೇಳಿದ್ದನ್ನೆಲ್ಲ ನಂಬಿಡ್ತಾರೆ ಅಂತಲ್ಲ. ಅದರಲ್ಲೂ ಬ್ರಹ್ಮ ಸಮಾಜಿ ಆಗಿದ್ದಾಗ್ಲಂತೂ ಕಠೋರವಾಗಿದ್ದಂಥ ವ್ಯಕ್ತಿ. ಈ ವ್ಯಕ್ತಿ ಗೋಪಾಲೇರ್ಮ ಕಂಡಿದ್ದ ಸತ್ಯದ ಕುರಿತಂತೆ ಹೇಳ್ತಾರೆ ಅಂತಂದ್ರೆ, ಕೃಷ್ಣ ಇವತ್ತಿಗೂ ಜೀವಂತವಾಗಿರಬಲ್ಲಂತ ದೇವರು ಅಂತ. ಇವತ್ತಿಗೂ ಯಾವ ದಿಕ್ಕಿನಿಂದ ನೋಡಬಲ್ಲೆವೋ, ಯಾವ ದಿಕ್ಕಿನಿಂದ ಬಯಸ್ತೇವೋ ಆ ದಿಕ್ಕಿನಿಂದ ದರ್ಶನ ಕೊಡಬಲ್ಲ ಅಂತ. ಹಿಂಗಾಗಿ ಆಚಾರ್ಯ ಅಂತ ಕರೀತಾರೆ. ಅವನು ನಿಂತು ಇವತ್ತಿಗೂ ಮಾರ್ಗದರ್ಶನ ಮಾಡ್ತಾನೆ. ಇವತ್ತಿಗೂ ನಾವು ತಪ್ಪುವಾಗ ಹಿಡಿದು ನಿಲ್ಲಿಸಬಲ್ಲ. ಇವತ್ತಿಗೂ ನಾವು ಯಾವುದಾದ್ರೂ ದಾರಿಗೆ ಹೋಗಬೇಕು ಅಂತಂದ್ರೆ ನಮ್ಮನ್ನು ಕರ್ಕೊಂಡು ಬಂದು ಸರಿ ದಾರಿಗೆ ಸೇರಿಸಬಲ್ಲ ಭಗವಂತ ಕೃಷ್ಣ ಅಂತಾನೆ. ಹೀಗಾಗಿ ಬಹುಶಃ ಜಗತ್ತಿನ ಕೋಟ್ಯಂತರ ಮಂದಿ ಕೃಷ್ಣನ ಭಕ್ತರು ಇವತ್ತು. ಜಗತ್ತಿನ 100 ದೇಶಗಳಲ್ಲಿ ಕೃಷ್ಣನ ಭಕ್ತರಿದ್ದಾರೆ. ಹೇಗಿದ್ದಾರೆ ಅಂತಂದ್ರೆ, ಅವ್ರಿಗೆ ಸರ್ವಸ್ವವೂ ಕೃಷ್ಣ. ನಾನು ಅನೇಕ ದೇವರ ಕಥನಗಳನ್ನು ನೋಡಿದ್ದೀನಿ. ರಾಮನನ್ನ ಓದ್ಕೊಂಡಿದ್ದೀವಿ, ಕೃಷ್ಣನನ್ನ ಓದ್ಕೊಂಡಿದ್ದೀವಿ. ಇವರೆಲ್ಲರನ್ನೂ ಓದ್ಕೊಂಡ ನಂತರ ಕೃಷ್ಣ ತುಂಬ ವಿಶಿಷ್ಟ ಅನ್ನಿಸ್ತಾನೆ. ನಂಗೆ ಗೊತ್ತಿಲ್ಲ, ಎಲ್ಲರೂ ಯೋಚನೆ ಮಾಡ್ತೀವೋ ಇಲ್ವೋ, ಯಾಕೆ ಕೃಷ್ಣ ವಿಶಿಷ್ಟ ಅನ್ನಿಸ್ತಾನೆ ಅಂದ್ರೆ, ಅವನು ಪುಟ್ಟ ಮಕ್ಕಳಿಗೆ ಪುಟ್ಟವನಾಗಿ ಕಾಣ್ತಾನೆ. ಅವನ ಬಾಲಲೀಲೆಗಳನ್ನು ನೀವು ನೋಡ್ತಾ ಹೋದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಎಷ್ಟೊಂದು ಬಾಲಲೀಲೆಗಳು. ಅನೇಕರು ಬಾಲಲೀಲೆಗಳಲ್ಲೇ ಮೈ ಮರೆತು ಭಾಗವತವನ್ನು ಕೇಳಲಿಕ್ಕೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ ಅಂದ್ರೆ, ಕೃಷ್ಣನ ಲೀಲೆಗಳನ್ನು ಕೇಳ್ತಾನೆ ಮೈ ಮರೆತು ಬಿಡ್ತಾರೆ. ಯಾರಾದ್ರೂ ಸ್ವಲ್ಪ ಯುದ್ಧ ಪ್ರಿಯನಿದ್ದಾನೆ ಅಂತಂದ್ರೆ, ಅವನಿಗೆ ಕುರುಕ್ಷೇತ್ರದ 18 ದಿನ ಕೃಷ್ಣ ಉಪಯೋಗಿಸಿದ ಸ್ಟ್ರಾಟಜಿಗಳು, ಅವನು ಉಪಯೋಗಿಸಿದ ರಾಜನೀತಿ, ಇದನ್ನು ಓದ್ತಾನೆ ಜೀವನ ಕಳೆದು ಬಿಡ್ತಾನೆ. ಕೃಷ್ಣ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ದಕ್ಕೋದ್ರಿಂದ ಕೃಷ್ಣನನ್ನ ವಿಶೇಷವಾಗಿ ಆರಾಧಿಸಲಾಗತ್ತೆ ಅಂತ. ನನಗಂತೂ ಆಚಾರ್ಯ ಕೃಷ್ಣ ಬಹಳ ಇಷ್ಟ. ನಾನು 2 ಕೃಷ್ಣನನ್ನು ತುಂಬಾ ಇಷ್ಟಪಡ್ತೀನಿ. ಒಬ್ಬ ಆಚಾರ್ಯನಾಗಿ ನಿಂತ ಕೃಷ್ಣ, ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂತ ಕೃಷ್ಣ. ಎರಡನೇವನು ರಾಜನೀತಿಯಿಂದ ಧರ್ಮವನ್ನ ಪುನರ್ಸ್ಥಾಪಿಸಲಿಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡಂತ ಕೃಷ್ಣ. ಆಚಾರ್ಯ ಕೃಷ್ಣ ಹೇಗೆ? ನೀವು ಕೃಷ್ಣನ ಇಡೀ ಗೀತೆಯನ್ನು ಓದಿದ್ರೆ, ಕೃಷ್ಣನ ಬದುಕನ್ನು ಓದಿದ್ರೆ, ಅವನು ಶ್ರೇಷ್ಠ ಗುರುವಿನ ದರ್ಶನ ಕೊಡ್ತಾನೆ. ಒಬ್ಬ ಗುರುವಿನ ಶ್ರೇಷ್ಠ ಲಕ್ಷಣ ಏನಂತೆ ಗೊತ್ತೇನು? ಆತ ತನ್ನೆದುರಿಗಿರುವವರ ಎಲ್ಲರನ್ನೂ ತನ್ನವರು ಅಂತ ಭಾವಿಸಬೇಕು ಅಂತ. ಗುರು ಅಂದ್ರೇನೆ ಹಂಗೆ, ಅಂಧಕಾರದಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗುವನು ಅಂತ. ಅಂಧಕಾರದಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗುವನು ಅಂತಂದ್ರೆ ಅಲ್ಲಿ ಸುಲಭ ಇಲ್ಲ. 3 ಕಂಡೀಷನ್ಸ್ ಇದೆ. ಮೊದಲನೇ ಕಂಡೀಷನ್ನು, ಗುರುವಾದವನು ತಾನು ಸ್ವತಃ ಬೆಳಕನ್ನು ಕಂಡಿರಬೇಕು ಅಂತ. ಎರಡನೇ ಕಂಡೀಷನ್ ಇದೆ, ಬೆಳಕನ್ನು ಕಂಡ್ರೆ ಮುಗಿದೋಗ್ಲಿಲ್ಲ, ಆತ ಬೆಳಕಿನಿಂದ ಕತ್ತಲಿಗೆ ವಾಪಸ್ ಬರೋದನ್ನು ಕಲ್ತಿರಬೇಕು ಅಂತ. ಕೆಲವರು ಒಂದ್ಸಲ ಬೆಳಕನ್ನು ನೋಡಿರ್ತಾರೆ, ವಾಪಸ್ ಕತ್ತಲಿಗೆ ಬಂದ್ರೆ ಮುಗೀತು, ಮತ್ತೆ ಅವರಿಗೂ ಬೆಳಕು ಕಾಣಲ್ಲ, ಅವರು ನಮ್ಮ ತರ ಆಗ್ಬಿಡ್ತಾರೆ. ಆದ್ರೆ 3ನೇ ಕಂಡೀಷನ್ ಒಂದಿದೆ, ಅವನು ಕತ್ತಲಿಗೆ ಬಂದ್ರೆ ನಮ್ ತರ ಆಗ್ಬಿಡಬಾರದು, ನಮ್ ಕೈ ಹಿಡಿದು ಬೆಳಕಿನ ಕಡೆ ಕರ್ಕೊಂಡು ಹೋಗುವಂತವನಾಗಬೇಕು ಅಂತ. ಗುರುಗಿರುವಂತ ಮುಖ್ಯ 3 ಲಕ್ಷಣಗಳು. ಕೃಷ್ಣ ಪ್ರತಿ ಹಂತದಲ್ಲೂ ಇದನ್ನು ಸಾಬೀತು ಮಾಡಿದ್ದಾನೆ. ಅವನು ಹೇಗಿದ್ದ ಅಂತಂದ್ರೆ, ಅವನು ತಾನು ಸ್ವತಃ ಬೆಳಕನ್ನು ಕಂಡ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ ಅವನೇ ಬೆಳಕು. ಅವನು ಬೆಳಕು ಅನ್ನೋದನ್ನ ಕೃಷ್ಣ ಅನೇಕ ಬಾರಿ ಸಾಬೀತು ಮಾಡಿದ್ದಾನೆ. ರಾಮ ಇದನ್ನು ಬಹಳ ಬಾರಿ ಹೇಳ್ಕೊಳ್ಳಲ್ಲ, ಆದರೆ ಕೃಷ್ಣ ಮಾತ್ರ ಅನೇಕ ಬಾರಿ ಹೇಳ್ಕೊಳ್ತಾನೆ. ಕೃಷ್ಣ ಸಂಧಾನಕ್ಕೆ ಹೋದಾಗ, ಸಂಧಾನದ ವೇಳೆಯಲ್ಲಿ ದುರ್ಯೋಧನನ ಅವನನ್ನು ಬಂಧಿಸಬೇಕು ಅಂತ ಪ್ರಯತ್ನ ಪಟ್ಟಾಗ, ಕೃಷ್ಣ ಬೆಳಕಾಗಿ ನಿಂತಿದ್ದನ್ನ, ಜಗಮಗಿಸುವ ಬೆಳಕನ್ನ ಕಂಡವರು ಅಲ್ಲೆಲ್ಲ ಕೂತಿದ್ರು. ಕೃಷ್ಣ ಕುರುಕ್ಷೇತ್ರದ ಯುದ್ಧದ ನಟ್ಟ ನಡುವೆ ವಿಶ್ವರೂಪದ ದರ್ಶನದ ಆ ಭಯಂಕರವಾದ ಬೆಳಕನ್ನ ನೋಡಬೇಕಾದಾಗ ಅರ್ಜುನ ಹೇಳ್ತಾನೆ, ನಂಗೆ ನಡುಗ್ತಾ ಇದೆ ನನಗೆ ಈ ಬೆಳಕನ್ನು ನೋಡ್ಲಿಕ್ಕೆ, ಇನ್ ನೋಡ್ಲಿಕ್ಕಾಗಲ್ಲ, ನೀನ್ ಹೆಂಗ ಕಾಣ್ತಾ ಇದೆಯೋ ಹಂಗೆ ಕಾಣಿಸ್ಬಿಡಪ್ಪ ಅಂತ ಕೃಷ್ಣ ಅರ್ಜುನ ಆ ಬೆಳಕನ್ನ ನೋಡ್ಲಿಕ್ಕಾಗದೆ ಕೇಳ್ಕೊಳ್ತಾನೆ. ವಿಶ್ವರೂಪ ದರ್ಶನವನ್ನು ಓದಬೇಕು, ಯಾವಾಗಲೂ ಅದು ರೋಮಾಂಚನ ಆಗ್ಬಿಡುತ್ತೆ. ಅದ್ರಲ್ಲಿ ಅರ್ಜುನ ಹೇಳ್ತಾನೆ, ನಿನ್ನನ್ನು ನಾನು ಸಖ ಅಂತ ಕರೆದೆ, ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಹೇ ಕೃಷ್ಣ, ನಿನ್ನ ಹೇ ಕೃಷ್ಣ ಹೇ ಸಖ ಅಂತೆಲ್ಲ ಹೆಂಗೆಂಗೋ ಕರೆದ್ಬಿಟ್ಟೆ ಕಣಪ್ಪ, ನೀನು ಯಾರು ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ, ಬೆಳಕನ್ನು ಕಂಡ ಮೇಲೆ ಹೇಳೋದು. ಅದಾದ್ಮೇಲೆ ಹೇಳ್ತಾನೆ, ಇದನ್ನು ತುಂಬಾ ಹೊತ್ತು ನೋಡ್ಲಿಕ್ಕಾಗಲ್ಲ, ನೀನ್ ಹಿಂದೆ ಹೆಂಗ್ ಕಾಣ್ತಿದ್ಯೋ ಹಂಗೆ ಕಾಣಿಸ್ಕೋ ಅಂತ ಕೃಷ್ಣನನ್ನ ಕೇಳ್ಕೊಳ್ತಾನೆ. ಕೃಷ್ಣ ಸಾಕ್ಷಾತ್ ಬೆಳಕು, ಅವನೇ ಬೆಳಕು. ಆ ಬೆಳಕು ಹೇಗಿತ್ತು ಅಂತಂದ್ರೆ, ಆ ಬೆಳಕನ್ನ ಅರಿತವರು ಕಂಡವರು ಕೆಲವು ಜನ ಮಾತ್ರ ಇದ್ರು, ಸಾಕ್ಷಾತ್ ಗುರು ಅಂತ. ಆ ಕಾರಣಕ್ಕೋಸ್ಕರ ನಾನು ಹೇಳಿದ್ದು ಕೆಲವರು ಮಾತ್ರ. ಕೃಷ್ಣ ಬೆಳಕು ಅನ್ನೋದು ಭೀಷ್ಮನಿಗೆ ಗೊತ್ತಿತ್ತು.
ಕೃಷ್ಣ ಬೆಳಕು ಅನ್ನೋದು ವಿದುರನಿಗೆ ಗೊತ್ತಿತ್ತು, ಕೃಷ್ಣ ಬೆಳಕು ಅನ್ನೋದು ಕುಂತಿಗೆ ಗೊತ್ತಿತ್ತು, ಕೃಷ್ಣ ಬೆಳಕು ಅನ್ನೋದು ದ್ರೌಪದಿಗೆ ಗೊತ್ತಿತ್ತು. ಆದರೆ ಕೃಷ್ಣ ಯಾರ ಹತ್ರನೂ ತಾನಾಗೆ ಹೋಗ್ಲಿಲ್ಲ. ಅದೊಂದು ಮಜಾ ಇದೆ ಅವನದ್ದು. ಕೃಷ್ಣ ಯಾರ ಹತ್ರನೂ ತಾನಾಗೆ ಹೋಗ್ಬಿಟ್ಟು ನಾನೇ ಏನೋ ಮಾಡ್ತೀನಿ ಅಂತ ನಿಲ್ಲಿಲ್ಲ. ಸಹಜವಾಗಿ ಏನ್ ನಡಿಬೇಕಿತ್ತೋ ಎಲ್ಲ ನಡಿಬೇಕು. ಆದ್ರೆ ಯಾರಾದ್ರೂ ಅವನ ಸಹಕಾರ ಬೇಕು ಅಂದಾಗ ಮಾತ್ರ ಕೃಷ್ಣ ಯಾವತ್ತೂ ಕೈ ಬಿಡಲಿಲ್ಲ. ದ್ರೌಪದಿ ಅವಳ ಕೂದಲನ್ನು ದುಶ್ಯಾಸನ ಹಿಡಿದು ಎಳೆದು ಬರಬೇಕಾದಾಗ ಕೃಷ್ಣನನ್ನು ಕರೀಲಿಲ್ಲ. ತನ್ನ ಯಜಮಾನರನ್ನು ನೋಡಿದ್ಲು, 5 ಜನ ಕೂತಿದ್ರು, ಅಲ್ಲಿ ಕೂತಿದ್ದ ಹಿರಿಯರನ್ನು ನೋಡಿದ್ರು, ಅವ್ರನ್ನೆಲ್ಲ ಕೇಳ್ಕೊಂಡು ಉಳಿಸಿ ನನ್ನನ್ನ ಅಂತ. ಯಾರೂ ಉಳಿಸದೆ ಇನ್ನೆಲ್ಲ ಕೈ ಮೀರುವ ಪ್ರಸಂಗ ಬಂದಾಗ ಕೃಷ್ಣನನ್ನು ಕರೆದ್ಲು. ಕೃಷ್ಣ ಒಳಗೆ ಬಂದ, ಅವಳಿಗೆ ಸೀರೆಯನ್ನು ಕೊಟ್ಟ. ಕೃಷ್ಣ ಸೀರೆಯನ್ನು ಕೊಟ್ಟ, ಎಲ್ಲ ಬೇರೆ ಮಾತು. ಆದರೆ ನಾನು ತುಂಬ ಬಾರಿ ಯೋಚನೆ ಮಾಡ್ತಿದ್ದೆ, ಇಷ್ಟೆಲ್ಲ ಮಾಡಬಹುದಾದ ಕೃಷ್ಣ ದ್ಯೂತದಿಂದ ಧರ್ಮರಾಯನನ್ನ ಯಾಕೆ ತಪ್ಪಿಸ್ಲಿಲ್ಲ ಅಂತ. ಯಾಕೆ ಅಂತಂದ್ರೆ ಧರ್ಮರಾಯ ನಾನು ದ್ಯೂತಕ್ಕೆ ಹೋಗ್ತಾ ಇದ್ದೀನಿ ಅಂತ ಕೇಳಲೇ ಇಲ್ಲ ಕೃಷ್ಣನನ್ನು. ನಾನು ಹೋಗ್ಲಾ, ಅದೇನಾದರೂ ಅವ್ಯವಸ್ಥೆ ಇದೆಯಾ, ಏನಾದರೂ ಮಾಡಬಾರದು ಮಾಡ್ತಾರಾ ಅಂತ. ನಮ್ಗೆ ಭಾಳ ಬಾರಿ ಹಿಂಗೆ ಆಗ್ಬಿಡತ್ತೆ. ತುಂಬ ಸಂಕಟ ಬಂದಾಗ ಕೃಷ್ಣನ ಎದುರಿಗೆ ಕೂತು ಬಿಡ್ತೀವಿ, ನೀನು ಕಾಪಾಡಬೇಕು ಈಗ ಅಂತ. ಆದರೆ ನಾರ್ಮಲ್ ಆಗಿದ್ದಾಗ ನೆನಪೇ ಆಗಿರಲ್ಲ ಅವನು ಅಂತ. ಆದರೆ ಗೊತ್ತಿರಲಿ, ನಾವು ತುಂಬ ನಾರ್ಮಲ್ ಆಗಿದ್ದೀವಿ ಅಂದಾಗಲೇ ಎಡಬಹುದು. ಎಲ್ಲವೂ ಚೆನ್ನಾಗಿ ನಡೀತಿದೆ ಅಂತಂದಾಗಲೇ ನಮ್ಗೆ ಗೊತ್ತಿಲ್ಲದ ದಿಕ್ಕಿನಿಂದ ಒಂದು ಸಮಸ್ಯೆ ಹೆಂಗ್ ಬರುತ್ತೆ ಅಂತಂದ್ರೆ ಆಗ ಮತ್ತೆ ಕೃಷ್ಣ ನೆನಪಾಗೋದು. ಸೇಮ್ ಧರ್ಮರಾಯನ್ ತರವೇ, ನಾವು ಸೇಮ್ ಪಾಂಡವರ ತರವೇ. ಆದ್ರೆ ಮುಂಚೆಯೇ ಯೋಚನೆ ಮಾಡಿದ್ದಿದ್ರೆ ಪ್ರತಿ ಬಾರಿ ಒಂದು ಪುಟ್ಟ ಕೆಲಸಕ್ಕೆ ಹೋಗ್ಬೇಕಾದಾಗ್ಲೂ ಕೃಷ್ಣನ ಮುಂದೆ ನಿಂತು ನೀನೇ ಸರ್ವಸ್ವ ಅಂತ ಮಾತನಾಡಿದ್ದಿದ್ರೆ ಬಹುಶಃ ಕೃಷ್ಣ ಈ ಹಂತದಲ್ಲಿ ಈ ತರ ತೊಂದರೆ ಕೊಡೋ ಪ್ರಮೇಯ ಇರಲಿಲ್ಲ. ಅವನ ಕೈ ಹಿಡಿದು ಎಳ್ಕೊಂಡು ಹೋಗ್ಬಿಡ್ತಿದ್ದ, ಎಲ್ಲ ಸಮಸ್ಯೆಗಳಿಂದಲೂ ಪಾರು ಮಾಡ್ತಾ ಇದ್ದ. ಆದರೆ ನಮ್ಮಲ್ಲಿ ಅನೇಕ ಬಾರಿ ಈ ವಿಚಾರವೇ ಅರ್ಥ ಆಗಲ್ಲ. ಬೆಳಕಿನೊಂದಿಗೆ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಾಗಲ್ಲ. ಕೃಷ್ಣನಿಗಿದ್ದ ಮತ್ತೊಂದು ಶ್ರೇಷ್ಠ ಗುಣ, ಆತ ಎಲ್ಲರನ್ನೂ ಸಮಾನವಾಗಿ ಕಂಡವನು. ಆತ ಯಾರಲ್ಲೂ ಭೇದವನ್ನೇ ಎಣಿಸ್ಲಿಲ್ಲ. ಕೃಷ್ಣ 9ನೇ ಅಧ್ಯಾಯದಲ್ಲಿ ಒಂದ್ ಕಡೆ ಹೇಳ್ಕೊಳ್ತಾನೆ, ಬಹಳ ಚೆನ್ನಾಗಿದೆ ಆ ಶ್ಲೋಕ. ಸಮೋಹಂ ಸರ್ವಭೂತೇಶು, ನಾನು ಎಲ್ಲರನ್ನೂ ಸಮನಾಗಿ ಕಾಣ್ತೀನಿ. ನನಗೆ ಯಾರ ಮೇಲೆ ದ್ವೇಷವೂ ಇಲ್ಲ, ಯಾರ ಮೇಲೆ ಪ್ರೀತಿಯೂ ಇಲ್ಲ ಅಂತ. ಇದು ಬಹಳ ವಿಶೇಷವಾಗಿದೆ. ನಾವು ಅನ್ಕೊಳ್ತೀವಿ ಕೃಷ್ಣ ತುಂಬಾ ಪ್ರೀತಿಸ್ತಿದ್ದ ಕೆಲವರನ್ನ ಅಂತ. ಖಂಡಿತವಾಗಿಯೂ ಇಲ್ಲ. ಕೃಷ್ಣ ಯಾರನ್ನು ಪ್ರೀತಿಸಿದವನೂ ಅಲ್ಲ, ಯಾರನ್ನು ದ್ವೇಷಿಸಿದವನೂ ಇಲ್ಲ. ಇತ್ತೀಚೆಗೆ ಲಕ್ಷ್ಮೀಶ್ ತೋಳ್ಪಾಡಿಯವರು ಹೇಳಬೇಕಾದ್ರೆ ನಂಗೆ ಬಹಳ ಮಜಾ ಅನ್ನಿಸ್ತಿತ್ತು. ಜಗತ್ನಲ್ಲಿ ಯಾವುದಾದ್ರೂ ಒಬ್ಬ ದೇವರು ಲವ್ ಲೆಟರ್ ಬರ್ಸ್ಕೊಂಡಿರೋದು, ಮೊದಲನೇ ಲವ್ ಲೆಟರ್ ಬರ್ಸ್ಕೊಂಡಿದ್ದು ಕೃಷ್ಣನೇ ಇರಬೇಕು ಅಂತ. ಅವನಿಗೆ ರುಕ್ಮಿಣಿ ಒಂದು ಲವ್ ಲೆಟರ್ ಬರೀತಾಳಂತ. ಕೃಷ್ಣ, ನಾನು ಹೆಣ್ಣು ಅನ್ನೋದನ್ನು ಮರೆತು, ಬಹಳ ಚೆನ್ನಾಗಿದೆ ಇದು, ನಾನು ಹೆಣ್ಣು ಅನ್ನೋದನ್ನು ಮರೆತು ನಿರ್ಲಜ್ಜಳಾಗಿ ನಿನಗೆ ಹೇಳ್ತಿದ್ದೀನಿ, ನನ್ನ ಮನಸ್ಸು ತುಂಬ ನೀನೇ ಆವರಿಸ್ಕೊಂಡು ಬಿಟ್ಟಿದ್ಯಾ ಕಣೋ ಅಂತ. ಈ ಪತ್ರ ಬಂದಾಗ ಕೃಷ್ಣ ಉತ್ತರಿಸ್ತಾನಂತೆ ಅವಳಿಗೆ, ನೀನೇ ನಿರ್ಲಜ್ಜೆಯಿಂದ ಹೇಳ್ಕೊಳ್ಬೇಕಾದ್ರೆ ನಾನು ಅಷ್ಟೇ ನಿರ್ಲಜ್ಜನಾಗಿ ಹೇಳ್ತೀನಿ, ನನಗೆ ಯಾರ ಮೇಲೂ ಪ್ರೀತಿ ಇಲ್ಲ ಅಂದ್ಬಿಟ್ಟ ಕೃಷ್ಣ. ನಾನು ಯಾರನ್ನೂ ಪ್ರೀತಿಸೋದೂ ಇಲ್ಲ, ಯಾರನ್ನೂ ದ್ವೇಷಿಸೋದೂ ಇಲ್ಲ. ನನಗೆ ಈ ಸಂಸಾರ ಇದರಿಂದೆಲ್ಲ ಮುಕ್ತನಾಗಿದ್ದರಿಂದ ಆಚೆ ಇರೋನು ನಾನು. ನನಗೆ ಪ್ರೀತಿ ಮತ್ತು ದ್ವೇಷಗಳ ಯಾವುದೇ ಸೋಂಕಿಲ್ಲ ಅಂತ, ಯಾವುದು ನನ್ನನ್ನು ತಾಕೋದಿಲ್ಲ ಅಂತ ಕೃಷ್ಣ ತುಂಬಾ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದವನು. ಒಬ್ಬ ಗುರುವಿಗಿರಬೇಕಾಗಿರುವಂತ ಶ್ರೇಷ್ಠ ಲಕ್ಷಣ ಇದು. ನೀವು ಯೋಚನೆ ಮಾಡಿ ಕೃಷ್ಣನ ಬದುಕು ಹೆಂಗಿದೆ ಅಂತಂದ್ರೆ, ಅವನ ಬಾಲ್ಯದಲ್ಲಿ ಗೋವುಗಳನ್ನು ತುಂಬಾ ಪ್ರೀತಿಸ್ತಿದ್ದ. ಅವನ ಜೊತೆಯಲ್ಲಿದ್ದಂಥ ಗೊಲ್ಲ ಬಾಲಕರ ಮೇಲೆ ಅಷ್ಟೇ ಪ್ರೀತಿ. ಅವನು ಗೋಪಿಕೆಯರೊಂದಿಗೆ ಆಟ ಆಡ್ತಿರ್ಬೇಕಾದ್ರೆ ಹೆಂಗಿರ್ತಿದ್ದ ರಾಸಲೀಲೆಯಲ್ಲಿ ಅಂತಂದ್ರೆ, ಗೋಪಿಕೆಯರನ್ನ ಬಿಟ್ರೆ ಇನ್ಯಾರನ್ನೋ ಅವನು ಪ್ರೀತಿಸೋದೇ ಇಲ್ವೇನೋ ಅನ್ನೋ ತರ. ಅವನ ತಾಯಿ ಯಶೋದೆ ಮೇಲೆ ಎಂಥ ಅಖಂಡವಾದ ಪ್ರೀತಿ ಅವನಿಗೆ ಅಂತಂದ್ರೆ, ದೇವಕಿ ಸಿಕ್ಕಾಗ ಅವಳನ್ನೂ ಅಷ್ಟೇ ಪ್ರೀತಿಸ್ದ. ಕೃಷ್ಣ ಬೃಂದಾವನವನ್ನು ಬಿಟ್ಟು ಮಥುರಾಕ್ ಹೋದ, ಮತ್ತು ಬೃಂದಾವನಕ್ಕೆ ಬರುವಂತ ಪ್ರಮೇಯವೇ ಬರಲಿಲ್ಲ, ಗೋಕುಲಕ್ಕೆ ಬರುವಂತ ಪ್ರಮೇಯವೇ ಬರಲಿಲ್ಲ. ಯೋಚನೆ ಮಾಡಿ ಹೇಗಿದೆ. ಕೃಷ್ಣ ತಾನು ಪ್ರೀತಿಸ್ತಾ ಇದ್ದೀನಿ ಅನ್ನೋದನ್ನು ಹೇಳ್ಕೊಳ್ಳಿಕ್ಕೋಸ್ಕರ ಉದ್ದವನನ್ನು ಕಳಿಸ್ಬೇಕಾಗಿ ಬಂತು. ಕೃಷ್ಣ ಮಥುರೆಯಲ್ಲಿ ಉಳ್ಕೊಂಡ, ಮಥುರೆಯಲ್ಲಿ ಇದ್ದವರಲ್ಲಿ ತನ್ನ ಮಾವನನ್ನ ಸಂಹಾರ ಮಾಡಿದ ನಂತರ ಕೃಷ್ಣ ಮಥುರೆಯನ್ನೇ ತನ್ನದಾಗಿಸಿಕೊಂಡ. ಒಂದಿನ ಮಥುರೆಯನ್ನು ಬಿಟ್ಟ ದ್ವಾರಕಕ್ಕೆ ಹೋದ, ದ್ವಾರಕಾನ್ ಕಟ್ಕೊಂಡು. ಯೋಚನೆ ಮಾಡಿ ಹೆಂಗಿದೆ. ಕೃಷ್ಣ ಎಲ್ಲಿದ್ದಾನೋ ಅಲ್ಲಿದ್ದಾನೆ, ಇದ್ದಷ್ಟು ದಿನ ಇದ್ದವ್ರ ಜೊತೆ ತುಂಬಾ ಚೆನ್ನಾಗಿರ್ತಾನೆ. ಬಿಟ್ಟ ನಂತರ ಅವ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳಲ್ಲ ಅಂತಲ್ಲ, ಹೃದಯದಲ್ಲಿದ್ದಾರೆ. ಆದರೆ ಆ ಪ್ರೀತಿಯ ಬಂಧನಕ್ಕೆ ಒಳಗಾಗಿ ಮಾಡುವ ಕರ್ತವ್ಯವನ್ನ ಎಂದು ಮರೆತವನಲ್ಲ ಕೃಷ್ಣ ಅಂತ. ಕೃಷ್ಣನಿಂದ ಕಲಿಬಹುದಾಗಿರುವಂಥ ದೊಡ್ಡ ಪಾಠ ನಾವು ಯಾರು ಪಾಲಿಸ್ಲಿಕ್ಕಾಗಲ್ಲ. ಆದರೆ ಒಂದು ಆದರ್ಶದ ಬದುಕು ಹೇಗಿರ್ಬೋದು ಅಂತ ಬಹಳ ಕಲಿಬೇಕು. ದುರ್ದೈವದ ಸಂಗತಿ ನಮ್ಮಲ್ಲಿ ಅನೇಕ ಬಾರಿಗೆ ಹೆಂಗಾಗ್ಬಿಡತ್ತೆ ಅಂದ್ರೆ, ಎಲ್ಲಾದ್ರೂ ಒಂದು ಅಂಟಿಕೊಂಡ್ರೆ ಅಂಟಿಕೊಂಡಿದ್ದನ್ನು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರೋ ತರ ಅಂಟಿಕೊಂಡ್ ಬಿಡ್ತೀವಿ ಅಂತ. ನಮ್ಮಲ್ಲಿ ಕೆಲವರು ಮನೆಗೆ ಅಂಟಿಕೊಂಡಿರ್ತೀವಿ. ನೀವು ನೋಡಬೇಕು, ನಾನು ಈ ಮನೆಯಲ್ಲಿ 20 ವರ್ಷದಿಂದ ಇದ್ದೆ, ಈಗ ಬಿಟ್ಟು ಹೋಗೋದು ಹೆಂಗೆ ಅಂತ.
ನಮ್ಮಮ್ಮನ ಹತ್ರ ಒಂದು ಪಾತ್ರೆ ಇತ್ತು. ಎಷ್ಟು ಅಂತಂದ್ರೆ ಅದನ್ನು ನೋಡ್ಲಿಕ್ಕೂ ಅಸಹ್ಯ ಅನ್ನಿಸ್ತಿತ್ತು. ನಾನು ನಮ್ಮಮ್ಮನ ಕೇಳಿದೆ, ಇದನ್ನು ಬಿಸಾಕಾದ್ರೂ ಬಿಸಾಕು ಅಂತ. ನಮ್ಮಮ್ಮ ಹೇಳಿದ್ಲು, ನನ್ನ ಮದುವೆಯಲ್ಲಿ ಒಬ್ಬರು ಕೊಟ್ಟ ಗಿಫ್ಟ್ ಅದನ್ನ ಹಿಂಗೆ ಬಿಸಾಕ್ಲಿ ಅಂತ. ನಾನು ಹೇಳಿದೆ, ಯಾವ ಅವಸ್ಥೆ ತಾಯಿ ಇದು, ನಿನ್ನ ಮದುವೆಯಲ್ಲಿ ಕೊಟ್ಟಿದ್ದು ಅಂತ ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ಬೇಕಾ ಅಂತ. ಯಾವ ಥರದ ಬಂಧನ ವಸ್ತುವಿನೊಂದಿಗೂ ನಮ್ಗೆ ಬಂದ್ಬಿಡುತ್ತೆ. ಮನುಷ್ಯರನ್ನ ಬಿಡಿ, ವಸ್ತುವಿನೊಂದಿಗೂ ಎಂಥ ಬಂಧನ ಬಂದ್ಬಿಡುತ್ತೆ ಅಂದ್ರೆ, ಆ ಬಂಧನವನ್ನು ಬಿಟ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಹೋದಾಗ ಕೃಷ್ಣ ತನ್ನನ್ನು ಅಷ್ಟು ಪ್ರೀತಿಸುವವರನ್ನೂ ಕೂಡ ಬಂಧನಕ್ಕೆ ಒಳಗಾಗಲಿಕ್ಕೆ ಬಿಡಲಿಲ್ಲ ಅಂತ. ಭಾಗವತ ತುಂಬಾ ಚೆನ್ನಾಗಿ ಹೇಳುತ್ತೆ. 4 ಥರದ ಜನ ಇರ್ತಾರಂತೆ. ಕೆಲವರು ಪ್ರೀತಿಸಿದವರನ್ನ ಪ್ರೀತಿಸ್ತಾರಂತೆ, ಇನ್ನು ಕೆಲವರು ಪ್ರೀತಿಸಿದವರನ್ನ ದ್ವೇಷಿಸ್ತಾರಂತೆ, ಕೆಲವರು ಇರ್ತಾರೆ ದ್ವೇಷಿಸುವವರನ್ನ ದ್ವೇಷಿಸ್ತಾರೆ, 4ನೆಯವರು ದ್ವೇಷಿಸುವವರನ್ನೂ ಪ್ರೀತಿಸ್ತಾರೆ ಅಂತ. ಕೃಷ್ಣ 4ನೇ ಸಾಲಿಗೆ ಸೇರಿದವನು. ಅವನನ್ನು ಎಷ್ಟು ಜನ ದ್ವೇಷಿಸಿದ್ರು, ಎಷ್ಟು ಜನ ಅವನ ವಿರೋಧಕ್ಕೆ ನಿಂತರು, ಆತ ಮಾತ್ರ ಯಾರನ್ನು ವಿರೋಧಿಸ್ತಿಲ್ಲ. ಯಾಕೆ ಅಂದ್ರೆ ಕೃಷ್ಣನೇ ಹೇಳ್ಕೊಂಡ, ನನಗೆ ಪ್ರೀತಿಯೂ ಇಲ್ಲ ದ್ವೇಷವೂ ಇಲ್ಲ, ಎಲ್ಲರೂ ಸಮಾನರು ಅಂತ. ಸಮಾನರಾಗಿ ತಬ್ಬಿಕೊಳ್ಳಬಲ್ಲಂತ ಸಾಮರ್ಥ್ಯ ಇದ್ದವನು ಕೃಷ್ಣ. ಹಿಂಗಾಗಿ ಜಗದ ಆಚಾರ್ಯನಾಗಿ ಯುಗದ ಆಚಾರ್ಯನಾಗಿ ಕಂಗೊಳಿಸ್ತಾನೆ. ನಂಗೆ ಇದು ಕಂಡಾಗ ಬಹಳ ಖುಷಿ. ಹೀಗಾಗಿ ಕೃಷ್ಣನನ್ನ ವಿಶ್ವಗುರು ಅಂತ ಕರೆದು ಇಡೀ ಜಗತ್ತು ಆರಾಧಿಸಬೇಕಾದ್ರೆ, ಕೃಷ್ಣನ ಪ್ರೀತಿಯಿಂದ ಇಡೀ ಜಗತ್ತು ಮೈ ಮರೆತು ಕುಣಿಬೇಕಾದ್ರೆ, ನನಗನ್ಸುತ್ತೆ ಸರಿಯಾದ ಸೂಕ್ತ ವ್ಯಕ್ತಿಯನ್ನ ಸಮಾಜ ಆರಿಸಿಕೊಂಡಿದೆ ಅಂತ. ಆದರೆ ಎಲ್ಲಕ್ಕಿಂತಲೂ ತುಂಬಾ ಸುಂದರವಾದ ಕೆಲವು ಪ್ರಸಂಗಗಳು ಇಡೀ ಭಾಗವತದಲ್ಲಿ ಮತ್ತು ಮಹಾಭಾರತದಲ್ಲಿ ನೋಡ್ಲಿಕ್ಕೆ ಸಿಗೋದು ಕೃಷ್ಣನ ರಾಜನೀತಿಯ ಶೈಲಿ. ನಂಗೆ ಬಹಳ ಇಷ್ಟ ಆಗುತ್ತೆ. ಅದನ್ನೇ ನಾನು ಭಾರತದ ಇವತ್ತಿನ ದಿನಮಾನಗಳಲ್ಲಿ ಹೇಗಿದೆ ಅನ್ನೋದು ನಿಮ್ಮ ಜೊತೆ ಹಂಚ್ಕೋಬೇಕು ಅಷ್ಟೇ. ಕೃಷ್ಣ ಹುಟ್ಟೆ ತುಂಬಾ ವಿಶಿಷ್ಟವಾಗಿರುವಂಥದ್ದು. ಅವನು ಹುಟ್ಟುವಾಗ ಒಂದು ಅಶರೀರವಾಣೆ ಆಯಿತು, 8ನೇ ಮಗು ನಿನ್ನನ್ನು ಕೊಲ್ತಾನೆ ಅಂತ ಕಂಸನಿಗೆ ಹೇಳಿದ್ದಾಯ್ತು. ಇದೆಲ್ಲ ಅಗತ್ಯ ಇರಲಿಲ್ಲ. ನೀವು ಸುಮ್ಮನೆ ಯೋಚನೆ ಮಾಡಿದ್ದಾಗಿದ್ರೆ ಹಾಗೆ ನಡೆದೋಗಿದ್ರೆ ಮುಗ್ದೋಗಿರ್ತಿತ್ತು, ಅವನ ಪಾಡಿಗೆ ಅವ್ರು ಚೆನ್ನಾಗಿರ್ತಿದ್ರು, ಕಂಸನ ಯಾವಾಗಲೂ ಕೊಂದ್ಕೋಬೋದಿತ್ತು. ಆದರೆ ರಾಕ್ಷಸನನ್ನು ಕೊಲ್ಲೋದಕ್ಕಿಂತಲೂ ಮುಂಚೆ ಸುಮ್ಮನೆ ಕೊಲ್ಲಲಿಲ್ಲ, ಅವನ ಎದೆಯೊಳಗೆ ಆ ಹೆದರಿಕೆಯನ್ನು ತುಂಬಿ ಕೊಲ್ಲೋದಿದೆಯಲ್ಲ. ಒಬ್ಬ ರಾಕ್ಷಸ ತಾನು ಮಾಡಿದ ತಪ್ಪನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು ಅಂತಂದ್ರೆ ಅವನಿಗೆ ಹೆದರಿಕೆ ಹುಟ್ಟಬೇಕು ಅಂತ ಆಗಬೇಕಾಗಿರೋ ಮೊದಲನೇ ಕೆಲಸ. ಕೃಷ್ಣ ಅದನ್ನು ತುಂಬಾ ಸ್ಪಷ್ಟವಾಗಿ ಕೃಷ್ಣನ ಬದುಕಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಕೃಷ್ಣ ಅರ್ಧರಾತ್ರಿಯಲ್ಲಿ ಅವನನ್ನ ಹೊತ್ಕೊಂಡು ಹೋಗ್ಲಾಯ್ತು, ಯಶೋದೆಯ ಮಡಿಲಲ್ಲಿ ಇಡ್ಲಾಯ್ತು, ಅಲ್ಲಿ ಕೃಷ್ಣ ಬೆಳೆದ. ಇದನ್ನು ಗುರುತಿಸಿದಂಥ ಕಂಸ ಒಬ್ಬೊಬ್ಬರೇ ರಾಕ್ಷಸನ ಕಳಿಸ್ಕೊಡ್ತಾನೆ. ಅಲ್ಲೆಲ್ಲೋ ಇದ್ದಾನೆ ಕೃಷ್ಣ, ಅವನನ್ನು ಕೊಲ್ಬೇಕು ಅಂತ ಕಳಿಸ್ಕೊಟ್ರೆ, ಬಂದ ಒಬ್ಬೊಬ್ಬರನ್ನು ಕೃಷ್ಣ ಎಷ್ಟು ಚೆನ್ನಾಗಿ ಸಂಹಾರ ಮಾಡ್ದ, ಹುಡುಕಿ ಸಂಹಾರ ಮಾಡ್ದ. ಪೂತನಿಯ ಸಂಹಾರ ಆದಾಗ, ಪೂತನಿಯ ಸಂಹಾರ ಆಗೋದು ಸುಲಭ ಇರಲಿಲ್ಲ. ಪೂತನಿಯ ಸಂಹಾರಕ್ಕಿಂತ ಮುಂಚೆ ಪೂತನಿಗೆ ಗೊತ್ತಿತ್ತು ಅಲ್ಲಿರುವಂಥ ಕೃಷ್ಣ ಸಾಮಾನ್ಯನಲ್ಲ, ಕಂಸನನ್ನೇ ಕೊಲ್ಲಲಿಕ್ಕೆ ಬಂದಿರೋನು, ಇನ್ನಾನು ಯಾವ ಲೆಕ್ಕ. ಮುನ್ಷಿಗಳು ಬರೀತಾರೆ, ಪೂತನಿ ಅನೇಕ ಮಕ್ಕಳನ್ನ ಕೊಂದಿದ್ರಿಂದ ಸಾಯುವ ಮುಂಚಿನ ದಿನ ಅವಳಿಗೆ ಪೂರ್ತಿ ಕೃಷ್ಣನೇ ಕಣ್ಣೆದುರಿಗೆ ಕಾಣ್ತಿದ್ನಂತೆ. ನಾನು ಅನೇಕ ಮಕ್ಕಳನ್ನು ಕೊಂದಿದ್ದೀನಿ, ನಾನು ಈ ಕೃಷ್ಣನ ಕೊಲ್ಲಿಕ್ಕೆ ಹೊರಟಿದ್ದೀನಿ, ಈಗ ಇದು ನನ್ನ ಕೊನೆ ಅಂತ ಅವಳಿಗೆ ಅರ್ಥ ಆಗ್ಲಿಕ್ಕೆ ಶುರುವಾಗಿತ್ತು. ಅವಳು ಕಂಸನನ್ನು ಕೇಳ್ಕೊಂಡ್ಲಂತೆ, ದಯಮಾಡಿ ಬಿಟ್ಬಿಡು, ಕೃಷ್ಣನನ್ನೊಂದು ಕೊಲ್ಲಿಕ್ಕೆ ನನಗೆ ಹೇಳ್ಬೇಡ ಅಂತ. ನೀನು ಅವನನ್ನು ಕೊಲ್ಲಲೇಬೇಕು ಅಂತ ಹಠ ಹಿಡಿದು ಕಳಿಸಿದ್ರೆ ರಾತ್ರಿ ಇಡೀ ನಿದ್ದೆ ಇಲ್ಲ. ಕೃಷ್ಣನ ಮಲಗಿಸಿ ಜಾಗಕ್ಕೆ ಬಂದು ಸುಂದರವಾದ ಸ್ತ್ರೀಯ ವೇಷ ಧರಿಸಿಕೊಂಡು, ಮುನ್ಷಿಯವರು ಹೇಳೋ ಘಟನೆಗಳು ಬಹಳ ಸುಂದರ. ಕೃಷ್ಣನನ್ನ ಅವನ ತಾಯಿ ಇವಳ ಕೈಯಲ್ಲಿ ಕೊಟ್ಲು, ಯಾರೋ ಸುಂದರ ಸ್ತ್ರೀ ಬಂದ್ಲಲ್ಲ ಅಂತ. ಕೃಷ್ಣ ಅವಳ ಕೈ ಮೇಲಿದ್ದವನು ಅವಳನ್ನು ನೋಡಿದ. ಕೃಷ್ಣನ ಮುದ್ದಾದ ಮುಖವನ್ನು ಕಂಡಂತ ಪೂತನಿಗೆ ಒಮ್ಮೆ ತನ್ನೊಳಗಿನ ತಾಯ್ತನ ಜಾಗೃತವಾಗಿಬಿಡ್ತು. ಮೊಲೆಯಿಂದ ಹಾಲು ಒಸರಲಿಕ್ಕೆ ಶುರುವಾಯಿತು. ಕೃಷ್ಣನನ್ನ ತಾನು ಹಾಲು ಕುಡಿಸಬೇಕು ಅಂತ ತಗೊಂಡಾಗ ಕೃಷ್ಣ ಅವಳು ಹಾಲು ಕುಡಿತಾ ಇರಬೇಕಾದ್ರೆ ಅವಳಿಗೆ ಅನ್ನಿಸ್ತಂತೆ, ನನ್ನ ಜೀವನದ ಕೊನೆಯ ದಿನ ಇದು, ಎಂಥ ಭಾಗ್ಯ ಸಿಕ್ಕಿದೆ, ಕೃಷ್ಣನಿಗೆ ಹಾಲು ಕುಡಿಸ್ತಾ ಇದ್ದೀನಲ್ಲ ಅಂತ. ಅವಳೇ ಹೇಳಿದ್ಲಂತೆ, ಕೃಷ್ಣ ಈ ಹಾಲಿನ ಜೊತೆ ನನ್ನ ಪ್ರಾಣನೂ ತೆಕ್ಕೊಂಡ್ಬಿಡಪ್ಪ ನೀನು ಅಂತ. ಕೃಷ್ಣ ಆ ಪ್ರಾಣವನ್ನ ಎಳೆದು ಆಕೆ ವಿಕಾರವಾಗಿ ಬಿದ್ದಾಗ ಪುಟ್ಟ ಮಗುವಿನಂತೆ ಆಟ ಆಡ್ತಾ ಇದ್ದ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಪೂತನಿ ಏನೋ ಸತ್ತೋದ್ಲು, ಆದರೆ ಪೂತನಿ ಸತ್ತಳು ಅನ್ನುವಂಥ ಸುದ್ದಿ ಕಂಸನಿಗೆ ಮುಟ್ಟಿದಾಗ ಅವನಿಗೆ ಟೆನ್ಷನ್ ಆಗಿರ್ಬೇಡ ಅಂತ. ಈ ಕೃಷ್ಣನ ಈ ಟೆನ್ಷನ್ ಕ್ರಿಯೇಟ್ ಮಾಡುವಂಥದ್ದು ಇದೆಯಲ್ಲ, ಬಹಳ ಚೆನ್ನಾಗಿದೆ. ರಾಕ್ಷಸರನ್ನ ತನ್ನ ಹತ್ರ ಕರೆಸ್ಕೊಂಡ, ಅವ್ರನ್ನ ಕೊಂದ, ಕೊನೆಗೆ ರಾಕ್ಷಸರ ಒಡೆಯನಾಗಿದ್ದ ಕಂಸನನ್ನು ಕೊಂದ. ಅವನ ಬದುಕಿನ ಉದ್ದಕ್ಕೂ ನೋಡ್ತೀವಿ ನಾವು ಇದನ್ನ. ನಾನು ಹೇಳ್ತೀನಿ ನಿಮ್ಮ ಮುಂದೆ ಹೆಂಗೆ ಮಾಡ್ದ ಅವನಿದನ್ನ ಅಂತ.
ಶಕಟಾಸುರನನ್ನ ಕೊಂದ, ತೃಣಾವರ್ತನನ್ನ ಕೊಂದ, ಪ್ರತಿ ಬಾರಿ ಹೀಗೆ ಮಾಡುವಾಗಲೂ ಕೂಡ ಕೃಷ್ಣ ಅಗಾಧವಾಗಿ ಬೆಳೆದಂತೆ ಕಾಣ್ತಿದ್ದ. ಆದರೆ ಕೃಷ್ಣ 8-9 ವರ್ಷವನ್ನು ದಾಟಿರಲಿಲ್ಲ. ಎಲ್ಲಕ್ಕಿಂತಲೂ ದೊಡ್ಡ ಕೆಲಸ ಕೃಷ್ಣ ಮಾಡಿದ್ದು ಇಂದ್ರನನ್ನ ಪೂಜಿಸುವಂತ ಕೆಲಸ. ಎಲ್ಲರೂ ಮಾಡ್ತಿರ್ಬೇಕಾದ್ರೆ ಪೂಜೆ ಸಲ್ಲಬೇಕಾಗಿರೋದು ಇಂದ್ರನಿಗೆಲ್ಲ, ಮೋಡವನ್ನು ತಡೆದು ಮಳೆಗರಿಯುವಂತ ಈ ಗೋವರ್ಧನ ಗಿರಿಗೆ ಸಲ್ಲಬೇಕು ಅಂತ ಆ ಗೋವರ್ಧನ ಗಿರಿಯಲ್ಲಿ ಆಶ್ರಯವನ್ನು ಕೊಟ್ಟು ಇಂದ್ರನಿಗೆ ಎದುರಾಗಿ ನಿಂತಲ್ಲ, ಅದು ಇನ್ನೊಂದು ದೊಡ್ಡ ಹೊಡೆತ. ಇಂದ್ರನ ಅಹಂಕಾರ ಒಂದು ಕಡೆ ಭಂಗ ಅಂತ ತಿಳ್ಕೊಂಡ್ರೆ, ಎರಡನೇ ಕಡೆ ಈ ಕಥೆಯನ್ನು ಕೇಳಿದ ಕಂಸ ಅರ್ಧ ಸತ್ತಾಗಿತ್ತು. ಅವನನ್ನು ಕೊಲ್ಲೋದು ಖಾತ್ರಿ ಅಂತ ಅವನು ನಿಶ್ಚಯ ಮಾಡಿ ಆಗಿತ್ತು. ಕೃಷ್ಣ ಮಥುರೆಗೆ ಬಂದವನು ಮಾಡಿದ ಮೊದಲನೇ ಕೆಲಸ ಏನು ಗೊತ್ತೇನು? ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನೆಲ್ಲ ನೀವು ಒಂದು 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 ರಾಜನೀತಿಕ ಒಂದು ಸ್ಟೆಪ್ ಅಂತ ಆಲೋಚನೆ ಮಾಡೋದಾದ್ರೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಮಥುರೆಗೆ ಬಂದ ಕೃಷ್ಣ ಮೊದಲು ಮಾಡಿದ್ದು ಕುಬ್ಜೆಯ ದೇಹವನ್ನು ಸರಿ ಮಾಡಿದ. ಹಂಗೆ ಸರಿಯಾದ ತಕ್ಷಣ ಇಡೀ ಮಥುರೆಗೆ ನಿಶ್ಚಯ ಆಯಿತು, ಆರ್ಡಿನರಿ ಮನುಷ್ಯ ಅಲ್ಲ ಬಂದಿರೋದು, ಕುಬ್ಜೆಯ ದೇಹವನ್ನ, ಇಷ್ಟು ವರ್ಷಗಳಿಂದ ವಿಕಾರವಾಗಿದ್ದ ದೇಹವನ್ನ ಸರಿ ಮಾಡಿದ್ದಾನೆ ಅಂತಂದ್ರೆ ಇವನು ನಿಜವಾಗ್ಲೂ ದೇವರೇ ಇರಬೇಕು, ಮತ್ತು ಇವನೇನೋ ಮಾಡೇ ಮಾಡ್ತಾನೆ ಅಂತ ಒಂದು ಸಲ ಜನ ಒಪ್ಪಿಕೊಂಡ್ಬಿಟ್ರು. ಯಾವಾಗ ಮಥುರೆಯ ಜನ ಒಪ್ಪಿಕೊಂಡ್ಬಿಟ್ರೋ ಕೃಷ್ಣನ ಅರ್ಧ ಕೆಲಸ ಮುಗಿದಿತ್ತು. ಇನ್ನೇನಿದ್ರು ಕಂಸನನ್ನ ಕೊಲ್ಲೋದು ಮಾತ್ರ ಬಾಕಿ. ಮೊದಲು ಜನರನ್ನ ಒಲಿಸಿಕೊಳ್ಳಬೇಕು. ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ, ಭಾರತ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತು, ಬಲೂಚಿಸ್ತಾನದಲ್ಲಿ ನಡೆಯುವಂತ ಎಲ್ಲ ಪ್ರತಿಭಟನೆಗಳ ಉತ್ತರವನ್ನ ಪಾಕಿಸ್ತಾನ ನಮ್ಗೆ ಕೊಡಬೇಕು ಅಂತ. ಬಲೂಚಿಸ್ತಾನದಲ್ಲಿ ಏನಾಗಿದೆ ಗೊತ್ತೇನು? ಅವ್ರು ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆಸುವಂತ ಎಲ್ಲ ಹೋರಾಟಗಳಲ್ಲೂ ಭಾರತದ ಫ್ಲಾಗ್ ಇಟ್ಕೊಂಡು ಹೋರಾಟ ನಡೆಸ್ತಿದ್ದಾರೆ. ನಾವು ಭಾರತದ ಜೊತೆಗಿದ್ದೀವಿ ಅಂತ ಯೋಚನೆ ಮಾಡಿ. ಪಾಕಿಸ್ತಾನ ಕೃಷ್ಣನ ಕೆಲಸಗಳು ಇವತ್ತು ಕೂಡ ಪ್ರತಿಫಲನಗೊಳ್ಳುತ್ತವೆ ಅಂತ. ಬಲೂಚಿಸ್ತಾನದಲ್ಲಿ ನಡೆದಿರುವಂತಹ ಹೋರಾಟ, ಅವತ್ತು ಮಥುರಾದಲ್ಲಿ ನಡೆದಿರುವಂತಹ ಆ ಚಿಂತನೆಗೆ ಎಷ್ಟು ಬಂದ, ಅದರಿಂದ ನಿಶ್ಚಯ ಮಾಡಿದ್ರು ಕೃಷ್ಣ ಏನೋ ಮಹತ್ವವಾದ ಕೆಲಸ ಮಾಡ್ತಾನೆ ಅಂತ. ಆ ಜನರ ಸಂಕಲ್ಪಗಳು, ಆ ಪ್ರೀತಿಗಳು ಎಷ್ಟು ಚೆನ್ನಾಗಿ ಜೋಡಿಸ್ಕೊಳ್ತಾ ಹೋಗ್ಬಿಟ್ಟು ಅಂತಂದ್ರೆ, ಕೃಷ್ಣ ಕಂಸನ ಎದುರಿಗಿಂತ ಚಾಂಡೂರನ ರಾಜ್ಯ ಬಂದಾಗಿತ್ತು. ಅವನು ಕಂಸನ ಎದುರು ಹೋಗಿ ನಿಂತ್ಕೊಂಡ, ಕಂಸನನ್ನ ತುಂಬಾ ಸಹಜವಾಗಿ ಸಲೀಸಾಗಿ ಮಲಗಿಸಿದ. ಕಂಸನನ್ನ ಸಾಯಿಸೋಕ್ಕಿಂತ ಮುಂಚೆ ಇಡೀ ರಾತ್ರಿ ಕಂಸನಿಗೆ ನಿದ್ದವಿದ್ದಿರಲಿಲ್ಲ. ಏನಾಗಿತ್ತು ಗೊತ್ತಾ? ನಾನು ಇದುವರೆಗೂ ಏನೇನು ಪಾಪ ಕರ್ಮ ಮಾಡಿದ್ದು ಎಲ್ಲರೂ ನೆನಪಿಸಿಕೊಂಡ ಕಂಸ ಒಂದ್ಸಲ ಎಂತೆಂತ ತಪ್ಪುಗಳನ್ನು ಮಾಡಿದ್ದೀನಿ ಅಂತ ನೆನಪಿಸಿಕೊಂಡು ಆ ತಪ್ಪುಗಳ ಆಧಾರವಾಗಿದ್ದ ಕಂಸನನ್ನ ಅವನನ್ನ ನಾಶ ಮಾಡಿದ ಕೃಷ್ಣ ಮಥುರೆಯ ಒಡೆಯನಾಗುವಂತ ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡ. ಇದೇ ಕೃಷ್ಣ ಮುಂದೆ ಮಥುರೆಯಲ್ಲಿದ್ದಾಗ ಕಂಸನ ಮಾವನಾಗಿದ್ದ ಜರಾಸಂಧ ಅಟ್ಯಾಕ್ ಮಾಡಿದ. ಈ ರಾಜಕೀಯ ತಂತ್ರಗಳನ್ನು ಗಮನಿಸಿ ತುಂಬಾ ಸೂಕ್ಷ್ಮವಾಗಿದೆ. ಜರಾಸಂಧ ಬಂದಾಗ ಜರಾಸಂಧ ಏನ್ ಮಾಡಿದ? ತನ್ನ ಜೊತೆಗಿದ್ದ ಅನೇಕ ರಾಕ್ಷಸರನ್ನ ಸೇರಿಸಿಕೊಂಡು ದುಷ್ಟರ ಕೂಟವನ್ನು ತಗೊಂಡು ಆಕ್ರಮಣ ಮಾಡಿದಾಗ ಈ ಇಬ್ರು ಕೃಷ್ಣ ಬಲರಾಮರು ಸೇರಿ ಜರಾಸಂಧನನ್ನ ಸೋಲಿಸಿದ್ರು. ಬಲರಾಮ ಜರಾಸಂಧನನ್ನ ಕೊಲ್ಲಲಿಕ್ಕೆ ಸಿದ್ಧನಾಗಿದ್ದ. ಬಹುಶಃ ಆ ಜಾಗದಲ್ಲಿ ಯಾರಿದ್ದಿದ್ರು ಕೊಂದು ಒಂದು ಕತೆ ಮುಗಿಲಿ ಅಂತ ತಿಳ್ಕೊಳ್ತಿದ್ದೇನೋ. ಆದರೆ ಕೃಷ್ಣ ಬಲರಾಮನನ್ನು ಕರೆದು ಹೇಳಿದ್ದಂತೆ, ಜರಾಸಂಧನನ್ನ ಕೊಲ್ಲಬಾರದು. ಯಾಕೆ ಕೊಲ್ಲಬಾರದು ಅಂತಂದ್ರೆ, ಇವನನ್ನ ನಾವು ಕೊಂದ್ರೆ ರಾಕ್ಷಸರನ್ನ ನಾವೇ ಹುಡುಕಿ ಕರ್ಕೊಂಡು ಹೋಗಿ ಕೊಲ್ಲಬೇಕಾಗತ್ತೆ. ಇವನೇನ್ ಮಾಡ್ತಾನೆ, ಉಳಿಸಿದ್ರೆ ಇವನೇ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಮೇಲೆ ಬರ್ತಾನೆ, ರಾಕ್ಷಸರ ಸಂಹಾರ ಸುಲಭ ಆಗತ್ತೆ, ಇವನನ್ನು ಬಿಡು ಅಂದ. ಎರಡನೇ ಬಾರಿಗೆ ಮತ್ತೆ ಜರಾಸಂಧ ಬಂದ, ಇನ್ನೊಂದಷ್ಟು ಶತ್ರುಪಡೆಯನ್ನು ಕರ್ಕೊಂಡು, ಅವರು ಸಂಹಾರ ಆಯಿತು. 17 ಬಾರಿಗೆ ಜರಾಸಂಧ ಬಂದ. 17 ಬಾರಿಗೆ ಭೂಮಿಯ ಭಾರವನ್ನ ಎಷ್ಟು ಕಡಿಮೆ ಮಾಡಿರಬೇಕು ಕೃಷ್ಣ ಅಂತ ಯೋಚನೆ ಮಾಡಿ. ಅಷ್ಟು ಮಾಡದೆ ಹೋಗಿದ್ದಿದ್ರೆ, ಒಂದೇ ಸಲ ಜರಾಸಂಧನ ಸಂಹಾರ ಮಾಡಿದಿದ್ರೆ, ಮೂಲೆ ಮೂಲೆಯಲ್ಲಿ ಹುದುಗಿ ಕೂತಿರ್ತಿದ್ದಂತ ಈ ರಾಕ್ಷಸರು ಮತ್ತೆ 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 ಪ್ರತಿ ಕಾಲದಲ್ಲೂ ತೊಂದರೆ ಕೊಡ್ತಿದ್ರು. ಕೃಷ್ಣ ವ್ಯವಸ್ಥಿತವಾಗಿ ಸಂಹಾರ ಮಾಡ್ದ. ಆನಂತರವೂ ಜರಾಸಂಧ ಆಕ್ರಮಣಕ್ಕೆ ಅಂತ ಕಾಲಯವನನ್ನ ಕರ್ಕೊಂಡು ಬಂದಾಗ, ಇದು ತುಂಬಾ ವಿಶೇಷವಾಗಿರುವಂಥದ್ದು. ನಂಗೆ ಬಹಳ ಅಚ್ಚರಿ ಅನ್ನಿಸ್ತಾನೆ ಕೃಷ್ಣ. ಅವನ ಬುದ್ಧಿಮತ್ತೆ ಹೇಗಿರ್ಬೋದು ಅಂತ ನಂಗೆ ಆಶ್ಚರ್ಯ ಅನ್ಸುತ್ತೆ. ಅವನು ಎಲ್ಲೆಲ್ಲಿ ಶಕ್ತಿಯನ್ನ ಬಳಸಬೇಕು ಅಲ್ಲಿ ಶಕ್ತಿಯನ್ನ ಬಳಸ್ದ, ಎಲ್ಲೆಲ್ಲಿ ಯುಕ್ತಿಯನ್ನ ಬಳಸಬೇಕು ಯುಕ್ತಿಯನ್ನು ಬಳಸ್ದ, ಎಲ್ಲಿ ಪ್ರೇಮದಿಂದ ಆಲಂಗಿಸ್ಕೊಳ್ಬೇಕೋ ಪ್ರೇಮದಿಂದ ಆಲಂಗಿಸ್ಕೊಂಡ್ಬಿಟ್ಟ. ಕೃಷ್ಣ ತುಂಬಾ ವಿಶಿಷ್ಟ ಈ ದಿಕ್ಕಿನಲ್ಲಿ. ಅವನ ಶಕ್ತಿಯನ್ನಂತೂ ನೋಡಿದ್ವಿ, ಯುಕ್ತಿ ಅಂತದ್ದು ಗೊತ್ತೇನು? ಯಾವಾಗ ಜರಾಸಂಧ ಕಾಲಯವನನ್ನ ಕರ್ಕೊಂಡು ಬಂದು ಆಕ್ರಮಣ ಮಾಡಿದ್ನೋ, ಕೃಷ್ಣ ಮಥುರೆ ಬಿಟ್ಟು ಓಡೋಗ್ಬಿಟ್ಟ.
ಈಗಲೂ ಕೂಡ ಮಾತಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಕೃಷ್ಣ ಪಲಾಯನ ಮಾಡಿದವನು ಅಂತ ಅನೇಕರು ಹೇಳ್ತಾರೆ. ಆದರೆ ಪಲಾಯನ ಯಾಕೆ ಮಾಡ್ದ ಅಂತ ಗೊತ್ತಿಲ್ಲ. ಕಾಲಯವನನ್ನ ಕೊಲ್ಲೋದು ಹೇಗೆ ಕೊಲ್ಲಬೇಕು ಅಂತ ಅವನು ನಿಶ್ಚಯ ಮಾಡಿದ್ದ. ಓಡ್ತಾ 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 ಒಂದು ಗುಹೆ ಒಳಗೆ ಹೋಗಿ ಮಲ್ಕೊಂಡಿದ್ದಂಥ ಒಬ್ಬ ಋಷಿಗಳಿಗೆ ಕಾಲಯವನನ್ನ ತಾಕುವಂತೆ ಮಾಡಿ ಆ ಋಷಿಗಳ ಕೋಪಕ್ಕೆ ಕಾಲಯವನ ಸತ್ತೋಗುವಂತೆ ಮಾಡಿದ ಆ ಕೃಷ್ಣ ಎಷ್ಟು ಸಲೀಸಾಗಿ ಒಬ್ಬ ರಾಕ್ಷಸನ ಸಂಹಾರ ಮಾಡಿದ. ತನ್ನ ಯುಕ್ತಿಯನ್ನ ಮಾತ್ರ ಬಳಸಿದ, ಸಮಾಜವನ್ನ ಬಲಿ ಕೊಡಲಿಲ್ಲ ಅಂತ, ಜನರನ್ನ ಬಲಿ ಕೊಡ್ಲಿಲ್ಲ ಅಂತ. ನನಗೆ ಈ ಆಲೋಚನೆ ಬಂದಾಗ್ಲೆಲ್ಲ ಬಹಳ ವಿಚಿತ್ರ ಅನ್ನಿಸ್ತಾನೆ. ಕೃಷ್ಣ ಇಷ್ಟು ಮಾಡಿ, ಕೃಷ್ಣ ಆನಂತರದ ದಿನಗಳಲ್ಲಿ ಜರಾಸಂಧನ ಹತ್ಯೆಯ ನಂತರ ಮುಂದೆ ಅವನ ದೊಡ್ಡ ಆಲೋಚನೆ, ಶ್ರೇಷ್ಠ ಚಿಂತನೆಗಳು ಕಂಡು ಬರೋದು ಕುರುಕ್ಷೇತ್ರ ಯುದ್ಧದಲ್ಲಿ. ನನಗೆ ಇವೆಲ್ಲವನ್ನು ಹೇಳಬೇಕಾದಾಗ ಬಹಳ ವಿಚಿತ್ರ ಅನ್ಸುತ್ತೆ. ಕುರುಕ್ಷೇತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಕೃಷ್ಣ ಅರ್ಥ ಆಗಲಿಲ್ಲ ಬಹಳ ಜನರಿಗೆ, ವಿದುರನಿಗೆ ಮಾತ್ರ ಬಹಳ ಚೆನ್ನಾಗಿ ಗೊತ್ತಿತ್ತು. ಕುರುಕ್ಷೇತ್ರ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲ ವನವಾಸವನ್ನು, ಅಜ್ಞಾತವಾಸವನ್ನು ಮುಗಿಸಿ ಬಂದಂಥ ಪಾಂಡವರು ಮುಂದೇನು ಮಾಡಬೇಕು ಅಂತ ಕೇಳಿದಾಗ 5 ಗ್ರಾಮಗಳನ್ನು ಕೇಳಿದ್ರು. 5 ಗ್ರಾಮಗಳನ್ನು ಕೇಳಿದ್ದನ್ನು ನೋಡಿದಾಗ ದುರ್ಯೋಧನ ಹೇಳಿದ್ನಂತೆ 5 ಗ್ರಾಮ ಅಲ್ಲ, ಸೂಜಿಯ ಮೊನೆಯಷ್ಟು ಜಾಗ ಕೂಡ ಕೊಡೋದಿಲ್ಲ ಅಂತ. ಅವರು ಒಪ್ಕೊಂಡ್ರು, ಎಲ್ಲರೂ ಒಪ್ಕೊಂಡಿದ್ರು. ಆದರೆ ವಿದುರ ಹೇಳ್ದ, ಅವರು ಸುಧಾರಿಸ್ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಡಿ ಪಾಂಡವರು. ನೀವು ಮಾಡಿರೋ ಕೆಟ್ಟದ್ದನ್ನೆಲ್ಲ ಮರೆತು 5 ಗ್ರಾಮ ಕೊಟ್ಟರೆ ಸಾಕು ಅಂತ ಕೇಳ್ತಿದ್ದಾನೆ ಅಂತ ತಿಳ್ಕೊಂಡ್ರೆ ಇದು ನಿಮ್ಮ ಮೂರ್ಖತನ ಅಷ್ಟೇ. ಅವ್ರು 5 ಗ್ರಾಮವನ್ನ ಸೆಲೆಕ್ಟ್ ಮಾಡಿದ್ದಾರೆ. ಎಂಥ ಗ್ರಾಮಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ, ಒಂದು ಗ್ರಾಮದಲ್ಲಿ ನೀವು ಅವರನ್ನ ಅರಗಿನ ಮನೆಯ ಹೊಕ್ಕು ಸಾಯುವಂತೆ ಮಾಡಿದ ಗ್ರಾಮ, ಇನ್ನೊಂದು ಗ್ರಾಮ ಭೀಮನಿಗೆ ವಿಷ ಉಣಿಸಿದ ಗ್ರಾಮ, ಮತ್ತೊಂದು ಗ್ರಾಮ ಪಗಡೆಯಾಟ ನಡೆಸಿದಂತ ಗ್ರಾಮ, ಇನ್ನೊಂದು ಇಂದ್ರಪ್ರಸ್ಥ. 5ನೇ ನಿಮ್ಮ ಇಚ್ಛೆ ಯಾವ್ದಾದ್ರು ಗ್ರಾಮ ಕೊಡಿ, ಅದನ್ನು ನೆನ್ಪಿಟ್ಕೊಳ್ತೀವಿ ಅಂತ. ನಮಗೆಲ್ಲವೂ ನೆನಪಿದೆ ಅಂತ 5 ಗ್ರಾಮ ಕೇಳಿದ್ದಾರೆ. ಅದರ ಅರ್ಥ ಯುದ್ಧಕ್ಕೆ ಸಿದ್ಧವಾಗಿದ್ದಾರೆ ಅಂತ ಪಂಥಾಹ್ವಾನವೇ ಹೊರತು 5 ಗ್ರಾಮ ಅಲ್ಲ ಕೇಳ್ತಿರೋದು ಅಂತ. ಯಾರಿರ್ಬೋದು ಇದರ ಥಾಟ್ ಹಿಂದೆ ಅಂತ ಯೋಚನೆ ಮಾಡಿ. ಇಷ್ಟು ಅದ್ಭುತವಾದ ಆಲೋಚನೆಯನ್ನ ತಯಾರು ಮಾಡಿ ಕಳಿಸಿದ್ಯಾರು? ವಿದುರನಿಗೆ ಬಿಟ್ರೆ ಇನ್ಯಾರಿಗೂ ಅರ್ಥವೇ ಆಗಿರ್ಲಿಲ್ಲ. ಆಗ ಎಲ್ರಿಗೂ ಗೊತ್ತಾಯ್ತು ಇದರಿಂದ ಏನೋ ಕತೆ ಇದೆ ಅಂತ. ಅಷ್ಟಾದ್ರೂ ದುರ್ಯೋಧನ ಒಪ್ಪಿಕೊಳ್ಳದೆ ಹೋದಾಗ ಸಂಧಾನಕ್ಕೆ ಅಂತ ಕೃಷ್ಣ ಬಂದ. ಕೃಷ್ಣ ಸಂಧಾನಕ್ಕೆ ಹೊರಟಾಗ ಧರ್ಮರಾಯ ಕೇಳ್ಕೊಂಡಂತ ಎದುರಿಗಿರೋರು ಸರಿ ಇಲ್ಲದ ಜನ, ನಿನಗೆ ಅವ್ರಿಗೆ ಏನಾದ್ರೂ ಮಾಡ್ಬಿಡ್ಬೋದು, ದಯಮಾಡಿ ಹೋಗ್ಬೇಡ, ಬೇರೆ ಯಾರನ್ನಾದ್ರೂ ಕಳ್ಸೋಣ ಅಂದ್ರೆ ಕೃಷ್ಣನಿಗೆ ಗೊತ್ತಿತ್ತು ಇದಕ್ಕೆ ನಾನೇ ಹೋಗ್ಬೇಕಾದ ಅಗತ್ಯ ಇದೆ ಅಂತ. ಕೃಷ್ಣ ಸಂಧಾನಕ್ಕೆ ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿ ಹೋಗ್ತಾನೆ. ಏನ್ ಹೇಳ್ತಾನೆ ಗೊತ್ತಾ? ಕೃಷ್ಣ ಹೇಳ್ತಾನೆ, ಈ ಯುದ್ಧ ನಡೆಯುತ್ತೆ ನಂಗೆ ಗೊತ್ತು, ಆದ್ರೆ ಯುದ್ಧ ನಡೆದು ಸಂಹಾರ ಆಗೋದನ್ನ, ಜನರು ನಾಶವಾಗೋದನ್ನ ತಡಿಲಿಕ್ಕೆ ನಾನೊಂದು ಕೊನೆ ಪ್ರಯತ್ನ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಹೋಗಿ ಬರ್ತೀನಿ ಅಂತ. ಪ್ರಯತ್ನ ನೆಪ ಮಾತ್ರ. ಕೃಷ್ಣ ದೊಡ್ಡದೊಂದು ಸಂದೇಶವನ್ನು ಕೊಡ್ಲಿಕ್ಕೆ ಹೋಗ್ಬೇಕಿತ್ತು. ಕೃಷ್ಣ ಅಲ್ಲಿಗೆ ಹೋದ. ಆಸ್ಥಾನಕ್ಕೆ ದೂತನಾಗಿ ಬಂದಿದ್ದೀನಿ, ಸಂಧಾನಕಾರನಾಗಿ ಬಂದಿದ್ದೀನಿ ಅಂತ ಮುಖ ತೋರಿಸಿ ನೇರವಾಗಿ ಎಲ್ಲಿಗೆ ಹೋದ ಗೊತ್ತಾ? ವಿದುರನ ಭಾಗ್ಯವಿದು ಅಂತ ದಾಸರು ಹಾಡ್ತಾರಲ್ಲ, ನೇರವಾಗಿ ವಿದುರನ ಮನೆಗೆ ಹೋದ. ವಿದುರ ರಾಜ ಮರ್ಯಾದೆಯ ಸಮಕ್ಕಿದ್ದವನೇನಲ್ಲ. ಗೊತ್ತು ನಮಗೆ ವಿದುರನ ಜನ್ಮವೃತ್ತ ಅಂತ ಗೊತ್ತು, ಎಲ್ಲವೂ ಗೊತ್ತಿರೋದ್ರಿಂದ ವಿದುರನ ಸ್ಥಾನ ಏನು ಅಂತ ಗೊತ್ತು. ಕೃಷ್ಣ ವಿದುರನ ಮನೆಗೆ ಹೋದ, ಸ್ಪಷ್ಟವಾಗಿ ತೋರಿಸಿದ, ನನಗೆ ಬೇಕಾಗಿದ್ದುದು ಶ್ರೀಮಂತಿಕೆ ಅಲ್ಲ, ನನಗೆ ಬೇಕಾಗಿರುವಂಥದ್ದು ಭಕ್ತಿ ಮಾತ್ರ ಅಂತ. ಈ ಕಥೆಯನ್ನು ಕೇಳಿದ ನಂತರವೂ ಕೂಡ ನಮ್ಮಲ್ಲಿ ಅನೇಕರಿಗೆ ಅರ್ಥ ಆಗಲ್ಲ. ನಾನು ತುಂಬಾ ಬಾರಿ ನೋಡ್ತಿರ್ತೀನಿ, ನಮ್ಮ ಮನೆಗಳಲ್ಲಿ ದೇವರ ಕೋಣೆಯಲ್ಲಿ ಎಷ್ಟು ಹೂವು ಹಾಕ್ತೀವಿ, ದೇವರಿಗೆ ಎಷ್ಟು ಬಂಗಾರ ಇಟ್ಟಿದ್ದೀವಿ ಅನ್ನೋದರ ಆಧಾರದ ಮೇಲೆಯೇ ನಾವು ನಮ್ಮ ದೇವರ ಅಲಂಕಾರವನ್ನು ಗುರುತಿಸ್ತೀವಿ ಹೊರತು ಹೃದಯದಲ್ಲಿ ಭಕ್ತಿ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ಅಲ್ಲ ಅಂತ ಬಹಳ ಹೊಟ್ಟೆ ಉರಿದೋಗ್ಬಿಡತ್ತೆ. ಕೃಷ್ಣನನ್ನ ಒಲಿಸಿಕೊಳ್ಳಲಿಕ್ಕೆ ಸಾಧ್ಯವಿರೋದು ಅವನಿಗೆ ಹಾಕುವ ಚಿನ್ನದ ಹಾರದಿಂದ ಅಲ್ಲ ಅಂತ. ಕೃಷ್ಣನನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಇರುವಂತ ಏಕೈಕ ಮಾರ್ಗ ಭಕ್ತಿ ಮಾತ್ರ. ಹೂವ ತರುವರ ಮನೆಗೆ ಹುಲ್ಲ ತರುವ. ಯೋಚನೆ ಮಾಡಿ, ಆ ಹೂವು ತಂದು ಕೊಟ್ಟಂತ ಪಾಂಡವರ ಮನೆಗೆ ಅವರ ಕುದುರೆಗಳನ್ನ ನೋಡ್ಕೊಳ್ಳಿಕ್ಕೆ ಅಂತ ಹುಲ್ಲು ತಗೊಂಡು ಬಂದವನು ಕೃಷ್ಣ. ಆ ಕುದುರೆಗಳನ್ನ ಸಾಕೊಂಡಿದ್ದವನು ಕೃಷ್ಣ. ನನಗೆ ಬಹಳ ವಿಚಿತ್ರ ಅನ್ಸುತ್ತೆ ಕೆಲವು ಬಾರಿ, ಆದ್ರೆ ನಮಗೆ ಇದು ಅರ್ಥವೇ ಆಗಲ್ಲ. ಕೃಷ್ಣ ಅಲ್ಲಿಗೆ ಹೋಗೋದ್ರ ಮೂಲಕ ಒಂದು ಮಹತ್ವದ ಸಂದೇಶ ಕೊಟ್ಟ, ನನಗೆ ನೀವು ಯಾರೂ ಪ್ರಮುಖರಲ್ಲ, ನನಗೆ ಪ್ರಮುಖವಾಗಿರೋದು ವಿದುರ ಅಂತ. ಸುಮ್ಮನೆ ಯೋಚನೆ ಮಾಡಿ. ಮತ್ತೆ ಭಾರತಕ್ಕೆ ನಾನು ಕನೆಕ್ಟ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಈ ದೇಶ ಹೊಸ ಪ್ರಧಾನಿ ಬಂದ ತಕ್ಷಣ ಏನ್ ಮಾಡಬೇಕು ಅಂತ, ಎಲ್ಲಿಗೆ ಹೋಗ್ಬೇಕು ಅಂತ ಚರ್ಚೆ ನಡೆದಿತ್ತು. ಚೈನಾಕ್ಕೆ ಹೋಗ್ಬೇಕೋ, ಅಮೆರಿಕಕ್ಕೆ ಹೋಗ್ಬೇಕೋ? ಚೈನಾ ಜಗತ್ತಿನ ನಮಗೆ ತೊಂದರೆ ಕೊಡುವಂತ ಒಂದು ಪ್ರಮುಖ ರಾಷ್ಟ್ರಗಳಲ್ಲಿ ಒಂದು. ಪೊಟೆನ್ಷಿಯಲ್ ಥ್ರೆಟ್ ಆಫ್ ಇಂಡಿಯಾ ಇಸ್ ಚೈನಾ. ಚೈನಾದಿಂದ ಬಚಾವಾಗಲಿಕ್ಕೆ ನಮಗೆ ಸಮರ್ಥನೆ ಕೊಡಬಹುದಾಗಿರುವಂತಹ ರಾಷ್ಟ್ರ ಅಮೆರಿಕ. ನಾವು ಅಮೆರಿಕಕ್ಕೆ ಫಸ್ಟ್ ಹೋಗ್ಬೇಕೋ, ಚೈನಾಕ್ಕೆ ಫಸ್ಟ್ ಹೋಗ್ಬೇಕು ಅಂತ ಗೊಂದಲದಲ್ಲಿದ್ದಾಗ
ಈ ದೇಶ ಮಾಡಿದ ಮೊದಲನೇ ಕೆಲಸ ಏನು ಗೊತ್ತೇನು? ಎರಡೂ ರಾಷ್ಟ್ರಕ್ಕೆ ಹೋಗದೆ ಭೂತಾನ್ ಅಂತ ಒಂದು ಪುಟ್ಟ ರಾಷ್ಟ್ರಕ್ಕೆ ಹೋಯ್ತು. ಈ ದೇಶದ ಪ್ರಧಾನಿ ಭೂತಾನಿಗೆ ಹೋದ್ರು. ಭೂತಾನ್ ಎಷ್ಟು ಚಿಕ್ಕ ರಾಷ್ಟ್ರ ಅಂತಂದ್ರೆ ಜಗತ್ತಿಗೆ ಬಿಡಿ, ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ, ಭಾರತದ ಕನಿಷ್ಠ ಪಕ್ಷ 95% ಜನಕ್ಕೆ ಭೂತಾನ್ ಅಂತ ಒಂದು ರಾಷ್ಟ್ರ ಇದೆ ಅಂತ ಗೊತ್ತಿಲ್ಲ. ನೀವು ಸುಮ್ಮನೆ ಹೈಸ್ಕೂಲ್ ಮೇಸ್ಟ್ರಿಗೆ ಹೋಗಿ ಸರ್ ಭೂತಾನ್ ಗೊತ್ತಾ ಅಂತ ಕೇಳಿ, ಗೊತ್ತು ಅಂತಾರ ಅವರು. ಎಲ್ಲಿದೆ ಅಂತ ಕೇಳಿ, ಗೊತ್ತಿಲ್ಲ ಅಂತಾರೆ. ನಾವು ನೋಡೇ ಇಲ್ಲ, ಅದನ್ನು ಭೂಪಟದಲ್ಲೂ ನೋಡಿಲ್ಲ, ಗುರುತಿಸ್ಲಿಲ್ಲ ಯಾವಾಗಲೂ. ಈ ದೇಶ ಭೂತಾನನ್ನು ಹುಡುಕಿ ಹೋದಾಗ ಭೂತಾನದ ರಿಯಾಕ್ಷನ್ ಹೆಂಗಿತ್ತು ಗೊತ್ತೇನು? ಭೂತಾನಿನ ರಾಜ್ಯಸಭೆಯಲ್ಲಿ ಈ ದೇಶದ ಪ್ರಧಾನಿಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರು, ಚಪ್ಪಾಳೆ ಹೊಡೆದ್ರು. ಯಾವ ಸಭೆಯಲ್ಲಿ ಚಪ್ಪಾಳೆಯೇ ಹೊಡಿಬಾರ್ದೋ ಆ ದೇಶದ ಸಭೆಯಲ್ಲಿ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರು. ಯಾಕೆ ಅಂತಂದ್ರೆ ಚೈನಾದಂತ ದೊಡ್ಡ ರಾಷ್ಟ್ರ, ಅಮೆರಿಕಾದಂತ ದೊಡ್ಡ ರಾಷ್ಟ್ರ ಭಾರತದ ಬರುವಿಗಾಗಿ ಕಾಯ್ತಾ ಇರಬೇಕಾದಾಗ ನೀವು ಪುಟ್ಟ ರಾಷ್ಟ್ರ ಭೂತಾನಿಗೆ ಬಂದ್ರಲ್ಲ, ನಾವು ಧನ್ಯರಾದ್ವಿ ಅಂತ ಕೃಷ್ಣನ ಚಿಂತನೆ. ಕೃಷ್ಣ ಜೀವಂತವಾಗಿದ್ದಾನೆ ಅಂತ. ನೀವು ಯಾವತ್ಯಾವತ್ತು ಕೃಷ್ಣನನ್ನು ಓದ್ತಿರೋ ಹೊಸ ಹೊಸ ಆಲೋಚನೆಗಳು ಬರ್ತವೆ. ಕೃಷ್ಣನನ್ನ ಸಿಲೆಬಸ್ನಿಂದ ಆಚೆ ಇಟ್ರೆ, ಅಧ್ಯಯನದ ಚಿಂತನೆಯಿಂದ ಆಚೆ ಇಟ್ರೆ ನಾವಿಷ್ಟು ವರ್ಷ ಹೆಂಗಿದ್ದು ಹಂಗೆ ಇರ್ತೀವಿ ಅಂತ. ಭೂತಾನಿಗೆ ಹೋದ್ಮೇಲೆ ಏನಾಯ್ತು ಗೊತ್ತೇನು? ಭೂತಾನ ಹೇಳ್ತು, ನಾವು ಭಾರತೀಯ ಸಂಸ್ಕೃತಿಗೆ ಹತ್ತಿರವಾಗಿದ್ದೀವಿ, ಆದರೂ ಇಷ್ಟು ದಿನ ಅನಿವಾರ್ಯವಾಗಿ ಚೈನಾ ಜೊತೆಗಿದ್ವಿ, ಇನ್ನು ಮುಂದೆ ಭೂತಾನ್ ಭಾರತದ ಜೊತೆಗೆ ನಿಲ್ಲುತ್ತೆ ಅಂತ ಭೂತಾನ್ ಭಾರತದ ಪರವಾಗಿ ಬಂತು. ಈ ದೇಶ ನೇಪಾಳಕ್ಕೆ ಹೋಯ್ತು, ನೇಪಾಳ ಭಾರತದ ಪರವಾಗಿ ನಿಂತುಕೊಳ್ತು. ಈ ದೇಶ ಅಕ್ಕಪಕ್ಕದ ರಾಷ್ಟ್ರಗಳನ್ನೆಲ್ಲ ತನ್ನ ಕಡೆ ತೆಕ್ಕೆಗೆ ಎಳ್ಕೊಳ್ತಿದೆ ಅಂತ ಗೊತ್ತಾದ ಮೇಲೆ ಹೇಗೆ ವಿದುರನ ಮನೆಗೆ ಕೃಷ್ಣನನ್ನ ಕರ್ಕೊಂಡು ಬರಲಿಕ್ಕೆ ಸಾಕ್ಷಾತ್ ದುರ್ಯೋಧನ ತನ್ನ ತಂಡವನ್ನು ಕರ್ಕೊಂಡೋಗಿ ದಯಮಾಡಿ ಬಾರಪ್ಪ ಅಂತ ಕರ್ಕೊಂಡು ಬರಬೇಕಾಯ್ತೋ, ಹಾಗೆ ಚೈನಾದ ಅಧ್ಯಕ್ಷರು ಶ್ರೀಲಂಕಾಕ್ಕೆ ಹೋಗ್ತಾ ಇದ್ದೀನಿ, ಹಂಗೆ ನಾನು ಭಾರತಕ್ಕೆ ಬಂದು ಹೋಗ್ಬೋದಾ ಅಂತ ಕೇಳ್ಕೊಂಡು ಭಾರತಕ್ಕೆ ಬರಬೇಕಾಯ್ತು ಅಂತ. ರಾಜನೀತಿ ತುಂಬಾ ವಿಶಿಷ್ಟವಾಗಿರುವಂಥದ್ದು. ಈ ರಾಜನೀತಿಯಲ್ಲಿ ಎಷ್ಟು ನಾವು ಸಾಧ್ಯತೆಗಳನ್ನು ಗಮನಿಸಬಹುದು ಅಂದ್ರೆ ಕೃಷ್ಣ ಇದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟ. ಬಹುಶಃ ರಾಮನ ಕಾಲದಲ್ಲಿ ಇಷ್ಟು ರಾಜನೀತಿಯ ವ್ಯವಸ್ಥೆ ಇರಲಿಲ್ಲ. ರಾಮನಿಂದ ಕೃಷ್ಣನಿಗೆ ಬರುವಾಗ ಎಷ್ಟು ಬದಲಾಗಿದೆ ಅಂತಂದ್ರೆ ಆ ಬದಲಾವಣೆಯ ಘಟ್ಟದಲ್ಲಿ ರಾಜನೀತಿ ತುಂಬಾ ಬದಲಾಗಿತ್ತು. ಕೃಷ್ಣ ಎಷ್ಟರ ಮಟ್ಟಿಗೆ ಇದನ್ನು ಉಪಯೋಗಿಸಿದ ಅಂತಂದ್ರೆ, ಕೃಷ್ಣ ಆ ರಾಜನೈತಿಕ ವ್ಯವಸ್ಥೆಯನ್ನು ಬಳಸಿಕೊಂಡು ಅಲ್ಲಿ ಸಂಧಾನಕ್ಕೆ ನಿಂತ, ಸಂಧಾನ ಆಗದೆ ಅವನನ್ನು ಬಂಧಿಸಬೇಕು ಅಂತ ಗೊತ್ತಾದಾಗ ಎಲ್ಲ ಬಂಧನವನ್ನು ಮೀರಿ ವಾಪಸ್ ಹೊರಟು ಬಂದ. ಸುಮ್ಮನೆ ಬಂದಿದ್ರೆ ಆಗಿರ್ತಿತ್ತು. ಯೋಚನೆ ಮಾಡಿ, ಧರ್ಮಸ್ಥಾಪನೆಗೋಸ್ಕರ ಏನೆಲ್ಲ ಆಟ ಮಾಡಿದ ಪುಣ್ಯಾತ್ಮ, ಆಟ ಆಡಿದ. ಅವನು ನೇರವಾಗಿ ಕರ್ಣನ ಬಳಿಗೆ ಹೋಗಿ ಕರ್ಣನ ಜನ್ಮವೃತ್ತ ಅಂತ ಎಲ್ಲ ಹೇಳ್ದ. ಜನ್ಮವೃತ್ತ ಅಂತ ಹೇಳಿ ಏನ್ ಮಾಡಿದ ಗೊತ್ತಾ? ಹೇಳ್ದ, ಈಗಲೂ ಅವಕಾಶ ಇದೆ, ಪಾಂಡವರಿಗೆ ನಾನು ಹೇಳ್ತೀನಿ, ನೀನ್ ಇಲ್ಲಿಂದ ಅಲ್ಲಿಗೆ ಬಾ, ಪಾಂಡವರ ಹಿರಿಯನಾಗಿರು, ಕೌರವನು ನಿಂಗೆ ತುಂಬಾ ಗೌರವ ಕೊಡೋದ್ರಿಂದ ನೀನೇ ರಾಜನಾಗು, ಧರಣಿಗೆ ಒಡೆಯ ನೀನೇ, ಬಾ ನನ್ನ ಜೊತೆ. ಅವನಿಗೆ ಗೊತ್ತಿತ್ತು ಕರ್ಣ ಬರಲ್ಲ ಅಂತ. ಕೃಷ್ಣನ ಬುದ್ಧಿವಂತಿಕೆ ನೋಡಿ ನನಗಿದು ಬಹಳ ಇಷ್ಟ ಆಗುತ್ತೆ. ನನ್ನ ಆಸಕ್ತಿಯ ವಿಷಯ ಆಗಿದ್ದರಿಂದ ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ. ನಾನು ಸುಮ್ಮನೆ ಒಂದೊಂದ್ಸಲ ಯೋಚನೆ ಮಾಡ್ತಿದ್ದೆ, ಕೃಷ್ಣ ಇವರಿಗೆ ಹೇಳೋ ಬದಲು, ಕರ್ಣನಿಗೆ ಹೇಳೋ ಬದಲು ಪಾಂಡವರಿಗೆ ಹೇಳ್ಬೋದಿತ್ತಲ್ಲ. ಪಾಂಡವರಿಗೆ ಹೇಳಿದಿದ್ರೆ ಪಾಂಡವರ ಮನಸ್ಸು ವೀಕ್ ಆಗ್ತಿತ್ತು, ಯುದ್ಧ ಮಾಡ್ತಿರ್ಲಿಲ್ಲ, ಧರ್ಮ ಸ್ಥಾಪನೆಯ ಕೆಲಸ ನಿಂತೋಗಿರ್ತಿತ್ತು. ಈಗ ಕರ್ಣನಿಗೆ ಹೇಳಿದ್ರಿಂದ ಕರ್ಣನ ಮನಸ್ಸು ವೀಕ್ ಆಗೋಯ್ತು. ಎದುರಿಗವರು ನನ್ನ ಅಣ್ಣ ತಮ್ಮಂದ್ರು, ನನ್ನ ತಮ್ಮಂದ್ರು, ನಾನೇ ಅವರ ಹಿರಿಯ ಕೌಂತೆಯ ನಾನೇ, ಇವರೆಲ್ಲರೂ ನನ್ನ ತಮ್ಮಂದ್ರು, ಯುದ್ಧ ಮಾಡೋದು ಹೇಗೆ? ಆದರೆ ಸ್ನೇಹ ಅವನನ್ನ ಬಂಧಿಸಿ ಬಿಟ್ಟಿದೆ. ನಾನು ದುರ್ಯೋಧನನನ್ನು ಬಿಟ್ಟು ಬರ್ಲಿಕ್ಕೆ ಆಗಲ್ಲ, ಆದರೆ ದುರ್ಯೋಧನಿಗೆ 100% ನನ್ನನ್ನು ಕೊಡ್ಲಿಕ್ಕೆ ಆಗಲ್ಲ ಅಂತ ಅವನಿಗೆ ಗೊತ್ತಾಯ್ತು. ಕೃಷ್ಣ ಎಷ್ಟು ವ್ಯವಸ್ಥಿತವಾಗಿ ಕೆಲಸ ಮಾಡಿದ ಅಂತಂದ್ರೆ, ಇವನು ಕೃಷ್ಣನ ಹತ್ರ ಮಾತು ತಗೊಂಡ, ಇದನ್ನ ನನಗೆ ಬಿಟ್ಟು ಹೇಳಿದ್ಯಾ, ಇನ್ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು ಅಂತ. ಕೃಷ್ಣ ಆಯ್ತು ಅಂತ ಹೇಳಿ ಬಂದ, ಯಾಕಂದ್ರೆ ಅವನ ಕೆಲಸ ಮುಗಿದಿತ್ತು. ಕೃಷ್ಣ ಇವೆಲ್ಲ ಮಾಡಿದ್ದು ಧರ್ಮ ಸ್ಥಾಪನೆಯ ಕಾರ್ಯಕ್ಕೋಸ್ಕರ. ನಮಗೆ ಇವೆಲ್ಲ ಮಾಡಿದಾಗ ಕೃಷ್ಣ ಮೋಸ ಮಾಡ್ದ ಅಂತ ಅನ್ಸುತ್ತೆ. ಆ ಮೋಸ ಏನ್ ಮಾಡಿದೆ ಅನ್ನೋದನ್ನು ಕೃಷ್ಣ ಆನಂತರ ಕೊನೆಯಲ್ಲಿ ಹೇಳ್ತಾನೆ. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತಾನೆ ಅವನು. ಆ ಉತ್ತರ ಕೊಡ್ತಾ ಅವನು ಹೇಳ್ತಾನೆ, ಎಂತೆಂಥ ಕೆಲಸ ನೀವು ಮಾಡಿದ್ದೀರಿ, ಅದಕ್ಕೆ ಪರ್ಯಾಪ್ತವಾಗಿ ಇಷ್ಟು ಆಗ್ಲೇಬೇಕಿತ್ತು ಅನ್ನೋದನ್ನು ಸ್ಪಷ್ಟ ದನಿಯಲ್ಲಿ ಕೃಷ್ಣ ಹೇಳ್ತಾನೆ. ಹಂಗಂದಂತ ಕೃಷ್ಣ ತಾನು ವಾಪಸ್ ಬಂದ, ಯುದ್ಧ ಶುರುವಾಯಿತು. 9-10 ದಿನಗಳ ಕಾಲ ಕೃಷ್ಣನ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. 10 ದಿನಗಳ ಯುದ್ಧ ನೋಡಿ, ಆ 10 ದಿನಗಳ ಯುದ್ಧ ಹಾಗೇ ಮುಂದಿನ 8 ದಿನಕ್ಕೆ ಕಂಟಿನ್ಯೂ ಆಗ್ಬಿಟ್ಟಿದ್ದಿದ್ರೆ ಪಾಂಡವರು ಪೂರ್ತಿ ನಾಶವಾಗಿರ್ತಿದ್ರು. ಯಾರ್ಯಾರು ಆ ಯುದ್ಧದ 18 ದಿನಗಳನ್ನು ಓದಿದ್ದಾರೋ ಅವ್ರಿಗೆ ಚೆನ್ನಾಗಿ ಗೊತ್ತು ಯಾವ ಪರಿಯ ಆಕ್ರಮಣ ಆ ಕಡೆಯಿಂದ ಅಂತಂದ್ರೆ, ಒಂದು ಕಡೆಯಿಂದ ಭೀಷ್ಮರ ಮಹಾಪರ್ವ, ಅವರ ಯುದ್ಧದ ಶೈಲಿಯ ಭಯಾನಕವಾಗಿದ್ದಂಥದ್ದು. ದ್ರೋಣರು ಒಂದ್ ಕಡೆ, ಒಬ್ಬೊಬ್ಬರು ಒಂದೊಂದ್ ಕಡೆ ನಿಂತು ಯಾವ ಪರಿಯ ಹೋರಾಟ ಸಂಘಟಿಸಿದ್ದಾರೆ ಅಂತಂದ್ರೆ ಗೆಲುವು ಮರೀಚಿಕೆ ಅಂತ.
ಆನಂತರ ಕೃಷ್ಣ ಆಟ ಶುರು ಮಾಡದ. ಅವನ ಆಟ ಯಾವಾಗ ಶುರುವಾಯಿತೋ ಧರ್ಮದ ಕೈ ಮೇಲಾಗ್ಲಿಕ್ಕೆ ಶುರುವಾಯಿತು ಅಂತ. ಕೃಷ್ಣ ಹಾಗೇನೆ, ಯಾವಾಗ ಸಂಕಟ ಬರುತ್ತೋ, ನಮಗೂ ಜೀವನದಲ್ಲಿ ಭಾಳ ಬಾರಿ ಆಗುತ್ತೆ, ಸೋತೆ ಬಿಟ್ವಿ ಅಂತ ಅನ್ಸುತ್ತೆ, ಮುಗ್ದೋಯ್ತು ನಮ್ಮ ಕತೆ ಅಂತ ಅನ್ಸುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಧರ್ಮದ ಪರವಾಗಿ ನಾವಿದ್ರೆ 10 ದಿನದ ಯುದ್ಧದ ನಂತರವೂ ಕೃಷ್ಣ ಹೇಗೆ ಮೇಲೆತ್ತಿದನೋ ಎಲ್ಲ ಸಂಕಟಗಳ ನಂತರವೂ ನಮ್ಮನ್ನು ಮೇಲೆತ್ತಬಲ್ಲಂಥ ಸಾಮರ್ಥ್ಯ ಕೃಷ್ಣಂದು ಅಂತ. ಅವನು ಕಷ್ಟ ಕೊಟ್ಟಾಗ ಅದು ನೋಯಿಸ್ಲಿಕ್ಕಲ್ಲ, ಅವನು ಕಷ್ಟ ಕೊಟ್ಟಾಗ ನಮ್ಮನ್ನು ಸಮರ್ಥವಾಗಿ ನಿಲ್ಲಲಿಕ್ಕೆ. ಎರಡನೇದು, ಧರ್ಮ ಮಾರ್ಗದಿಂದ ವಿಚಲಿತರಾಗ್ತೀವ ಅಂತ ಟೆಸ್ಟ್ ಮಾಡಲಿಕ್ಕೆ ಅಂತ. ಬಹಳ ಬಾರಿ ಸ್ವಲ್ಪ ಕಷ್ಟಕ್ಕೆ ಧರ್ಮ ಮಾರ್ಗದಿಂದ ವಿಚಲಿತರಾಗ್ಬಿಡ್ತೀವಿ. ಯಾವಾಗ ಪಾಂಡವರು ಧರ್ಮ ಮಾರ್ಗದಿಂದ ವಿಚಲಿತರಾಗೋದಿಲ್ಲ ಅಂತ ಗೊತ್ತಾಯ್ತೋ, ಕೃಷ್ಣ ತಾನೇ ನಿಂತು ಅವ್ರ ಜೊತೆಗೆ ಯಾವ ಪರಿ ಅವ್ರ ಜೊತೆಗೆ ನಿಂತುಕೊಂಡ ಅಂತಂದ್ರೆ, ಭೀಷ್ಮನನ್ನು ಕೊಲ್ಲಲಿಕ್ಕೆ ಸಾಧ್ಯವಾಗಿದ್ದು ಕೃಷ್ಣನ ಕಾರಣಕ್ಕೋಸ್ಕರ. ಶಿಖಂಡಿ ಯುದ್ಧಕ್ಕೆ ಬಂದ ತಕ್ಷಣ ಭೀಷ್ಮ ಅವನ ಜೊತೆ ಯುದ್ಧನೇ ಮಾಡ್ತಿರ್ಲಿಲ್ಲ, ಪಕ್ಕಕ್ಕೆ ಹೋಗ್ಬಿಡ್ತಿದ್ದ. ಯಾಕೆಂದ್ರೆ ಅವನಿಗೆ ಮಾತ್ರ ಜನ್ಮ ವೃತ್ತ ಅಂತ ಗೊತ್ತಿತ್ತು, ಇವ್ರು ಯಾರು, ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅಂತ. ಕೃಷ್ಣ ಭೀಷ್ಮನ ಎದುರಿಗೆ ಅವನು ನಿಲ್ಲಿಸಿ, ಭೀಷ್ಮ ಯುದ್ಧ ಮಾಡದೇ ಇರೋ ತರ ಮಾಡಿ, ಅವನ ಮೈ ಮೇಲೆಲ್ಲ ತಾನು ಬಾಣಗಳಿಂದ ಹೊಡೆಯುವಂತೆ ಅರ್ಜುನನಿಗೆ ಪ್ರೇರೇಪಣೆ ಕೊಟ್ಟಿದ್ದು ಕೃಷ್ಣ. ಹಂಗೇನಾದ್ರೂ ಆ ದಿನ ಮಾಡಿರ್ಲಿಲ್ಲ ಅಂತಂದಿದ್ರೆ ಭೀಷ್ಮನನ್ನು ಕೊಲ್ಲಿಕ್ಕೆ ಆಗ್ತಿರ್ಲಿಲ್ಲ. ಮೋಸ ಅಂತ ಅನ್ನಿಸ್ಬೋದು, ಆದರೆ ರಾಜನೈತಿಕ ಅವನ ಪ್ರಜ್ಞೆ ಹೇಗಿತ್ತು ಅಂತಂದ್ರೆ, ಭೀಷ್ಮನನ್ನ ಆ ಸ್ಥಿತಿಯಲ್ಲಿ ನಿಲ್ಲಿಸಿದ. ಭೀಷ್ಮ ತಾನು ತನ್ನ ಕ್ಷಣಗಣನೆ ಮಾಡ್ತಿದ್ದ ಯಾವತ್ತು ಹೋಗೋದು ಅಂತ. ಅವನು ಇಚ್ಛಾಮರಣಿಯಾಗಿದ್ದರಿಂದ ಕಾಯ್ಕೊಂಡು ಕೂತಿದ್ದ ಉತ್ತರಾಯಣ ಪುಣ್ಯ ಕಾಲಕ್ಕೆ. ಎಲ್ಲ ಯುದ್ಧ ಮುಗಿತಲ್ಲ, ಯುದ್ಧ ಮುಗಿದಾಗ ಶಾಂತಿ ಪರ್ವದಲ್ಲಿ ಬರುವಂಥ ಘಟನೆಗಳಿವು. ಧರ್ಮರಾಯನನ್ನ ಕರ್ಕೊಂಡು ಬಂದು ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ಶರಶೈಯಲ್ಲಿ ಪಿತಾಮಹ ಭೀಷ್ಮ ಮಲಗಿದ್ದಾರೆ, ಅವ್ರ ಹತ್ರ ಹೋಗಿ ರಾಜ್ಯವನ್ನ ನಡೆಸೋದು ಹೇಗೆ ಅನ್ನುವಂಥ ಶ್ರೇಷ್ಠ ಚಿಂತನೆಯನ್ನ ಪಡ್ಕೊಂಡ್ ಬಾ ಅಂತ. ಕೃಷ್ಣ ಎದುರಿಗೆ ಹೋದಾಗ ಭೀಷ್ಮ ಕೈ ಮುಗಿದು ಹೇಳಿದ್ರಂತೆ, ಕೃಷ್ಣ, ಎಲ್ಲ ನಿನಗೆ ಗೊತ್ತಿರುವಾಗ ನನ್ನ ಹತ್ರ ಹೇಳು ಅಂತ ಹೇಳ್ತಿದ್ಯಲ್ಲ ಕೃಷ್ಣ, ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂದರೆ ಏನು ಹೇಳ್ತಾನೆ ಗೊತ್ತಾ ಕೃಷ್ಣ? ಜಗತ್ತೆಲ್ಲ ನೀನು ಮಾಡಿರುವ ತಪ್ಪಿನಿಂದಲೇ ನೀನು ನೆನ್ಪಿಟ್ಕೊಳ್ಳತ್ತೆ. ನೀನು ಹೆಣ್ಮಕ್ಕಳನ್ನು ಹಾರಿಸಿಕೊಂಡು ಬಂದೆ ಅಂತಾರೆ, ನೀನು ಒಂದು ಹೆಣ್ಮಗುವಿನ ಅತ್ಯಾಚಾರ, ಅವಳ ಸೀರೆಯನ್ನು ಸೆಳಿಬೇಕಾದ್ರೆ ನೋಡ್ಕೊಂಡು ಸುಮ್ಮನೆ ಕೂತಿದ್ದೆ ಅಂತಾರೆ, ನಿನಗೆ ರಾಜ್ಯದ ಮೋಹ ಇತ್ತು ಅಂತ ಕೆಲವರು ಹೇಳ್ಬೋದು, ನೀನು ರಾಜ್ಯದ ಪರವಾಗಿರಲಿಲ್ಲ, ನೀನು ಜನತೆಯ ಪರವಾಗಿರಲಿಲ್ಲ ಅಂತಾನೂ ಹೇಳ್ತಾರೆ. ನಿನ್ನ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಾ ಇರಬೇಕಾದ್ರೆ ನಿನ್ನ ಬಗ್ಗೆ ನಿನ್ನ ಕೀರ್ತಿಯನ್ನು ಹೆಚ್ಚಿಸುವ ಒಂದು ಕೆಲಸ ಇವತ್ತಾಗತ್ತೆ. ರಾಜ್ಯವನ್ನು ನಡೆಸೋದು ಹೇಗೆ ಅಂತ ಇವನಿಗೆ ಹೇಳು, ಮುಂದಿನ ಸಮಾಜ ಇದನ್ನು ಮುಂದಿಟ್ಟುಕೊಂಡು ಗುಣಗಾನ ಮಾಡುತ್ತೆ. ವಾ, ಭೀಷ್ಮ ಎಂಥವನಾಗಿದ್ನಪ್ಪ ಅಂತ ಗುಣಗಾನ ಮಾಡಬೇಕು, ಅದಕ್ಕೋಸ್ಕರ ಈ ಕೆಲಸ ನಿನ್ನಿಂದ ಆಗಬೇಕು ಅಂತ ಧರ್ಮರಾಯನನ್ನು ಅವನ ಎದುರಿಗೆ ಕೂರಿಸಿ ಅವನಿಂದ ಆ ಚಿಂತನೆ ತೆಗೆದುಕೊಳ್ಳುವಂತೆ ಮಾಡಿ ಕೃಷ್ಣ ಅವನನ್ನು ಕೀರ್ತಿವಂತನಾಗಿ ಮಾಡಿದ್ನಲ್ಲ. ಕೃಷ್ಣನೊಂದಿಗೆ ಕೆಲವೊಂದ್ಸಲ ಇರುತ್ತೆ, ಗಲಾಟೆ ಮಾಡ್ಕೊಳ್ಳೋದಿದ್ರೆ ದೇವ್ರ ಜೊತೆಗೆ ಮಾಡ್ಕೋಬೇಕು ಅಂತ. ನಾವು ಈ ಲೋಕಲ್ ಅವ್ರ ಜೊತೆ ಗಲಾಟೆ ಮಾಡ್ತಿರ್ತೀವಿ, ಅದಕ್ಕೆ ದೊಡ್ಡ ಪ್ರಾಬ್ಲಮ್. ನನಗೆ ತುಂಬಾ ಬಾರಿ ಹೇಳ್ತಿರ್ತಾರೆ, ಯಾರಾದರೂ ನಿಮ್ಮನ್ನು ಬೈದ್ರೆ ಫೇಸ್ಬುಕ್ಕಲ್ಲಿ ಭಾಳ ಬಾರಿ ನೀವು ನೋಡ್ತಿರ್ತೀರಿ, ಯಾರೋ ಕೆಟ್ಟದಾಗಿ ಬೈತಾರೆ, ನೀವು ಆನ್ಸರ್ ಮಾಡಿದರೆ ಹೋಯ್ತು. ಆನ್ಸರ್ ಮಾಡಬಾರ್ದು. ನೀವು ಆನ್ಸರ್ ಮಾಡಿದರೆ ಹೆಂಗೆ ಅಂತಂದ್ರೆ, ರಸ್ತೆಯಲ್ಲಿ ನೀವು ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬ ಕುಡುಕ ನಿಮ್ಮನ್ನು ಬೈದ ಅಂತ ಇಟ್ಕೊಳ್ಳಿ. ಕುಡುಕ ನಿಮ್ಮನ್ನು ಬೈದ ತಕ್ಷಣ ನೀವು ಕುಡ್ದಿಲ್ಲ, ಅವನು ಕುಡ್ದಿದ್ದಾನೆ ಗೊತ್ತು ನಿಮಗೆ, ನೀವು ಜಾಸ್ತಿ ಮಾತಾಡಬಾರ್ದು, ಸುಮ್ಮನೆ ಹೋಗಬೇಕು. ಬೆಳಗ್ಗೆ ಮಾತಾಡ್ಬೋದು ಅವನ ಜೊತೆ, ಈಗ ಮಾತಾಡಿದ್ರೆ ಉಪಯೋಗ ಇಲ್ಲ. ಆದರೆ ನೀವೇನಾದರೂ 4 ಹೆಜ್ಜೆ ಮುಂದೆ ಹೋಗಿದ್ದವ್ರು ವಾಪಸ್ ಬಂದು ಅವನ ಜೊತೆ ಜಗಳಕ್ಕೆ ನಿಂತರೆ, ಮೂರನೇವನ್ ಏನು ಅನ್ಕೋತಾನೆ ಗೊತ್ತಾ? ಇಬ್ಬರು ಕುಡುಕರು ಕುಡ್ದು ಹೆಂಗೆ ಜಗಳ ಆಡ್ತಿದ್ದಾರೆ ನೋಡಿ ಅಂತ. ಅವನ ಜೊತೆ ಜಗಳ ಆಡಿದ್ರ ಪರಿಣಾಮ ನಾವು ಕುಡುಕರಾಗ್ಬಿಟ್ವಿ. ಸ್ವಲ್ಪ ಕಾದು ಬಿಟ್ಟಿದ್ದಿದ್ರೆ ಮಾರನೇ ದಿನ ಬೆಳಗ್ಗೆ ಹೋಗಿ ನೆನ್ನೆ ಹಿಂಗೆಲ್ಲ ಅಂದ್ಬಿಟ್ಟಿಯಲ್ಲ ಅಂದಿದ್ರೆ ನಿಮ್ಮ ಮುಖ ತೋರಿಸ್ತಿರ್ಲಿಲ್ಲ ಅವನು, ಇನ್ನು ಮುಂದೆ ನಿಮ್ಮ ಎದುರಿಗೆ ಬರ್ತಿರ್ಲಿಲ್ಲ ಅವನು. ನಶೆ ಇಳಿದ ಮೇಲೆ ಅವ್ರ ನಶೆ ಜಾಗೃತ ಆಗುತ್ತೆ, ನಮ್ಗೆ ಗೊತ್ತಾಗಿರಲ್ಲ ಅದು. ಆದರೆ ನಾವು ತಕ್ಷಣಕ್ಕೆ ರಿಯಾಕ್ಟ್ ಮಾಡ್ತೀವಿ. ಕೃಷ್ಣ ಹೇಗಿದ್ದ ಅಂತಂದ್ರೆ, ಅವನು ಆನಂತರ ಅವನಿಗೆ ಎಂಥ ಕೀರ್ತಿಯನ್ನು ದಯಪಾಲಿಸಿದ ಅಂತಂದ್ರೆ, ಇವತ್ತಿಗೂ ಕೂಡ ಶಾಂತಿ ಪರ್ವ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅಲ್ಲಿ ಭೀಷ್ಮ ಹೇಳಿರುವಂಥ ಮಾತುಗಳನ್ನು ಈಗಲೂ ಓದಿದರೆ, ಭೀಷ್ಮ ಧರ್ಮರಾಯನ ಪ್ರಶ್ನೆಗೆ ಕೊಡುವಂಥ ಉತ್ತರಗಳು ಎಷ್ಟು ಶ್ರೇಷ್ಠ ಉತ್ತರಗಳು ಅಂದ್ರೆ ಕೃಷ್ಣ ಕೊಡಿಸಿದ್ದು. ಕೃಷ್ಣನ ರಾಜನೀತಿಯ ವೈಶಿಷ್ಟ್ಯ ಇದು. ಕೃಷ್ಣನ ರಾಜನೀತಿ ಎಂಥದ್ದು ಅಂತಂದ್ರೆ, ಜಯದ್ರಥನನ್ನ ಕೊಂದೇ ಬಿಡ್ತೀನಿ ಅಂತ ಅರ್ಜುನ ಶಪಥ ಮಾಡಿದ, ಸೂರ್ಯ ಮುಳುಗೋದ್ರ ಒಳಗೆ. ಆ ಜಯದ್ರಥನನ್ನ ಕೊಲ್ಲಬೇಕು, ಸೂರ್ಯ ಮುಳುಗೋದ್ರೊಳಗೆ ಆಗೋದಿಲ್ಲ ಅಂತ ಗೊತ್ತಾದಾಗ ಕೃಷ್ಣ ಸೂರ್ಯ ಕಾಣದಂತೆ ಮರೆ ಮಾಡಿ ಅವನು ಬಂದ ತಕ್ಷಣ ಇವನಿಗೊಂದು ಅಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ಹೇಳ್ತಾನೆ. ಆ ಅಸ್ತ್ರವನ್ನು ಪ್ರಯೋಗಿಸು, ವಿಶೇಷವಾದ ಅಸ್ತ್ರವನ್ನ ಅದನ್ನು ಪ್ರಯೋಗಿಸು. ಹೆಂಗೆ ಪ್ರಯೋಗ ಮಾಡಬೇಕು ಅಂದ್ರೆ, ಇವನ ತಲೆ ಹೋಗಿ ಅವನ ತಂದೆ ತೊಡೆ ಮೇಲೆ ಬೀಳಬೇಕು ಅಂತ ಹೇಳ್ತಾನೆ. ಬಹಳ ಚೆನ್ನಾಗಿದೆ, ಕೃಷ್ಣನ ವೈಶಿಷ್ಟ್ಯವೇ ಅದು. ಕೃಷ್ಣ ಒಂದ್ ಕಡೆ ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ನೀನ್ ನನಗೆ ಹೇಳಿದ್ದೆ ಹಿಂದೆ ಅಂತ ಹೇಳ್ತೀಯಲ್ಲ, ಯಾವಾಗ ನನಗಂತೂ ನೆನಪಿಲ್ಲ ಅಂತ. ಗೀತೆಯಲ್ಲಿ ಬರುತ್ತೆ ಈ ಮಾತು.
ಆ ಕೃಷ್ಣ ಹೇಳ್ತಾನೆ, ಹಿಂದಿನ ಅನೇಕ ಜನ್ಮಗಳಲ್ಲಿ ನಾನು ಹುಟ್ಟಿದ್ದೀನಿ, ನೀನು ಹುಟ್ಟಿದ್ಯಾ, ಆದರೆ ನಾನು ನೆನ್ಪಿಟ್ಕೊಂಡಿದ್ದೀನಿ, ನೀನು ಮರ್ತು ಹೋಗ್ಬಿಟ್ಟಿದ್ಯಾ ಅಂತ. ಬಹೂನಿ ಜನ್ಮಾನಿ ಮೇ ವ್ಯಥೀತಾನಿ, ಕೃಷ್ಣ ಹೇಳುವಂತ ಮಾತು. ಕೃಷ್ಣ ಹೇಳ್ತಾನೆ, ನಂದು ಅನೇಕ ಜನ್ಮಗಳು ಕಳೆದು ಹೋಗಿವೆ, ನಾನು ನೀನು ಮತ್ತೆ ಮತ್ತೆ ಬಂದಿದ್ದೀವಿ, ನಾನು ನೆನ್ಪಿಟ್ಕೊಂಡಿದ್ದೀನಿ, ನೆನ್ಪಿಟ್ಕೊಂಡಿಲ್ಲ ಅಂತ. ಕೃಷ್ಣನಿಗೆ ಹೇಗಿತ್ತು ಅಂದ್ರೆ, ಅಲ್ಲಿರುವ ಪ್ರತಿಯೊಬ್ಬರ ಪರಿಚಯ ಇದ್ದಿದ್ರಿಂದ ಕೃಷ್ಣ ಜಯದ್ರಥನ ತಲೆಯನ್ನ ಅವನ ತಂದೆ ತೊಡೆ ಮೇಲೆ ಹೋಗಿ ಬೀಳುವಂತೆ ಮಾಡುವಂತ ಕಳಿಸ್ದ. ಅವನ ತಂದೆ ತೊಡೆ ಮೇಲೆ ಹೋಗಿ ಜಯದ್ರಥನ ತಲೆ ಬಿತ್ತು. ತಂದೆ ಧ್ಯಾನಸ್ಥರಾಗಿದ್ರು. ಧ್ಯಾನ ಮುಗಿದು ಎದ್ದ ತಕ್ಷಣ ಜಯದ್ರಥನ ತಲೆ ನೆಲದ ಮೇಲೆ ಬಿತ್ತು. ಮುನಿಯ ತಲೆ 1000 ಹೋಳಾಗಿ ಸಿಡಿದೋಯ್ತು. ಎಲ್ರಿಗೂ ಗೊತ್ತಾಗಲಿಲ್ಲ. ಕೃಷ್ಣ ಹೇಳ್ದ, ಜಯದ್ರಥನಿಗೊಂದು ವರ ಇತ್ತು, ಒಬ್ಬ ಮಹಾವೀರ ಶ್ರೇಷ್ಠ ಬಾಣದಿಂದ ಮಾತ್ರ ತನ್ನ ವಧೆಯಾಗಬೇಕು. ಅದು ಹೇಗೆ ಅಂತಂದ್ರೆ, ಯಾವ ವ್ಯಕ್ತಿ ತನ್ನ ಮಗನ ತಲೆಯನ್ನ ಕಡಿದು ನೆಲಕ್ಕೆ ತಾಕಿಸ್ತಾನೋ, ತನ್ನ ಮಗನ ತಲೆಯನ್ನ ನೆಲಕ್ಕೆ ಉರುಳಿಸ್ತಾನೋ, ಅವನ ತಲೆ ಸಿಡಿದು ಹೋಗ್ಬಿಡುತ್ತೆ ಅಂತ ವರ ತಗೊಂಡಿದ್ದ. ನೀನೇನಾದ್ರೂ ಅಪ್ಪಿತಪ್ಪಿ ಇಲ್ಲೇ ಅವನ ತಲೆ ಉರುಳಿಸಿದಿದ್ರೆ ನಿನ್ನ ತಲೆ ಹೋಳಾಗಿರ್ತಿತ್ತು, ಆದರೆ ನಾನು ಉಪಾಯ ಮಾಡಿ ಅಲ್ಲಿಗೆ ಕಳಿಸ್ಕೊಟ್ಟೆ ಅಂತ. ಏನ್ ಆಲೋಚನೆ ನೋಡಿ ಕೃಷ್ಣನದ್ದು. ಕೃಷ್ಣ ಒಂದು ಕ್ಷಣ ಇಟ್ಟು ಆಲೋಚನೆ ಮಾಡದೆ ಹೋಗಿದ್ದಿದ್ರೆ ಇಡೀ ಕುರುಕ್ಷೇತ್ರದ ಕಥೆ ಭಿನ್ನವಾಗಿರ್ತಿತ್ತು. ಅದಕ್ಕೆ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ ಮಮ ಅಂತ ಕೃಷ್ಣ ಹೇಳಬೇಕಾದ್ರೆ, ಅದು ಅರ್ಜುನನ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟೇ ಕೃಷ್ಣನ ಯೋಗ್ಯತೆ ಕೂಡ ಅಡಗಿದೆ ಅಂತ ನನಗೆ ತುಂಬಾ ಬಾರಿ ನೆನಪಾಗುತ್ತೆ. ಈ ಬಾರಿ ನಮ್ಮ ಕಣ್ಣೆದುರಿಗಿದ್ದಂಥ ಒಂದು ಶತ್ರು ರಾಷ್ಟ್ರ ಚೈನಾ. ಈ ದೇಶ ಚೈನಾನ್ ಟ್ಯಾಕಲ್ ಮಾಡಿದ ರೀತಿ ನೀವು ನೋಡಬೇಕು. ಸುಮ್ಮನೆ ನಿಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಪುರಾಣ ಶ್ರವಣ ಬರೀ ಪುರಾಣವಾಗದೆ ಇವತ್ತಿನ ದಿನಮಾನಕ್ಕೆ ಬರದೆ ಹೋದರೆ ಅದು ಶ್ರವಣವಾಗಿ ಬಿಟ್ಬಿಡತ್ತೆ. ಆದರೆ ಹೇಗೆ ದೇಶ ಜೊತೆಗೆ ಹೊಂದ್ಕೊಳ್ಳುತ್ತೆ ನೋಡಿ. ಚೈನಾ ಪ್ರಬಲವಾದ ಶತ್ರು ರಾಷ್ಟ್ರ. ಹೆದರ್ಕೊಂಡಿರೋಷ್ಟು ಕಾಲ ಭಾರತ ಹೆದರ್ಕೊಂಡೇ ಇತ್ತು. ಈಗ ಸ್ವಲ್ಪ ಭಾರತ ಸ್ಟ್ರಾಟಜಿ ಚೇಂಜ್ ಮಾಡ್ತು. ಬಹುತಃ ಮಹಾಭಾರತದ ಪ್ರಭಾವವೂ ಇರ್ಬೋದು. ಎದುರಾಳಿಗಳನ್ನ ನೀವು ಆಗಾಗ ಹೆದರಿಸ್ತಾ ಇದ್ರೆ ಎದುರಾಳಿಗಳನ್ನ ನಾಶ ಮಾಡೋದು ಬಹಳ ಸುಲಭ ಅಂತ. ಎದುರಾಳಿಗಳಿಂದ ಹೆದರ್ಕೋಬಾರ್ದು. ನಂಗೆ ಚೆನ್ನಾಗಿ ನೆನಪಿದೆ, ಒಂದು 3 ವರ್ಷದ ಹಿಂದೆ, 2.5-3 ವರ್ಷ ಆಯ್ತು, ಸುಬ್ರಹ್ಮಣ್ಯನ್ ಸ್ವಾಮಿ ಬೆಂಗಳೂರಿಗೆ ಬಂದಿದ್ರು. ಸ್ವಾಮಿ ಸರ್ ಎಲ್ರಿಗೂ ಗೊತ್ತಿರಬೇಕು. ಅವ್ರದ್ದೊಂದು ಕ್ಲಾಸ್ ಆದ್ಮೇಲೆ, ಅವ್ರದ್ದೊಂದು ಭಾಷಣ ಆದ್ಮೇಲೆ ನಾನು ಸುಮ್ಮನೆ ಪ್ರಶ್ನೆ ಕೇಳಿದೆ, ಪಾಕಿಸ್ತಾನದ ಮೇಲೆ ನಾವು ಯುದ್ಧ ಮಾಡಿದ್ರೆ ಗೆಲ್ತೀವಿ, ಚೈನಾದ ಮೇಲೆ ಗೆಲ್ತೀವಾ ಅಂತ. ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ರು, ಎಲ್ಲಿವರೆಗೂ ಈ ತರದ ಪ್ರಶ್ನೆ ಕೇಳ್ತಿರ್ತಾರೋ ಅಲ್ಲಿವರೆಗೂ ಗೆಲ್ಲಲ್ಲ ಅಂತ. ನಾನು ಹೇಳಿದೆ, ಮತ್ತೇನ್ ಮಾಡ್ಬೇಕು? ಗೆಲ್ತೀವಿ ಅಂತ ನಿಶ್ಚಯ ಮಾಡಬೇಕು, ಗೆಲ್ತೀವಿ ಅಂತ. ನಾನು ಸುಮ್ಮನಾದೆ. ಆದ್ರೆ ಅಲ್ಲಿವರೆಗೂ ಆ ತರದ ಪರಿಸ್ಥಿತಿ ನಮ್ಮಲ್ಲಿ ಇರಲಿಲ್ಲ. ಆದ್ರೆ ಈಗ ಭಾರತ ಏನ್ ಮಾಡ್ತು ಅಂತಂದ್ರೆ, ತುಂಬಾ ಸಿಂಪಲ್ ಆಗಿರುವಂತ ಒಂದು ಘಟನೆ ಹೇಳ್ತೀನಿ ನಿಮಗೆ. ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ಸ್ ಅಂತ ಜಗತ್ನಲ್ಲಿ ಒಂದಿದೆ. ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಂದ್ರೆ ಜಗತ್ತಿನ ಯಾವ ರಾಷ್ಟ್ರಕ್ಕೆ ಬೇಕಿದ್ರು ಇವ್ರು ನ್ಯೂಕ್ಲಿಯರ್ ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡಬಹುದು, ರಾ ಮೆಟೀರಿಯಲ್ ಕೊಡಬಹುದು. ಆ ತರದ 50 ಚಿಲ್ಲರೆ ರಾಷ್ಟ್ರಗಳಲ್ಲಿ ಭಾರತ ತಾನು ಒಂದಾಗಬೇಕು ಅಂತ ಜಗತ್ತಿನ ಮುಂದೆ ಅಹವಾಲು ಮಂಡಿಸ್ತು. ಜಗತ್ತಿನ 80% ರಾಷ್ಟ್ರಗಳು ಹೇಳಿದ್ವು ಭಾರತ ಬರಬೇಕು ಇದಕ್ಕೆ. ಒಂದೇ ಒಂದು ರಾಷ್ಟ್ರ ಅಡ್ಡಗಾಲಾಗ್ತು, ಅದು ಚೈನಾ. ಚೈನಾ ತಾನು ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದೀನೋ ಅವ್ರಿಗೆ ಒತ್ತಾಯ ಹಾಕಿ ನೀವು ಭಾರತಕ್ಕೆ ಬರ್ಲಿಕ್ಕೆ ಬಿಡಬಾರ್ದು ಅಂತ ಹೇಳ್ತು. ಆದ್ರೆ ಭಾರತ ಏನ್ ಮಾಡ್ತು ಗೊತ್ತಾ? ಅದಕ್ಕೆ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅದಕ್ಕೆ ಹೋಗೋಕ್ಕಿಂತ ಕೆಲವು ದಿನಗಳ ಮುಂಚೆ ಅಮೆರಿಕಾನ ಪ್ರಭಾವಿಸಿ ಭಾರತ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮಿಗೆ ಜಾಯ್ನ್ ಆಯ್ತು. ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ MTCR ಅಂತಂದ್ರೆ ಜಗತ್ತಿನ ಯಾವ ರಾಷ್ಟ್ರಕ್ಕೆ ಬೇಕಿದ್ರು ಇವ್ರು ಮಿಸೈಲ್ ಟೆಕ್ನಾಲಜಿಯನ್ನ ಕೊಡಬಹುದು. ಯಾರಾದರೂ ಇವ್ರ ಅನುಮತಿ ಇಲ್ಲದೆ ಕೊಟ್ರೆ ಗಲಾಟೆ ಮಾಡಬಹುದು. ಆಶ್ಚರ್ಯ ಅಂದ್ರೆ ಜಗತ್ನಲ್ಲಿ MTCR ಅಲ್ಲಿರೋ 35 ರಾಷ್ಟ್ರಗಳಲ್ಲಿ ಏಷ್ಯಾ ಖಂಡದ ಒಂದೇ ಒಂದು ರಾಷ್ಟ್ರ ಇದೆ, ಅದು ಭಾರತ ಮಾತ್ರ. ಇನ್ಯಾವ ರಾಷ್ಟ್ರವೂ ಇಲ್ಲ. ಚೈನಾ ಈ ರಾಷ್ಟ್ರಗಳ ಅನುಮತಿ ಇಲ್ಲದೆ ಪಾಕಿಸ್ತಾನಕ್ಕೆ ಮಿಸೈಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುತ್ತೆ. ಈಗ ಭಾರತಕ್ಕೊಂದು ಅವಕಾಶ ಸಿಕ್ತು, ಚೈನಾ ಪಾಕಿಸ್ತಾನಕ್ಕೆ ಮಿಸೈಲ್ ಟೆಕ್ನಾಲಜಿ ಕೊಡುತ್ತೆ ಅಂತ ಜಗತ್ತಿನ ವೇದಿಕೆಯಲ್ಲಿ ಭಾರತ ಗಲಾಟೆ ಮಾಡಿದರೆ ಚೈನಾಕ್ಕೆ ಅವಮಾನ. ಈಗ ಇರೋದು ಒಂದೇ ಒಂದು ಮಾರ್ಗ, ಚೈನಾ ಕೂಡ MTCRಗೆ ಬರಬೇಕು. ಆದ್ರೆ ಚೈನಾಗೆ ಲೇಟ್ ರಿಯಲೈಸೇಷನ್ ಆಯ್ತು, ನಾನು MTCRಗೆ ಬರಬೇಕು ಅಂದ್ರೆ ಭಾರತದ ಸಹಕಾರ ಬೇಕು ಅಂತ. ಭಾರತ ಅಡ್ಡಗಾಲ್ ಹಾಕತ್ತೆ ಅಂತ ಗೊತ್ತು. ಅದಕ್ಕೆ ಚೈನಾ ಕೇಳ್ಕೊಳ್ತು, ನಾನು MTCRಗೆ ಬರ್ಲಿಕ್ಕೆ ಹೆಲ್ಪ್ ಮಾಡ್ತೀರಾ? ಭಾರತ ಹೇಳ್ತು, ನಾನು NSGಗೆ ಬರ್ಲಿಕ್ಕೆ ಹೆಲ್ಪ್ ಮಾಡ್ತೀರಾ? ಸ್ಟ್ರಾಟಜಿ ಎಂತ? ಈ ಸ್ಟ್ರಾಟಜಿ ಭಾರತದಲ್ಲಿ ಯಾವತ್ತೂ ಇರಲಿಲ್ಲ ಅಂತ ತಿಳ್ಕೊಳ್ಬೇಡಿ, ಇದೇನೋ ಹೊಸ್ತು ಬಂದಿರೋದಲ್ಲ. ಈ ದೇಶದಲ್ಲಿ ಕೃಷ್ಣ ಸ್ಟ್ರಾಟಜಿಕಲಿ ಈ ದೇಶದಲ್ಲಿ ಧರ್ಮ ಸ್ಥಾಪನೆಗೆ ಪ್ರಯತ್ನ ಪಟ್ಟಿದ್ದಾನೆ. ಜಗತ್ತಿನಲ್ಲಿ ಜಗತ್ತಿಗೆ ಭಾರತ ಧರ್ಮವನ್ನು ಕೊಡಬೇಕು ಅಂತ ಚಾಣಕ್ಯ ಸ್ಟ್ರಾಟಜಿಕಲಿ ಈ ದೇಶದಲ್ಲಿ ವರ್ಕ್ ಮಾಡಿದ್ದಾರೆ. ಈ ದೇಶ ಕೃಷ್ಣ ಚಾಣಕ್ಯರಂತ ಶ್ರೇಷ್ಠ ರಾಜನೀತಿಜ್ಞರಿಗೆ ಜನ್ಮ ಕೊಟ್ಟಂತ ನಾಡು. ಇಂಥ ರಾಷ್ಟ್ರದಲ್ಲಿ ಇಷ್ಟು ರಾಜನೀತಿಯನ್ನು ಉಪಯೋಗಿಸಲಿಲ್ಲ ಅಂತಂದ್ರೆ ನಾವು ಇಷ್ಟು ವರ್ಷ ಏನ್ ಮಾಡಿದ್ವಿ ಅಂತ ಆಲೋಚನೆ ಅಷ್ಟೇ. ಎಲ್ಲಿವರೆಗೂ ಹೋಯ್ತು ಗೊತ್ತೇನು?
ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ಪಾಕಿಸ್ತಾನದ ಕಾಶ್ಮೀರ ಅಂತ ಹೇಳ್ತಿದ್ದ ಚೈನಾ, ಯಾವಾಗ ನಾವು ಈ ತರದ ಆಟ ಶುರು ಮಾಡಿದ್ವೋ ಅದು ಹೇಳ್ತು ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಅಧಿಕೃತವಾಗಿ ಚೈನಾ ಕೂಡ ಹೇಳಬೇಕಾದಂತ ಪರಿಸ್ಥಿತಿಗೆ ಬಂತು. ನಮ್ಮ ವಿರುದ್ಧ ಪಾಕಿಸ್ತಾನಕ್ಕೆ ಮಿಸೈಲ್ಗಳನ್ನ ಕೊಟ್ಟು ಚೈನಾ ತಾನೇನೂ ಮಾಡ್ತಿರ್ಲಿಲ್ಲ, ಪಾಕಿಸ್ತಾನದ ಮಿಸೈಲ್ಗಳನ್ನ ನಮ್ಮ ಮೇಲೆ ತಿರುಗಿಸಿಡ್ಲಿಕ್ಕೆ ಹೇಳ್ತಿತ್ತು. ನಾವು ಪದೇ ಪದೇ ಹಂಗ್ ಮಾಡಿದಾಗ ಚೈನಾಕ್ಕೆ ಹೋಗಿ ಗೋಗರಿತಿದ್ವಿ. ಈ ದೇಶ ಒಂದ್ ಹೆಜ್ಜೆ ಮುಂದಿಟ್ಟೇನ್ ಮಾಡ್ತು ಈ ಬಾರಿ ಅಂತಂದ್ರೆ, ಚೈನಾದ ಪಕ್ಕದಲ್ಲಿರುವ ಚೈನಾದ ಶತ್ರು ರಾಷ್ಟ್ರ ವಿಯೆಟ್ನಾಂಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೊಟ್ಟು ನೀವು ಚೈನಾ ಕಡೆ ತಿರುಗಿಸಿಡಿ, ಈ ಕಡೆ ಪಾಕಿಸ್ತಾನ ಗಲಾಟೆ ಮಾಡಿದ್ರೆ ಆ ಕಡೆ ನೀವು ಗಲಾಟೆ ಮಾಡಿದ್ರೆ ಆಯ್ತು ಅಂತ ವ್ಯವಸ್ಥಿತವಾಗಿ ಚೆಕ್ ಮಾಡ್ತಲ್ಲ. ಸೌತ್ ಚೈನಾ ಸೀನಲ್ಲಿ ತನ್ನದೇ ಅಧಿಕಾರ ಅಂತ ಮೆರಿತಿದ್ದ ಚೈನಾ ಯಾವ ಕಾರಣಕ್ಕೂ ಮತ್ತೊಬ್ಬರು ಬರ್ಲಿಕ್ಕೆ ಬಿಡಲ್ಲ ಅಂತ ಹೇಳಿತ್ತು. ಈ ದೇಶ ಸಣ್ಣದೊಂದು ಆಟ ಆಡ್ತು. ಆಟ ಏನು? ವಿಯೆಟ್ನಾಂಗೆ ಹೇಳ್ತು ಸೌತ್ ಚೈನಾ ಸೀನಲ್ಲಿ ನಿಂದು ಸ್ವಲ್ಪ ಪಾಲಿದೆ, ಈ ಪಾಲ್ನಲ್ಲಿ ಎಷ್ಟು ಆಯಿಲ್ ಇದೆಯೋ ಅಷ್ಟನ್ನು ತೆಗೆದುಕೊಡೋ ಜವಾಬ್ದಾರಿ ನಂದು, ನನ್ನ ಕಂಪನಿ ಕಳಿಸ್ಕೊಡ್ತೀನಿ, ನೀವು ಚೈನಾ ಜೊತೆಗೆ ಮಾತನಾಡಿ ಅಂತ ಜಗಳ ಇಡ್ತು. ಈ ಜಗಳ ಇಟ್ಟಿದ ಜೊತೆಗೆ ಭಾರತ ಹೇಳ್ತು ಜಗತ್ತಿನ ಸಕ್ಷಮ ರಾಷ್ಟ್ರಗಳನ್ನು ಕರೀತು, ಅಮೆರಿಕನ್ ಕರೀತು, ಇಸ್ರೇಲ್ ಕರೀತು, ಜಪಾನ್ ಕರೀತು, ಸೌತ್ ಚೈನಾ ಸೀನಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ಸಬ್ಮೆರಿನ್ ಆಟ ಆಡೋಣ ಅಂತ ಕರೀತು. ಚೈನಾ ಬಹಳ ಕೋಪಿಸಿಕೊಂಡು ಇಂಟರ್ನ್ಯಾಷನಲ್ ಕೋರ್ಟಿಗೆ ಹೋದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಹೇಳ್ತು ಸೌತ್ ಚೈನಾ ಸೀ ನಿಮ್ಮ ಆಸ್ತಿ ಅಲ್ಲ, ಅದು ಜಗತ್ತಿಗೆ ಸೇರಿರುವಂತದ್ದು, ಅಲ್ಲಿ ಎಲ್ರಿಗೂ ಬರುವ ಅವಕಾಶ ಇದೆ ಅಂತ ಇಂಟರ್ನ್ಯಾಷನಲ್ ಕೋರ್ಟ್ ಹೇಳಿದ ಮೇಲೆ ಈಗ ಚೈನಾ ಎಷ್ಟು ತಗ್ಗಿ ಬಗ್ಗಿದೆ ಗೊತ್ತೇನು? ಚೈನಾ ಭಾರತವನ್ನ ಕೇಳ್ಕೊಳ್ತಾ ಇದೆ, G20 ಸಮಿಟ್ ನಲ್ಲಿ ದಯಮಾಡಿ ಸೌತ್ ಚೈನಾ ಇಶ್ಯೂ ತೆಗಿಬೇಡಿ, ದಯಮಾಡಿ ನಮ್ಮನ್ನು ಉಳಿಸಿ ಅಂತ ಭಾರತದ ಎದುರಿಗೆ ಯಾವ ರಾಷ್ಟ್ರ ನಮ್ಮನ್ನ ಕಾಲ್ ಕಸಕ್ಕಿಂತ ಕಡೆಯಾಗಿ ಕಾಣ್ತಿತ್ತೋ ಕೈ ಮುಗಿದು ನಿಲ್ಲುವಂತ ವಾತಾವರಣ ಸೃಷ್ಟಿಯಾಗಿದೆಯಲ್ಲ. ರಾಜನೀತಿ ಅಂದ್ರೆ ಹಿಂಗ್ ನಡೆಯುತ್ತೆ ಅಂತ ಕೃಷ್ಣ ಇದನ್ನು ಸ್ಪಷ್ಟವಾಗಿ ತೋರಿಸ್ದ. ಯುದ್ಧ ಮುಗಿತಲ್ಲ, ಯುದ್ಧ ಮುಗಿದ ನಂತರ ಎಲ್ಲ ಸರಿ ಹೋದ ನಂತರ ಧೃತರಾಷ್ಟ್ರನ ಎದುರಿಗೆ ಭೀಮ ಬಂದು ಧೃತರಾಷ್ಟ್ರನ ಎದುರಿಗೆ ನಿಂತಾಗ ಧೃತರಾಷ್ಟ್ರ ಭೀಮನನ್ನ ತಬ್ಬಿಕೊಂಡ. ತನ್ನ ಮಕ್ಕಳನ್ನು ಕಳ್ಕೊಂಡಂತ ಆಕ್ರೋಶ ಹೆಂಗಿತ್ತು ಧೃತರಾಷ್ಟ್ರನಿಗೆ ಅಂದ್ರೆ ಆ ಅಪ್ಪುಗೆಯಲ್ಲಿ ಭೀಮನನ್ನ ಮುರಿದ ಹಾಕ್ಬಿಟ್ಟಿದ್ದ ಅವನು. ಭೀಮನನ್ನ ಅಪ್ಪುಗೆಯಲ್ಲೇ ಕೊಂದ್ಬಿಡ್ಬೇಕು ಅಂತ ಕೃಷ್ಣನಿಗಿದ್ ಗೊತ್ತಿದ್ರಿಂದ ಭೀಮನಂತದ್ದೇ ಒಂದು ಮೂರ್ತಿ ಮಾಡಿ ಅವನ ಎದುರುಗಡೆ ಇಟ್ಟ. ಪುಡಿ ಪುಡಿಯಾಗಿದ್ದು ಮೂರ್ತಿ, ಭೀಮ ಉಳ್ಕೊಂಡ. ಗಾಂಧಾರಿಯ ಬಳಿ ಅರ್ಜುನನನ್ನ ಧರ್ಮರಾಯನನ್ನ ಕಳಿಸಿ ಭೀಮನನ್ನ ಕಳಿಸಿ ಅವನು ಮಾತನಾಡಿಸುವ ರೀತಿ ಅಂತದ್ದು ಅಂತಂದ್ರೆ ಗಾಂಧಾರಿಯ ಅಷ್ಟೂ ಕೋಪವನ್ನ ಶಮನ ಮಾಡಿ ಆಕೆಯನ್ನು ಒಲಿಸಿಕೊಳ್ಳುವ ಉಪಾಯವ ಕೊಟ್ಟನಲ್ಲ ಕೃಷ್ಣ. ಇದೆಲ್ಲವೂ ಕೃಷ್ಣನ ಶ್ರೇಷ್ಠ ವ್ಯಕ್ತಿತ್ವ. ಇಷ್ಟೆಲ್ಲವನ್ನು ಯಾಕೆ ಮಾಡಿದ ಕೃಷ್ಣ ಅಂತ ಕೇಳಿದ್ರೆ ಕೃಷ್ಣನಿಗಿದ್ದಿದ್ದು ಒಂದೇ ಒಂದು ಉತ್ತರ, ಧರ್ಮ ಸ್ಥಾಪನೆಗೋಸ್ಕರ ಇವೆಲ್ಲವನ್ನು ಮಾಡಲೇಬೇಕು ಅಂತ. ಯಾಕೆಂದ್ರೆ ಕೃಷ್ಣನೇ ನಮಗೆಲ್ಲ ಮಾತು ಕೊಟ್ಟಿದ್ದಾನೆ, ಧರ್ಮ ಸ್ಥಾಪನೆಗೋಸ್ಕರ ಮತ್ತೆ 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 ಅವತರಿಸ್ತಾನೆ ಅಂತ. ನೆನ್ಪಿಟ್ಕೊಳ್ಳಿ, ಯಾವತ್ಯಾವತ್ತು ಭೂಮಿಯ ಭಾರ ಜಾಸ್ತಿ ಆಗುತ್ತೋ ಸಾಕ್ಷಾತ್ ಭೂಮಿ ಕೇಳ್ಕೊಳ್ತಾಳೆ. ಭೂಮಿ ತಾಯಿ ಕೇಳ್ಕೊಳ್ದೆ ಹೋದ್ರೆ ಕೃಷ್ಣ ಬರೋದು ಇಲ್ಲ. ಭಾಗವತದಲ್ಲಿ ಹಂಗೆ ಶುರುವಾಗೋದು. ಭೂಮಿ ತಾಯಿ ಹೋಗಿ ಕಣ್ಣೀರ್ಗರೆದ ಮೇಲೆ ಭಗವಂತ ಅವತಾರ ಎತ್ತಾನಂತೆ. ಭೂಮಿ ತಾಯಿ ಕಣ್ಣೀರ್ಗರಿತಾಳೆ ಅಧರ್ಮ ಜಾಸ್ತಿ ಆದಾಗ. ಭೂಮಿ ತಾಯಿ ಕಣ್ಣೀರ್ಗರಿಯೋದು ತುಂಬಾ ತಡ ಆಗತ್ತೆ, ಇನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಯಾವತ್ಯಾವತ್ತು ನಾವು ಕೃಷ್ಣನ ಮುಂದೆ ಕೈ ಮುಕ್ಕೊಂಡು ಕಣ್ಣೀರ್ಗರೆದು ಧರ್ಮವನ್ನು ಉಳಿಸು, ರಾಷ್ಟ್ರವನ್ನು ಉಳಿಸುವಂತ ಗೋಗರಿತೀವೋ ಆಗೆಲ್ಲ ಕೃಷ್ಣ ನಮ್ಮ ಸಹಕಾರಕ್ಕೆ ಬರ್ತಾನೆ, ಧರ್ಮವನ್ನು ಪುನರ್ಸ್ಥಾಪಿಸ್ತಾನೆ, ದೇಶವನ್ನು ರಕ್ಷಿಸ್ತಾನೆ. ಕೃಷ್ಣಾಷ್ಟಮಿಯ ದಿನ ಇವತ್ತು ರಾತ್ರಿ ಪೂಜೆ ಮಾಡುವಾಗ ಕೃಷ್ಣ ಹುಟ್ಟಿರುವಂತಹ ದಿನವನ್ನು ಸಂಭ್ರಮಿಸುವಾಗ ಎಲ್ಲವನ್ನೂ ಕೇಳ್ಕೊಳ್ತೀವಿ. ಗೊತ್ತು, ಮಗಳಿಗೆ ಮದುವೆ ಆಗಲಿಲ್ಲ ಅಂದ್ರೆ ಒಳ್ಳೆ ವರ ಬೇಕು ಅಂತ ಕೇಳ್ಕೊಳ್ತಾರೆ, ಮಗನಿಗೆ ಕೆಲಸ ಸಿಗಲಿಲ್ಲ ಅಂದ್ರೆ ಒಂದು ಕೆಲಸ ಕೊಡಿಸ್ಬಿಡಪ್ಪ ಅಂತ ಕೇಳ್ಕೊಳ್ತಾರೆ, ನಮ್ಮ ಆಸ್ತಿ ಪ್ರಾಬ್ಲಮ್ ಇದೆ, ರಾಜಕಾಲುವೆ ಮೇಲೆ ಮನೆ ಬಂದಿದ್ರೆ ಹೆಂಗಾದ್ರೂ ಮಾಡಿ ಉಳಿಸು, ಯಾರ್ದಾರೊಬ್ರು ಶ್ರೀಮಂತರು ಏನಾದ್ರು ಬಿಲ್ಡಿಂಗ್ ಬರೋಂಗೆ ಮಾಡಪ್ಪ ಅಲ್ಲಿ, ನಾವು ಉಳ್ಕೊಂಡು ಬಿಡ್ತೀವಿ ಅಂತ ಹಿಂಗೆಲ್ಲ ಕೇಳ್ಕೊಳ್ಳೋದು ಇದ್ದೇ ಇರುತ್ತೆ. ಅಫ್ಕೋರ್ಸ್ ಕೇಳಬೇಕು, ತಪ್ಪೇನಲ್ಲ. ನಾವು ಅಫ್ಕೋರ್ಸ್ ದೇವರನ್ನ ಕೊನೆಯಲ್ಲಿ ಪೂಜೆ ಮಾಡೋದು ಸ್ವಂತಕ್ಕೋಸ್ಕರ ಎಲ್ಲ ಕೇಳಬೇಕು ಅಂತ. ಒಂದೇ ಒಂದು ಪ್ರಾರ್ಥನೆಯನ್ನ ಈ ಬಾರಿ ರಾಷ್ಟ್ರಕ್ಕೋಸ್ಕರ ಧರ್ಮಕ್ಕೋಸ್ಕರ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದು ನನ್ನ ಕಳಕಳಿಯ ವಿನಂತಿ. ಯಾಕೆ ಅಂದರೆ ತುಂಬ ಸಂಕಟದಲ್ಲಿರುವಂಥ ವಾತಾವರಣ ಇದೆ. ಗೋವಿಗೆ ರಕ್ಷಣೆ ಇಲ್ಲ. ನಿಮ್ಗೆ ಗೊತ್ತಿದೆ ಗೋವನ್ನ ಹೇಗೆ ಕಡಿದು ಮಾರಾಟ ಮಾಡ್ತಾರೆ ಅಂತಂದ್ರೆ, ಗೋವನ್ನ ಕಾರ್ನಲ್ಲಿ ತುಂಬಿಸ್ಕೊಂಡು ಎಳ್ಕೊಂಡು ಹೋಗ್ಬೇಕಾದ್ರೆ ಹೊಟ್ಟೆ ಉರಿಯುತ್ತೆ. ಯಾವ ಗೋವಿನ ಪೂಜೆ ಮಾಡ್ತಾ ಗೋವಿನ ಜೊತೆ ಆಟ ಆಡ್ತಾ ಕೃಷ್ಣ ಕಾಲ ಕಳೆದ್ನೋ ಆ ಗೋವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ನಂಗೆ ಗೊತ್ತಿಲ್ಲ, ನಾನು ಹೇಳೋದು ತುಂಬ ಉದ್ದಟತನ ಅನಿಸಿದ್ರು ಬೇಜಾರು ಮಾಡ್ಕೊಳ್ಬೇಡಿ. ಕೃಷ್ಣನನ್ನ ಪೂಜೆ ಮಾಡುವಾಗ ಒಂದು ಗೋವನ್ನು ಉಳಿಸುವಂತ ಒಂದು ವಾತಾವರಣವನ್ನ ನಾವು ನೀವು ಒಂದೇ ಒಂದು ಗೋವು, ನನ್ನ ಜೀವನದಲ್ಲಿ ಒಂದು ಗೋವನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಗೋಶಾಲೆಗೆ ಏನು ಬೇಕೋ ಅಷ್ಟನ್ನು ನಾನು ಕೊಡ್ತೀನಿ ಅಂತ ನಾನು ಸಂಕಲ್ಪ ಮಾಡಲಿಲ್ಲ ಅಂತಂದ್ರೆ ಯಾವ ದೃಷ್ಟಿಯಿಂದ ಕೃಷ್ಣನ ಪೂಜೆ ಮಾಡಿದ್ದು ಸಾರ್ಥಕ ಅಂತ. ಕೃಷ್ಣನನ್ನ ಉಳಿಸೋದು ಅಂತಂದ್ರೆ ಗೋವನ್ನು ಉಳಿಸೋದು ಅಂತನೂ ಅರ್ಥ ಅಂತ. ಒಂದಷ್ಟಾದ್ರೂ ಸಂಕಲ್ಪ ಮಾಡೋಣ. ಇವತ್ತು ಪ್ರಾರ್ಥನೆ ಮಾಡೋಣ, ಭಗವಂತ ಉಳಿಸು,
ಧರ್ಮವನ್ನು ಉಳಿಸು, ಭಾರತವನ್ನು ರಕ್ಷಿಸಿಕೊಡು. ಭಾರತ ಹೇಗಾಗಬೇಕು ಅಂತಂದರೆ ಜಗತ್ನಲ್ಲಿ ನಡೀತಾ ಇರುವಂಥ ಎಲ್ಲ ಅನ್ಯಾಯವನ್ನು, ಎಲ್ಲ ಅನೀತಿಗಳನ್ನು ಮೆಟ್ಟಿ ನಿಂತು ಭಾರತ ಜಗತ್ತಿಗೆ ಗುರುವಾಗುವಂಥ, ವಿಶ್ವಗುರುವಾಗುವಂಥ ವಾತಾವರಣವನ್ನು ನೀನೇ ನಮ್ಮ ನಡುವೆ ತಂದಿಡುವಂಥ ಆ ಭಗವಂತನಲ್ಲಿ ಇವತ್ತಿನ ರಾತ್ರಿ ನಾವು ಪ್ರಾರ್ಥಿಸಲಿಕ್ಕೆ ಸಾಧ್ಯ ಆದರೆ ಭಗವಂತ ಅದನ್ನು ಕರುಣಿಸಿಕೊಡ್ತಾನೆ. ಹೆಚ್ಚು ಹೆಚ್ಚು ಜನ ಪ್ರಾರ್ಥಿಸಿದಷ್ಟು ಭಗವಂತನ ಮೇಲೂ ಪ್ರೆಷರ್ ಜಾಸ್ತಿ, ಅವನು ಓಡಿ ಬರ್ತಾನೆ. ಹೆಚ್ಚು ಹೆಚ್ಚು ಭಕ್ತಿಯಿಂದ ಪ್ರಾರ್ಥಿಸಿದ್ರಂತೂ ಅವನಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ, ಬಂದ್ಬಿಡ್ತಾನೆ. ಹೀಗಾಗಿ ಇವತ್ತಿನ ದಿನ ಭಕ್ತಿಯ ಪ್ರಾರ್ಥನೆಯನ್ನ ರಾಷ್ಟ್ರಕ್ಕೋಸ್ಕರ, ಧರ್ಮಕ್ಕೋಸ್ಕರ ಸಮರ್ಪಿಸೋಣ. ಭಗವಂತ ಮತ್ತೆ ಬರಲಿ, ಈ ರಾಷ್ಟ್ರ ಮತ್ತು ಧರ್ಮವನ್ನು ಉಳಿಸಿಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಇಂಥದ್ದೊಂದು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತೀನಿ. ನನ್ನೆಲ್ಲ ಮಾತುಗಳನ್ನು ಜಗದ್ಗುರು ಕೃಷ್ಣನ ಸನ್ನಿಧಾನಕ್ಕೆ ಸಮರ್ಪಿಸ್ತೇನೆ. ವಂದೇ ಮಾತರಂ. ಜೈ ಹಿಂದ್.